ನನ್ನ ಒಂದು ಪಾರ್ಟ್ನರ್ಸು ಪ್ರತಿಯೊಬ್ಬರು ಅವರು ಫೈನಾನ್ಷಿಯರ್ಸ್ ಅವ್ರ ಹತ್ರ ಸಾಲ ಮಾಡಿ ತಂದಿದ್ದಾರೆ. ಅವ್ರಿಗೆಲ್ಲ ಭಾವನೆ ಏನಂದರೆ ರೆಸ್ಟೋರೆಂಟ್ ಮಾಡಿದ್ರೆ 50% ಪ್ರಾಫಿಟ್ ಬಂದುಬಿಡುತ್ತೆ. ರಿಟರ್ನ್ಸ್ ಒಂದು ದಿವಸಕ್ಕೆ ಎಷ್ಟು ಮಾಡಬೇಕು? ವಾಟ್ ಈಸ್ ದ ಫಾರ್ಮುಲಾ ದೇರ್ ಸರ್? ನನ್ನ ಡಿಪೆಂಡೆನ್ಸ್ ಇದ್ದವರು 20 ಜನಕ್ಕೂ ನಾನು ಆಲ್ಮೋಸ್ಟ್ ಮುಚ್ಚೋ ಸಮಯ ಇದೆ, ಇನ್ನು ಒಂದು ವಾರದಲ್ಲಿ ಮುಚ್ಚಬಹುದು. ಇದನ್ನು ಆ ಥರ ಪೊಸಿಷನ್ ಬಂದಿದೆ. ಈಗ ಭಯನ ಪಟ್ಟಿಲ್ಲ. ನಾನು ಲೈಫ್ ಜರ್ನಿ ನಾವು ಮಾಡೋ ಕೆಲಸವನ್ನು ಸರಿಯಾಗಿ ಮಾಡೋಣ, ದೇವ್ರು ನೋಡ್ಕೊಳ್ತಾರೆ. ಇವತ್ತು ತುಂಬ ರೆಸ್ಟೋರೆಂಟ್ಸ್ ದೇ ಲುಕ್ ಬ್ಯುಸಿ ಬಟ್ ದೇ ಆರ್ ಲೂಸಿಂಗ್ ಮನಿ. ವೈ ಸರ್? ಆನ್ಲೈನ್ ಅಂತ ಬಂದಾಗ ಅವ್ರಿಗೆ ನಾವು ಏನು ಮಾಡಿದ್ವಿ ಅಂದರೆ ಬೌಲ್ ಬಿರಿಯಾನಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಗೇಮ್ ಚೇಂಜರ್ ಅಂದರೆ ನಮಗೆ ಆವತ್ತಿಂದ ಇವತ್ತಿನವರೆಗೂ ನಮ್ಮ ಚಿಕನ್ ಶತ್ರಿಯಣ್ಣ. ನಮಗೆ ಕನಿಷ್ಕ ಹೋಟ್ಲಲ್ಲಿ ನಾನು ಕೆಲಸ ಮಾಡುವಾಗ ನನಗೆ 300 ರೂಪೀಸ್ ಅಕೌಂಟೆಂಟಾಗಿ ಸಂಬಳ. ನನಗೆ ಅದು ಅಮೌಂಟ್ ಅಲ್ಲಿ ನನಗೆ ಸಂಬಳ ತೊಗೊಂಡು ಅಲ್ಲಿ ನಾನು ಹೋಟ್ಲಲ್ಲಿದ್ದಾಗ ಆ ಸುತ್ತಮುತ್ತ ಇರೋ ಆಂಧ್ರ ಕುಸಿನ್ ಸ್ಟೈಲ್ ರೆಸ್ಟೋರೆಂಟ್ಸ್ ಪ್ರಸಿದ್ಧಿಯಾಗಿತ್ತು ಅವಾಗ. ಆ್ಯಪ್ಸ್ ನೋಡಿ ಇಲ್ಲಿ ಎಲ್ಲ ಇದನ್ನು ಆ ಲಾಯಲ್ಟಿ ಅನ್ನೋದು ಇಲ್ಲ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಒಂದು ಕಥೆಯೊಂದಿಗೆ ಶುರು ಮಾಡಿದ್ರೆ ಹೇಗೆ ಅಂತ. ಒಂದು ಸಾರಿ ರಾತ್ರಿ ಆಗಿರುತ್ತೆ ಕಾಡಲ್ಲಿ. ಒಬ್ಬ ಮನುಷ್ಯನಿಗೆ ಕಾಡಲ್ಲಿ ನಡೆಯೋ ಧೈರ್ಯ ಇರಲ್ಲ, ಆದರೂ 10 ಕಿಲೋಮೀಟರ್ ನಡಿಬೇಕಾಗತ್ತೆ. ಅವನ ಕೈನಲ್ಲಿ ಆ ಬುಟ್ಟಿ ದೀಪ ಏನಿರುತ್ತೆ, ಪಕ್ಕದಲ್ಲಿ ಒಂದು ಅಜ್ಜಿ ಇರ್ತಾಳೆ. ಅಜ್ಜಿಗೆ ಹೇಳ್ತಾನೆ, ಅಲ್ಲ ನಡಿಬೋದು, ಈ ಬುಟ್ಟಿ ದೀಪದಲ್ಲಿ 10 ಹೆಜ್ಜೆ ಇಡ್ಬೋದು ಅಷ್ಟೇ, ಅಷ್ಟರ ಮೇಲೆ ಇದು ದೀಪ ಆರೋಗ್ಬಿಡುತ್ತೆ, 10 ಕಿಲೋಮೀಟ್ರ್ ನಾನು ಹೆಂಗೆ ಕವರ್ ಮಾಡಲಿ ಅಂತ. ಆಗ ಪಕ್ಕದಲ್ಲಿದ್ದ ಅಜ್ಜಿ ಹೇಳ್ತಾಳಂತೆ, ಫಸ್ಟು ಆ 10 ಹೆಜ್ಜೆನೇ ಇಡೋಕ್ಕೆ ಸ್ಟಾರ್ಟ್ ಮಾಡು, ಆಮೇಲೆ ದಾರಿ ತಾನಾಗಿ ತಾನೇ ತೆರೆದುಕೊಳ್ತಾ ಹೋಗುತ್ತೆ ಅಂತ. ಅಂದರೆ ಈ ಥರದ ಕಥೆಗಳು ಏನನ್ನು ನಮಗೆ ಹೇಳ್ತಾ ಹೋಗುತ್ತೆ ಅಂದರೆ, ನೀವು ಮೊದಲನೇ ಹೆಜ್ಜೆ ಇಡೋದಕ್ಕೆ ನಿಮಗೆ ಕೊನೆ ಗೇಟ್ವರೆಗೂ ನೀವೇನು ನೋಡಬೇಕಾಗಿಲ್ಲ. ಆಲ್ ದ್ಯಾಟ್ ಇಟ್ ಟೇಕ್ಸ್ ಇಸ್ ದಟ್ ಇನಿಷಿಯಲ್ ಪುಷ್ ಅಂತ. ನಾನು ಯಾಕೆ ಈ ಥರದ ಕಥೆಯೊಂದಿಗೆ ಇವತ್ತಿನ ಶೋನ ಶುರು ಮಾಡ್ತಾ ಇದ್ದೀನಿ ಅಂದರೆ, ಬಹುಶಃ ಇವತ್ತು ಬೆಂಗಳೂರಂಥ ಬೃಹತ್ತಾಗಿ ಬೆಳೆದಿರುವಂಥ ನಗರದಲ್ಲಿ ಸಾವಿರಾರು ರೆಸ್ಟೋರೆಂಟ್ಸ್ ಇದೆ. ಆದರೆ ಈ ಎಲ್ಲ ರೆಸ್ಟೋರೆಂಟ್ಸ್ಗಳು, ಈ ಸ್ವಿಗ್ಗಿ, ಝೊಮ್ಯಾಟೊ ಟ್ರೆಂಡ್ಸ್ಗಳು ಎಲ್ಲವೂ ಬರೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಬೆಂಗಳೂರಂಥ ಒಂದು ನಗರದಲ್ಲಿ, ಎಸ್ಪೆಷಲಿ ಅವತ್ತು ಬರೀ ಇಡ್ಲಿ ದೋಸೆ ಇವೆಲ್ಲ ಇದ್ದ ಕಾಲದಲ್ಲಿ, ಆಂಧ್ರ ಫುಡ್ ಅಂತ ಆ ಒಂದು ಯಾರೂ ನಡೀದೇ ಇರೋವಂಥ ಒಂದು ದಾರಿನಲ್ಲಿ ನಡೆದು ಒಬ್ಬಂಟಿಗರಾದ್ರೂ ಅವತ್ತಿಂದ 1997 ಹೆಜ್ಜೆ ಇಟ್ಟು, ಇಮ್ಯಾಜಿನ್ 2026 ಎಷ್ಟು ಟ್ರೆಂಡ್ಸನ್ನು ನೋಡಿರಬೇಡ, ಎಷ್ಟು ಕ್ಯಾಫೇಸನ್ನು ನೋಡಿರಬೇಡ, ಇದಿಷ್ಟನ್ನು ನೋಡ್ತಾ ಎಷ್ಟನ್ನು ಗಳಿಸಿರಬೇಡ, ಎಷ್ಟನ್ನು ಕಳ್ಕೊಂಡಿರಬೇಡ. ಆ್ಯಸ್ ಅನ್ ಆಂಟ್ರಪ್ರನರ್, ನಾಟ್ ಜಸ್ಟ್ ರನ್ನಿಂಗ್ ಹೋಟೆಲ್, ಹೀ ಸಂಬಡಿ ಹೂ ಹಸ್ ಸರ್ವೈವ್ ದ ಟ್ರೆಂಡ್ಸ್, was built an empire and an entrepreneur who has seen it all. So ಇಂಥ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾವ ರೆಸ್ಟೋರೆಂಟ್ ರಶ್ಮಿ ನೀವು ಇನ್ನೂ ಬಾಯಿ ಬಿಟ್ಟಿಲ್ವಲ್ಲ ಅಂತಂದರೆ, ನಿಮಗೆ ಒಂದು ಪ್ರಶ್ನೆ ಕೊಡ್ತೀನಿ. ಈಗ ಕ್ಷತ್ರಿಯ ಚಿಕನ್ ಅಂತಂದರೆ ಯಾವ ಹೋಟೆಲ್ ನೆನಪಿಗೆ ಬರೋದು ನಿಮಗೆ? ಅಥವಾ ಸಡನ್ನಾಗಿ ಒಂದು ಒಳ್ಳೆ ಸ್ಪೈಸಿ ಆಂಧ್ರ ಮೀಲ್ ಅಂತಂದರೆ ಯಾವುದು ಕಾಂಟ್ರವರ್ಸಿ ಒಳಗಾಗದೆ ಹೆಸರನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿರುವಂಥ ಒಂದು ರೆಸ್ಟೋರೆಂಟ್ ಯಾವ್ದು ನಿಮಗೆ ನೆನಪಿಗೆ ಬರ್ತಾ ಇದೆ? ಸೊ ನಾನೇ ಪರಿಚಯ ಮಾಡೋಕ್ಕಿಂತ ಮುಂಚೆ ನೀವೇ ಹೇಳಿರ್ತೀರ, ಏನ್ರಿ ರಶ್ಮಿ ನಂದನಾ ಅಂತ. ಹೌದು, ಒಂದು ಬ್ರ್ಯಾಂಡ್ ನಂದನ ಎಲ್ಲೋ ಒಂದು ಕಡೆ ಆಂಧ್ರ ಫುಡ್ಗೇನೆ ಎಲ್ಲ ಒಂದು ಫೇವ್ರೇಟ್ಸ್ನ ಒಂದು ಮತ್ತೆ ಮತ್ತೆ ಹುಡ್ಕೊಂಡು ಹೋಗುವಂಥ ಒಂದು ಭೋಜನದ ನಂದನ ಆಗತ್ತೆ ಅಂತಂದರೆ, ಒಂದು ದಿನ ಸರಿ 2 ದಿನ ಸರಿ ಮಾರ್ಕೆಟಿಂಗ್ ಅನ್ನೋದು ಒಂದು ಟ್ರಿಗರ್ ಆಗತ್ತೆ ಹೊರತು ಲಾಯಲ್ಟಿ, ಆ ನಿಯತ್ತು ಬಿಲ್ಡ್ ಆಗೋದು ಯಾವತ್ತಿದ್ರೂ ಕ್ವಾಲಿಟಿ ಮತ್ತು ಸರ್ವಿಸಿಂದ ಮಾತ್ರ. ಆ ನಂಬಿಕೆನ ಹೇಗೆ ಗಳಿಸಿದ್ರು, ಹೇಗೆ ನಂಬಿದ್ರು. ಬರೀ ನಂದನದಿಂದ ಶುರುವಾದಂಥ ಅವರ ಜರ್ನಿ 1997 ಫಸ್ಟ್ ಔಟ್ಲೆಟನ್ನು ಕಟ್ತಾರೆ. ಅದಾದ ಮೇಲೆ ಇವತ್ತಿಗೆ 29 ಔಟ್ಲೆಟ್ಸ್ ಪ್ಲಸ್ 6 ಕ್ಲೌಡ್ ಕಿಚನ್ಸ್. ಇದು ಬರೀ ನಂದನಾದ ಸ್ಟೋರಿ. ಇನ್ನು ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವರ ಒಂದು ನೆರಳಲ್ಲಿ ಅರಳಿರುವಂಥ ಒಂದಷ್ಟು ವಿಶೇಷಗಳಂದರೆ, ಅವರ ಮೊದಲ ಅಳಿಯ ಬಂದು A2B ಎಂಪೈರನ್ನು ಕಟ್ಟಿದವರು. ಇನ್ನು 2ನೇಯ ಅಳಿಯ ಸಂಗೀತ ಮೊಬೈಲ್ಸನ್ನು ನಡೆಸ್ತಾ ಇರೋರು. ಇನ್ನು ಅವರ ಮಗಳು ಐ ಥಿಂಕ್ R&R ಬಿರಿಯಾನಿ ಆ ಒಂದು ಇದನ್ನು ಕೂಡ ಇದು ಮಾಡಿದ್ದಾರೆ. ಅಂದರೆ ಇದರಲ್ಲಿ ಅವರ ಜರ್ನಿ ಜೊತೆಗೆ ಅವರು ಸುತ್ತ ಇರೋರನ್ನು ಹೇಗೆ ಬೆಳೆಸಿದ್ದಾರೆ, ಆ ಎಂಪೈರನ್ನು ಹೇಗೆ ಕಟ್ಟಿದ್ರು, ಆ್ಯಂಡ್ ಸೋ ಮಚ್ ಮೋರ್ ಇನ್ ಬಿಟ್ವೀನ್ ಆಸ್ ಅನ್ ಆಂಟ್ರಪ್ರನರ್ ಆ್ಯಂಡ್ ಆಸ್ ಅ ಫೌಂಡರ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಸ್ ಅ ಗ್ರೇಟ್ ಹ್ಯೂಮನ್. ಹಿಯರ್ ಐ ವೆಲ್ಕಮ್ ಯು ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ ಸರ್. ಫಸ್ಟ್ಲಿ ಹಿಯರ್ ಐ ವೆಲ್ಕಮ್ ಡಾಕ್ಟರ್ R. ರವಿಚಂದ್ರ ಅವ್ರನ್ನ. ನಮಸ್ಕಾರ ರಶ್ಮಿ ಮೇಡಮ್. ಸರ್, I mean, please call me Rashmi. Yes. You are way senior and of course probably
ನಾನಿವಾಗ ಅಷ್ಟೇ ಉದ್ಯಮಿಯಾಗಿ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೀನಿ ಥ್ರೂ ಮೈ ಸಾರಿ ಬ್ರ್ಯಾಂಡ್. ಸೋ ಮಚ್ ಟು ಲುಕ್ ಅಪ್ ಟು ಆ್ಯಂಡ್ ಲರ್ನ್ ಫ್ರಮ್ ಯು. ಸೊ ಫಸ್ಟ್ಲಿ ಹೇಗಿದ್ದೀರಿ ಹೇಳಿ? ಚೆನ್ನಾಗಿದ್ದೀವಿ, ಸೂಪರ್. ಸೊ ಅಫ್ಕೋರ್ಸ್ ಸರ್, ನಿಮ್ಮ ಇಂಟ್ರೊಡಕ್ಷನ್ ಕೊಡೋದಕ್ಕೆ ನನಗೆ ಇಷ್ಟು ಸಾಲುಗಳು ಬೇಕಾಗಿತ್ತು. ಬಹುಶಃ ಇವಿಷ್ಟು ನೀವು ಸಾಧಿಸಿದ್ದೀರಿ, ಇಷ್ಟು ಹೆಜ್ಜೆ ಇಟ್ಟಿದ್ದೀರಲ್ಲ, ಬಹುಶಃ ಮೊದಲ ಹೆಜ್ಜೆ ಭಾಳ ಇಂಪಾರ್ಟೆಂಟ್ ಆಗತ್ತೇನೋ. ಆ ಮೊದಲ ಹೆಜ್ಜೆ ಯಾಕೆ ಇಟ್ರಿ, ಹೇಗಿಟ್ರಿ ಅನ್ನೋ ಕುತೂಹಲ ಎಲ್ರಿಗೂ. ಮೇಡಮ್, ನಾನು ಬೆಂಗಳೂರಿಗೆ ಬಂದಿದ್ದು 1979ರಲ್ಲಿ. ಅಲ್ಲಿ ಬಂದಿದ್ದು ಆವಾಗ ನಮ್ಮ ಸಿಸ್ಟರ್ ಜೊತೆಗೆ ನಮ್ಮ ಮಾವರು ಅವರು ನನ್ನನ್ನು ಓದ್ಸೋಕ್ಕೆ ಕರ್ಕೊಂಬಂದಿದ್ದರು. ಅಲ್ಲಿ ವಿವೇಕಾನಂದ ಕಾಲೇಜ್ ಮಲ್ಲೇಶ್ವರಂ, ಅಲ್ಲಿ PUC ಓದಿದ್ದೆ. ಆಮೇಲೆ ಮಲ್ಲೇಶ್ವರಂ MES ಕಾಲೇಜಲ್ಲಿ BCom ಓದಿದ್ದೆ. PUCಯಲ್ಲಿದ್ದಾಗ ನನಗೆ ಮೈಸೂರು ಸ್ಯಾಂಡಲ್ ಸೋಪಲ್ಲಿ ನನಗೆ ಪಾರ್ಟ್ ಟೈಮ್ ಜಾಬ್ ಯಶವಂತಪುರ. ಮೈಸೂರು ಸ್ಯಾಂಡಲ್ಸು ಈವ್ನಿಂಗ್ ಆದರೆ ನಮಗೆ ಪಾರ್ಟ್ ಟೈಮ್ ಜಾಬ್ ಸಿಕ್ಕೋದು. ಅದರಲ್ಲಿ ಎವ್ರಿ ಮಂತ್ ನನಗೆ ಪಾಕೆಟ್ ಮನಿಗೆ $200 ಸಿಕ್ಕೋದು. ಅದೇ ಒಂದು ನನಗೆ ನನಗೆ ಎಕ್ಸ್ಪೆನ್ಸಸ್ ಆಗ್ತಾಯಿತ್ತು. BCom ಓದುವಾಗ ಅಲ್ಲಿನೂ ನನಗೆ ಅಮೌಂಟ್, ನನಗೆ ಖರ್ಚುಗಳಿಗೆ ಪ್ರತಿಯೊಂದಕ್ಕೆ ನನ್ನ ಫಾದರ್ ಅಲ್ಲಿಂದ ಅಗ್ರಿಕಲ್ಚರ್ ಫ್ಯಾಮಿಲಿ, ಅಲ್ಲಿಂದ ನಮ್ಮ ನ್ಯಾಟಿ ಬಂದು ಅಲ್ಲಿ ಆಂಧ್ರ ಬಾರ್ಡರ್ ಚಿತ್ತೂರು ಟು ತಿರುತಣಿ ರೂಟಲ್ಲಿ ನಮ್ಮದು ಶೋಳಿಂಗರ್ ಅಂತ ನಮ್ಮ ನ್ಯಾಟಿ ಪ್ಲೇಸು. ಅವ್ರಿಗೆ ಅಮೌಂಟ್ ಅಲ್ಲಿ ಕಳ್ಸೋಕ್ಕಾಗಲಿಲ್ಲ. ನಾನು ಬೇರೆಯವ್ರ ಹತ್ರ, ನಮ್ಮ ಸಿಸ್ಟರ್ ಮಾವ ಹತ್ರ ಕೇಳೋಕ್ಕೂ ನನಗೆ ಆಗೋದಿಲ್ಲ. ಆಗ ನನಗೆ BCom ಓದುವಾಗ ನನಗೆ ಪಾರ್ಟ್ ಟೈಮ್ ಮಾಡುವಾಗ ಅಲ್ಲಿ ಆ ಒಂದು ದುಡಿಮೆಯಿಂದ ನನಗೆ ಡಿಗ್ರಿ ಮುಗಿಸ್ದೆ. ಡಿಗ್ರಿ ಮುಗಿಸಿದಾಗ BCom ಡಿಗ್ರಿ ಆಯಿತು. ಇನ್ನು ಏನಪ್ಪ, ನಮ್ಮ ತಾಯಿಯ ತಮ್ಮ ಅವರು ಯುಕೋ ಬ್ಯಾಂಕ್ ಅದರಲ್ಲಿ ಮ್ಯಾನೇಜರ್ ಆಗಿದ್ದರು. ಅವರು ಇದ್ದಾಗ ಅವ್ರು ಏನು ಹೇಳಿದ್ರು ಅಂದರೆ, ನೀನು ಬ್ಯಾಂಕಿಗೆ ಅಪ್ಲೈ ಮಾಡೋದಲ್ಲ, ಬ್ಯಾಂಕ್ ನನಗೆ ಸಿಕ್ಕತ್ತಲ್ಲ ನಿನಗಂತೇಳಿ. ಆಲ್ಮೋಸ್ಟ್ ಬ್ಯಾಂಕ್ ನನಗೆ ಕ್ಲರಿಕಲ್ ಎಕ್ಸಾಮ್ ಮಾಡಿದೆ ನಾನು. ಕ್ಲರಿಕಲಲ್ಲಿ ನನಗೆ ವೈಶ್ಯ ಬ್ಯಾಂಕ್ ಅವೆನ್ಯೂ ರೋಡ್ ಬ್ರ್ಯಾಂಚಲ್ಲಿ ಕ್ಲರ್ಕಾಗಿ ಕೆಲಸ ಸಿಕ್ತು. ಕೆಲಸ ಸಿಕ್ತು ನನಗೆ. ಆದರೆ ನಮ್ಮ ಈ ಕಡೆ ನಮ್ಮ ಸೋದರ ಮಾವ, ಈ ಕಡೆ ನನ್ನ ಸಿಸ್ಟರ್ ಹಸ್ಬೆಂಡ್, ಅವರು ಬ್ಯಾಂಕಲ್ಲಿ SBIಯಲ್ಲಿ ಕೆಲಸ ಮಾಡ್ತಿದ್ದಾರೆ, SBM ಮಾಡುವಾಗ ನನಗೆ ಇಬ್ಬರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಅದು ಸಾಧನೆ ಮಾಡೋದು ಭಾಳ ಇದೆ ಅಂತ ಆವಾಗಲೇ ನನಗೆ ಒಂದು ನನ್ನಲ್ಲಿ ಗುರಿ, ನಾನು ಕೆಲಸ ಬೇಡ. ಆವಾಗ ನಾನು ನಮ್ಮ ಸೋದರ ಮಾವರು, ನೀನು ಬಿಸ್ನೆಸ್ ಮಾಡಬೇಕಂತ ಯಾವಾಗಲೂ ನೀನು ಇರ್ತೀಯ, ಇದು ನೀನು ವೈಶ್ಯ ಬ್ಯಾಂಕಲ್ಲೂ ನಿನಗೆ ಅವೆನ್ಯೂ ರೋಡ್ ಬ್ರಾಂಚಲ್ಲಿ ಕೆಲಸ ಸಿಕ್ಕಿದ್ರು ಬೇಡ ಅಂತೀಯ, ಹಂಗಾದರೆ ನೀನು ಕನಿಷ್ಕ ಹೋಟ್ಲಲ್ಲಿ ಅಕೌಂಟೆಂಟಾಗಿ ಸೇರಿಕೊಳ್ಳಿ ಅಂತ ನನ್ನನ್ನು ಕರ್ಕೊಂಡೋಗಿ ಅಕೌಂಟೆಂಟಾಗಿ ಸೇರಿಸಿದ್ರು ಗಾಂಧಿನಗರ್ ಕನಿಷ್ಕ ಹೋಟ್ಲಲ್ಲಿ 1983ಯಲ್ಲಿ. 1983ಇಂದ 87ವರೆಗೂ ಕನಿಷ್ಕ ಹೋಟ್ಲಲ್ಲೇ ಇದ್ದೆ ನಾನು. ಅಕೌಂಟ್ಸ್ ನನಗೆ ಇಷ್ಟ ಆಗಲಿಲ್ಲ. ಅಡ್ಮಿನಿಸ್ಟ್ರೇಷನ್ ಹೆಂಗೆ ಆಗ್ತಾಯಿದೆ, ಹೆಂಗೆ ಅವರು ಮ್ಯಾನೇಜ್ ಮಾಡ್ತಾಯಿದ್ದಾರೆ ಈ ಹೋಟೆಲ್, ಆ ಹೋಟೆಲ್ನ ನಾನು ಅಲ್ಲೇ ಇರೋದು, ಅಲ್ಲೇ ಇದ್ದು ನನಗೆ ನಮ್ಮ ಮಾವರು ಚೆಂಗಮರಾಜು, ಬಂಗಾರಾಜರ ಹತ್ರ ಕರ್ಕೊಂಬಂದರು. ನಮ್ಮ ಸಿಸ್ಟರ್ ಹಸ್ಬೆಂಡು ಜಗನ್ನಾಥ ರಾಜು, ಅವರೆಲ್ಲ ನನಗೆ ಒಂದು ಬಲ. ನನ್ನ ಜರ್ನಿಗೆ ಅವರು ಕನಿಷ್ಕ ಹೋಟ್ಲಲ್ಲಿ ನಾನು ಕೆಲಸ ಮಾಡುವಾಗ ನನಗೆ $300 ಅಕೌಂಟೆಂಟಾಗಿ ಸಂಬಳ. ನನಗೆ 83 to 87. ಅದು ಅಮೌಂಟ್ ಅಲ್ಲಿ ನನಗೆ ಸಂಬಳ ತೊಗೊಂಡು ಅಲ್ಲಿ ನಾನು ಹೋಟ್ಲಲ್ಲಿದ್ದಾಗ ಆ ಸುತ್ತಮುತ್ತ ಇರೋ ಆಂಧ್ರ ಕುಸಿನ್ ಸ್ಟೈಲ್ ರೆಸ್ಟೋರೆಂಟ್ಸ್ ಪ್ರಸಿದ್ಧಿಯಾಗಿತ್ತು ಅವಾಗ. RR, ನವಯುಗ, ಅನ್ನಪೂರ್ಣ, ಈ 3 ರೆಸ್ಟೋರೆಂಟ್ ಗಾಂಧಿನಗರಲ್ಲಿ ಅಲ್ಲಿ ಭಾಳ ವೀಕ್ಲಿ ಒನ್ಸ್ ನನಗೆ ರಜೆ ಇದ್ದಾಗ ನಾನು ಅಲ್ಲಿ ಹೋಗಿ ಊಟ ಮಾಡೋನು. ಊಟ ಮಾಡುವಾಗ ನನಗೆ, ನಾವು ತೆಲುಗಿನವರು, ನಾವು ಇದು ಈ ಭೋಜನಕ್ಕೆ ನಮ್ಮ ಬ್ಯಾಂಗ್ಳೂರಿಯನ್ಸು ಮತ್ತು ಹೊರಗಡೆಯಿಂದ ಬರೋರು ಇಷ್ಟು ಜನ ಇಲ್ಲಿ ಕಾತಿದ್ದಾರೆ,
ವೆಯ್ಟ್ ಮಾಡಿ ಊಟ ಮಾಡ್ತಿದ್ದಾರೆ. ಹ್ಞೂ ಇದನ್ನು ನಾನು ಯಾಕೆ ಒಂದು ದಿನ ಮಾಡಬಾರ್ದು ಅನ್ನೋದು ನನ್ನ ಅವತ್ತೇ ಇದು ಒಂದು ಟ್ರಿಗರ್ ಸಿಕ್ಕಿದೆ ನನಗೆ. ರೆಸ್ಟೋರೆಂಟ್ಗೆ ಯಾಕೆ ಜರುಗಿದೆ ಸರ್? ಅಂದರೆ ತುಂಬ ಬೇರೆ ಬೇರೆ ಇಂಡಸ್ಟ್ರಿ ಹೋಗ್ಬೋದಿತ್ತು. ಬಿಕಾಸ್ ಕನಿಷ್ಕಾಲಿದ್ರಿ ಅಂತನಾ? ಹೌದು, ಕನಿಷ್ಕಾಲಿದ್ದೆ. ಅದು ನಾನು ಅಲ್ಲಿ ಇರೋ ಆಂಧ್ರ ಶೈಲಿ ರೆಸ್ಟೋರೆಂಟ್ಸ್ ಎಲ್ಲ ನೋಡಿದ್ನಲ್ಲ ಗಾಂಧಿನಗರಲ್ಲಿ, ಅಲ್ಲೊಂದು ಗ್ಯಾಪ್ಸ್ ಅಲ್ಲಿ ನನಗೆ ಇದನ್ನು ನಾವು ಯಾಕೆ ಇನ್ನೂ ಬೇರೆ ಏರಿಯಾಗೆ, ನಾವು ಬೇರೆ ಜಾಗಕ್ಕೆ, ಇವರು ಗಾಂಧಿನಗರಲ್ಲಿ ಮಾತ್ರ ಇದ್ದಾರೆ, ಇದನ್ನು ನಾವು ಬೇರೆ ಏರಿಯಾಸ್ಗೆ ಹೋಗಿ ನಾವು ಅದನ್ನು ಯಾಕೆ ಬ್ರಾಂಚಸ್ ಮಾಡಬಾರ್ದು ಅಂತ ಒಂದು ನನಗೆ ಆವಾಗ ನನ್ನ ಏಮ್ ಇತ್ತು. ಆವಾಗ ನನಗೆ ಅವ್ರು 3 ಜನ ನನಗೆ ಪಾರ್ಟ್ನರಾಗಿ ಪಲ್ಲವಿ ಥಿಯೇಟ್ರ್ ಕೆಳಗಡೆ ಒಂದು ಜಾಗ ಇದೆ, ಅದೊಂದು ರೆಸ್ಟೋರೆಂಟ್ ಮಾಡೋಣ ಅಂಥೇಳಿ ನನ್ನನ್ನು ಅಪ್ರೋಚ್ ಮಾಡಿದ್ರು. ಓಹೋ. ಅಪ್ರೋಚ್ ಮಾಡಿದಾಗ ನಾನು ಒಂದು 87 ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ವಿ. 88 ಅಲ್ಲಿ ಆ ರೆಸ್ಟೋರೆಂಟ್ ಕ್ಲೋಸ್ ಮಾಡಬೇಕಾಗಿತ್ತು. ಏನು ಸರ್ ಆ ರೆಸ್ಟೋರೆಂಟ್ ಹೆಸರು? ಶಾಲಿನಿ. ಹ್ಞೂ. ಆ ರೆಸ್ಟೋರೆಂಟ್ ನಾವು ಮಾಡುವಾಗ ನನ್ನ ಒಂದು ಪಾರ್ಟ್ನರ್ಸು ಪ್ರತಿಯೊಬ್ಬರು ಅವರು ಫೈನಾನ್ಷಿಯರ್ಸ್, ಅವ್ರ ಹತ್ರ ಸಾಲ ಮಾಡಿ ತಂದಿದ್ದಾರೆ. ಅವ್ರಿಗೆಲ್ಲ ಭಾವನೆ ಏನಂದರೆ ರೆಸ್ಟೋರೆಂಟ್ ಮಾಡಿದ್ರೆ 50% ಪ್ರಾಫಿಟ್ ಬಂದುಬಿಡುತ್ತೆ, ಆ 50% ಪ್ರಾಫಿಟಿಂದ ನಾವು ಸಾಲ ಮಾಡಿದ್ದಕ್ಕೆ ಇಂಟ್ರೆಸ್ಟ್ ಆಗಿ ಕಟ್ಬಿಟ್ಟು ನಾವು ದುಡಿಯೋಣ ಅಂತ ಅವ್ರ ಭಾವನೆ. ಆದರೆ ರೆಸ್ಟೋರೆಂಟ್ ಅಷ್ಟು ಈಸಿ ಅಲ್ಲ ಮಾಡೋದು. ಅಲ್ಲಿಗೆ ನಮಗೆ ಮಾಡಬೇಕಂದ್ರೆ ನಮ್ಮ ಕ್ಯಾಶ್ ಫ್ಲೋ ಇರಬೇಕು, ದಿನನಿತ್ಯ ನಮ್ಮ ಹತ್ರ ಫಂಡ್ ಇರಬೇಕು ನಡೆಸ್ಬೇಕಂದ್ರೆ. ಫಂಡ್ ಅಂದರೆ ಯೂಶಲಿ ಫಾರ್ಮುಲಾ ಏನಲ್ಲಿ ನಮ್ಮ ಬಿಸ್ನೆಸ್ ಮಾಡೋದು, ನಮ್ಮ ಅಮೌಂಟನ್ನು ನಾವು ಅದನ್ನು ದಿನನಿತ್ಯ ಅದನ್ನು ಅಮೌಂಟ್ ತೊಗೊಂಡೋಗ್ಬಿಟ್ರೆ ನಮಗೆ ರನ್ ಮಾಡೋಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ 10 ರೂಪಾಯಿ ದುಡಿದ್ರೆ ಎಷ್ಟು ವಾಪಸ್ ಅಲ್ಲಿ ಹೋಟ್ಲಲ್ಲೇ ಇರಬೇಕು? ಹೋಟ್ಲೇ ಮಿನಿಮಮ್ 50% ಅಲ್ಲಿ ಇರಬೇಕು, ರೊಟೇಟ್ ಮಾಡೋದಕ್ಕೆ. ಅವರು ಸಾಲಗಾರರು ಬಂದು ಅಲ್ಲಿ ಅಲ್ಲಿ ದಿನನಿತ್ಯ ಅವ್ರು ಬರೋದು, ನನಗೆ ನಾನು ಸಾಲ ತಂದಿದ್ದೀನಿ, ನನಗೆ ಅಮೌಂಟ್ ಕೊಡಬೇಕಂತ ಹೇಳೋರು. ಆ ಒಂದು ನಿಟ್ಟಿನಲ್ಲಿ ಅದು ಪೀಸ್ಫುಲ್ಲಾಗಿ ನಾವು ನಡ್ಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದು ಆಂಧ್ರನೇನಾ ಶಾಲೆ? ಅದು ಆಂಧ್ರ ಶೈಲಿ ರೆಸ್ಟೋರೆಂಟ್. ಸೊ ಅವತ್ತು ಬೆಂಗಳೂರಲ್ಲಿ ಯಾಕೆ ಅದು ವರ್ಕ್ ಆಗಿರಲಿಲ್ಲ ಸರ್? ಅಂದರೆ ಅಷ್ಟೊಂದು ಆಚೆ ಕಡೆ ಊಟ ಮಾಡೋರು ಇರಲಿಲ್ವಾ, ಅಥವಾ ಮಾರ್ಕೆಟಿಂಗಾ, ಅಥವಾ ಏನು, ಎಲ್ಲಿ ಎಡವಿರ್ಬೋದು? ಲಂಚ್ ಬಿಸ್ನೆಸ್ ಮಾತ್ರ ಅಲ್ಲಿ ಚೆನ್ನಾಗಿತ್ತು. ಯಾಕಂದರೆ ಡಿಪೆಂಡಿಂಗ್ ಆನ್ ಕಾರ್ಪೊರೇಷನ್ ಮತ್ತು ಕಂಠೀರವ ಸ್ಟೇಡಿಯಂ, ಪಲ್ಲವಿ ಥಿಯೇಟರ್. ಹಾಗೆ ಅದು 88ಅಲ್ಲಿ ನಾವು ಮುಚ್ಚಬೇಕಾಗಿತ್ತು. ಮುಚ್ಚಬೇದಾಗ ನನಗೆ ನನ್ನ ಲೈಫ್ ಏನು ನಷ್ಟ, ನನ್ನದು ಸೇವಿಂಗ್ಸಲ್ಲ ಅಮೌಂಟು ನನ್ನ ಹತ್ರ ಇತ್ತಲ್ಲ, ಇದ್ರ ಜೊತೆಗೆ ಅಲ್ಲಿ ನನಗೆ ಏನಾಗಬೇಕು, ನನಗೆ ಡಿಪೆಂಡೆನ್ಸ್, ನನಗೆ ಸಿಸ್ಟರ್ಸ್ ಇದ್ದಾರೆ, ನಮ್ಮ ತಾಯಿ ತಂದೆ ಇದ್ದಾರೆ, ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ ಅಂತೇಳಿ ನಾನು ಹೇಳಿದ್ದೀನಲ್ಲ ಎಲ್ರಿಗೆ, ನನ್ನ ಜೀವನ ನೆಕ್ಸ್ಟ್ ಹೇಗೆ ಅಂತ ಥಿಂಕ್ ಮಾಡಿದಾಗ ನನಗೆ ಪಲ್ಲವಿ ಥಿಯೇಟ್ರಲ್ಲಿ ನಾನು ಒಂದು ಮೂವಿ ನೋಡಿದೆ. ಆ ಮೂವಿನೇ ನನಗೆ ಇನ್ಸ್ಪೈರಿಂಗ್, ಮನದಲ್ಲಿ ವೃದ್ಧಿ ವೇಂಡುಮ್ ಅಂತ, ಸುಹಾಸಿನಿ ಮೂವಿ. ಸುಹಾಸಿನಿ ಅವರ ಕ್ಯಾರೆಕ್ಟ್ರನ್ನು ಅವರು ಲೈಫ್ ಸ್ಯಾಕ್ರಿಫೈಸ್ ಮಾಡಿಕೊಂಡು ಫ್ಯಾಮ್ಲಿಗಾಗಿ, ದೊಡ್ಡ ಫ್ಯಾಮ್ಲಿ, ಆ ಫ್ಯಾಮ್ಲಿಯನ್ನು ಅವರು ನರ್ಸಾಗಿ ಕೆಲಸ ಮಾಡ್ತಾಯಿರ್ತಾರೆ. ಆ ಮನೆಯೆಲ್ಲ ಏನೇ ಒಳಗೆ ಕಷ್ಟ ಇದ್ದರೂ ಹೊರಗಡೆ ನಗುತ್ತಾ ಎಲ್ಲರನ್ನು, ಪೇಷಂಟ್ಗಳೆಲ್ಲ ಅವರು ಕೇರ್ ತೊಗೊಳ್ಳೋದು ನೋಡಿ, ಮತ್ತು ಆ ಫ್ಯಾಮ್ಲಿ ಬಾಂಡಿಂಗ್, ಆ ಫ್ಯಾಮ್ಲಿನವರು ತೊಗೊಳ್ಳೋದು, ಟೇಕ್ ಕೇರ್ ತೊಗೊಳ್ಳೋದು. ಆವಾಗ ಆ ಹೆಸ್ರಿಗೆ ತಕ್ಕಂತೆ ನಾನು ವೈ ಐ ಕಾಂಟ್ ಬೌನ್ಸ್ ಬ್ಯಾಕ್, ಆ ಒಂದು ಇನ್ಸ್ಪೈರ್ ಆಗಿದ್ದು ನನಗೆ. ಆ ಒಂದು ನಾನು ಮಾಡಬಲ್ಲೆ ಅಂತ ಹೇಳಿದಾಗ ನನ್ನ ಡಿಪೆಂಡೆನ್ಸ್ ಇದ್ದವರು 20 ಜನಕ್ಕೂ ನಾನು ಆಲ್ಮೋಸ್ಟ್ ಮುಚ್ಚೋ ಸಮಯ ಇದೆ, ಇನ್ನು 1 ವಾರದಲ್ಲಿ ಮುಚ್ಬೋದು ಇದನ್ನು, ಆ ಥರ ಪೊಸಿಷನ್ ಬಂದಿದೆ ಈಗ ಈ ರೆಸ್ಟೋರೆಂಟ್. ನಾವು ರೆಡಿ ಆಗಬೇಕಾಗತ್ತಾ ಅಂತ ಹೇಳಿದ್ಮೇಲೆ, ಒಂದು ರೆಸ್ಟೋರೆಂಟ್ ಮಾಡ್ತೀನಿ ನಾನು, ಮಾಡೋಣ, ನೀವೇನು ವರಿ ಮಾಡಬೇಕಂತ ಹೇಳಿದೆ ನಾನು. ಆವಾಗ ನಮಗೆ ರಿಚ್ಮೆಂಟ್ ಸರ್ಕಲ್ ಪೆರಿಸ್ವಾಮಿ ಅಂತ, ಅವ್ರ ಜೊತೆಗೆ ನಮ್ಮ ಪಾರ್ಟ್ನರ್, ಅವರು ನಮ್ಮ ರೆಸ್ಟೋರೆಂಟ್ಗೆ
ಮುಚ್ಚೋ ಸಮಯದಲ್ಲಿ ಅವರು ರೆಸ್ಟೋರೆಂಟ್ಗೆ ಡೈನಿಂಗ್ ಬಂದಿದ್ದರು ಲಂಚಿಗೆ. ಬಂದಾಗ ಅವರು, ನಾನು ಒಂದು ಮಿನೋ ಸರ್ಕಲಲ್ಲಿ ಒಂದು ಜಾಗ ನನ್ನದಿದೆ, ರೆಡಿ ಮಾಡಿಟ್ಟಿದ್ದೀನಿ, ನನಗೆ ರೆಸ್ಟೋರೆಂಟ್ ನಡ್ಸೋಕ್ಕೆ ನನಗೆ ಗೊತ್ತಿಲ್ಲ, ಏನು ನನಗೆ ಈ ವಿಷಯ ಗೊತ್ತಾಯಿತು, ಇದು ರೆಸ್ಟೋರೆಂಟ್ ಕ್ಲೋಸ್ ಮಾಡ್ತಾರೆ ಅಂತೇಳಿ, ನೀವು ನನ್ನ ಜೊತೆಗೆ ಜಾಯ್ನ್ ಆಗಿ ನೀವು ಮಾಡ್ತೀರಾ ಅಂಥೇಳಿ. ಓಹೋ, ಅದು ಆ ದೇವರ ಕೃಪೆಯಿಂದ ಅಂದು ನಾನು ಎಸ್ ಮಾಡ್ತೀನಿ, ನೀವು ಏನೇ ಇಟ್ಟರು ನನ್ನ ಒಂದು ಏನು ನಾನು ಪ್ಲ್ಯಾನ್ ಮಾಡ್ತೀನೋ ಅದರಲ್ಲಿ ಅದರಂತೆ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತಂತೇಳಿ ಆ ರೆಸ್ಟೋರೆಂಟ್ ನಾವು 89ರಲ್ಲಿ ಪ್ರಾರಂಭ ಮಾಡಿದ್ವಿ. ನನಗೆ ಹಾಗೆ ಅದನ್ನು ನಾವು ಬೆಳೆಸ್ಕೊಂಡು ಹೋದ್ವಿ 1989ಇಂದ 2004ವರೆಗೆ. ಆ ಮಧ್ಯದಲ್ಲಿ 97ಅಲ್ಲಿ ರಾಜಾಜಿನಗರಲ್ಲಿ ಒಂದು ರೆಸ್ಟೋರೆಂಟ್ ನಾವು ಪ್ರಾರಂಭ ಮಾಡುವಾಗ ಆ ಬಿಲ್ಡಿಂಗ್ ಮಾಡೋದು ನಮಗೆ ರವಿಚಂದ್ರನಿಗಾದ್ರೆ ನಾನು ಈ ಜಾಗವನ್ನು ಕೊಡ್ತೀನಿ, ನಾವು ಪಾರ್ಟ್ನರ್ಶಿಪ್ಪಲ್ಲಿದ್ದಾಗ ಅದು ರವಿಚಂದ್ರನ್ ನೋಡಿ ಅವರು ಈ ಜಾಗವನ್ನು ನಾನು ಅವ್ರಿಗೆ ಕೊಡ್ತೀನಿ ಬೇಕಂದ್ರೆ ಅಂಥೇಳಿ ಅವರು ನನಗೆ ಓನರ್ಶಿಪ್ಪನ್ನು ನಾನು ಕ್ರಿಯೇಟ್ ಮಾಡಿದ್ದು ನಮ್ಮ ರಾಜಾಜಿನಗರ್ ಬಿಲ್ಡಿಂಗ್ ಓನರ್ ಕೃಷ್ಣಮೂರ್ತಿಯವರು. ಓಹೋ, ಆ ಒಂದು 97ಇಂದ 2004 ಮತ್ತು 2004 ನಾವು ಒಟ್ಟಿಗೆ ಇದ್ವಿ. 2004ಅಲ್ಲಿ ನಾನು ಡಿವೈಡ್ ಮಾಡಿದಾಗ ನಂದು 3 ಬ್ರ್ಯಾಂಚ್ ಇತ್ತು ನಂದು. 2004ಅಲ್ಲಿ ಡಿವೈಡ್ ಆಗಿ ನಾವು ಬಂದಮೇಲೆ 2005ಅಲ್ಲಿ ಆವಾಗ ನನಗೆ ಒಂದು ರೆಸ್ಟೋರೆಂಟ್ ಪ್ರಾರಂಭ ಮಾಡಿ ನಮ್ಮ ಶಾಖೆಗಳು ಆವಾಗ 2004ಇಂದ ಈಗ 2026ವರೆಗೂ ನಮ್ಮದು ಆವಾಗ 3 ಇದ್ದಿದ್ದು ಈಗ ಆಲ್ಮೋಸ್ಟ್ ನಿಯರ್ ಬೈ 29. ಸೊ ಹೀಗೆ ಇದು ಈ ಕಡೆ ನಂದನ ಆಗಿದ್ದು. ಎಸ್, ನಂದು ಆಗಿತ್ತು. ಓ ವಾವ್, ವಾಟ್ ಅನ್ ಇಂಟ್ರೆಸ್ಟಿಂಗ್ ಜರ್ನಿ ಸರ್. ಎಸ್, ಬಿಕಾಸ್ ಅಂದರೆ ಒಂದು ಸಿನಿಮಾ ಕ್ಯಾರೆಕ್ಟರು ಎಸ್, ಒಂದು ರೆಸ್ಟೋರೆಂಟನ್ನು ಬ್ರ್ಯಾಂಡನ್ನೇ ಕಟ್ಟತ್ತೆ ಅಂತ. ನೋ ವಂಡರ್ ಐ ಸಾ ದಿಸ್. ನಿಮ್ಮ 15th ಔಟ್ಲೆಟನ್ನು ಇನಾಗ್ರೇಟ್ ಮಾಡಿದ್ದು ಸುಹಾಸಿನಿ ಅದಕ್ಕೊಂದು ಕತೆ ಅವರೇ. ಇದೆ. ಈ ನಂದನ ಅಂತ ಹೆಸರಿಟ್ಟಿದ್ದು ನನಗೆ ನನ್ನ ಮಕ್ಕಳು ಶ್ವೇತಾ ರಮ್ಯ ಹೇಳಿದಾಗ ನನಗೆ ಗೊತ್ತಾಯಿತು. ನಂದನ ಅಂದರೆ ಸಂಸ್ಕೃತಲ್ಲಿ ಅಪ್ಪ, ಡಾಟರ್ಸ್ ಅಂತ. ಓ, ದಿಸ್ ಇಸ್ ದ ಸ್ಟೋರಿ ಆಫ್ ದಿ OG ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ವಿಚ್ started as a great success and has stood the test of time today with 29 plus stores. Sir, obviously ಅವತ್ತಿನ ಕಾಲದಲ್ಲಿ 1997ಅಲ್ಲಿ ವೆನ್ ಯುವರ್ ಫಸ್ಟ್ ಹೋಟೆಲ್ ವಾಸ್ ಅ ಸಕ್ಸಸ್, ಅವತ್ತು ಜನ ಏನು ಮಾತಾಡ್ತಾಯಿದ್ರು, ಇವೆಲ್ಲ ಪ್ರೀ ಇಂಟರ್ನೆಟ್ ಎರ, ಗೂಗಲ್ಲು ಬರೋಕ್ಕೂ ಮುಂಚೆ, ಇಂಟರ್ನೆಟ್ ಬೂಮ್ ಆಗೋಕ್ಕಿಂತ ಮುಂಚೆ, ಅವತ್ತು ಒಂದು ರೆಸ್ಟೋರೆಂಟ್ಸಿಗೆ ಜನ ಹೆಂಗೆ ಬರ್ತಾಯಿದ್ರು ಸರ್? ಯಾವ ನಂಬಿಕೆ ಮೇಲೆ ಬರ್ತಾಯಿದ್ರು ಅಂತ? ಅವರು ಭಾಳ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಅದು ಲಾಯಲ್ಟಿ ಭಾಳ. ಒಂದು ರೆಸ್ಟೋರೆಂಟ್ಗೆ ಬಂದರೆ ಮತ್ತೆ 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 ಆ ರೆಸ್ಟೋರೆಂಟನ್ನು ಅಲ್ಲಿಗೇ ಬರ್ತಾರೆ. ಆವಾಗ ಆ ಒಂದು ಅವರಲ್ಲಿ ಮಾತಾಡುವಾಗ ಅವರಲ್ಲಿ ಆ ಖುಷಿ, ಆ ಊಟ ಮಾಡಿದಾಗ ಅವ್ರಿಗೊಂದು ಹ್ಯಾಪಿನೆಸ್, ಫುಲ್ಫಿಲ್ಮೆಂಟ್, ಅದು ಭಾಳ ನಮಗೆ ಸಂತೋಷ ಆಯಿತು. ಮತ್ತು ಅವರು ಓಹ್ ಬಂದ್ರಪ್ಪ, ನಮ್ಮ ನಂದನಾಗ ಬಂದ್ವಿ, ಭಾಳ ಒಳ್ಳೆ ಊಟ ಕೊಟ್ರಿ, ಸಂತೋಷ, ಹ್ಯಾಪಿಯಾಗಿ ನಾವು ಇದೆ, ಮತ್ತೆ ಬರ್ತೀವಿ ಅಂತೇಳಿ ಮತ್ತೆ ಫ್ಯಾಮ್ಲಿನ ಕರ್ಕೊಂಬರೋರು. ಮತ್ತು ಈ ಮೀಡಿಯಾ, ಈ ಒಂದು ಪಬ್ಲಿಸಿಟಿ ಅವಾಗಿರಲಿಲ್ಲ. ಆಲ್ವೇಸ್ 1 to 1 ವರ್ಡ್ ಆಫ್ ಮೌತ್ ಮೌತ್ ಪಬ್ಲಿಸಿಟಿನೇ. ಮೌತ್ ಪಬ್ಲಿಸಿಟಿಯಲ್ಲಿ ನಮಗೆ ಭಾಳ ಕಸ್ಟಮರ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವತ್ತಿನ ದಿವಸ ಯಾವ ಭಯನ ನೀವು ಆಚೆ ತೋರಿಸ್ಕೊಳ್ಳಿಲ್ಲ ಸರ್? ಭಯನ ಪಟ್ಟಿಲ್ಲ ನಾನು. ಎಸ್, ಲೈಫ್ ಜರ್ನಿ, ನಾವು ಮಾಡೋ ಕೆಲಸವನ್ನು ಸರಿಯಾಗಿ ಮಾಡೋಣ, ದೇವ್ರು ನೋಡ್ಕೊಳ್ತಾರೆ ಅನ್ನೋದು ಆ ನಂಬಿಕೆನಲ್ಲೇ ಮುಂದಕ್ಕೆ ಬಂದ್ರಿ. ಎಸ್. ಸೊ ಇನ್ 1997 ವಿರ್ ಆಲ್ ಕ್ಯೂರಿಯಸ್ ಟು ನೋ, ಒಂದು ಎಷ್ಟು ದುಡ್ಡು ಹಾಕಿ ಅವತ್ತಿನ ದಿವಸ ರೆಸ್ಟೋರೆಂಟ್ ಶುರು ಮಾಡಿದ್ರಿ ಸರ್ ತಾವು? ಆಲ್ಮೋಸ್ಟ್ ನನಗೆ ನನ್ನ ಹತ್ರ ಒಂದು 2 lakhs. ಸೊ ಇವತ್ತಿನ ಥರ ಅಷ್ಟೊಂದು ಫ್ಯಾನ್ಸಿ ಇಂಟೀರಿಯರ್ಸು, ರಿವ್ಯೂ ಸಿಸ್ಟಮ್ ಆಗಿರಲಿ, ರೀಲ್ಸು, ಇನ್ಫ್ಲುಯೆನ್ಸರ್ಸು ಏನೂ ಇಲ್ಲದೆ ಅವತ್ತೆಲ್ಲ ಒಂದು ರೆಸ್ಟೋರೆಂಟ್ ಪ್ಲ್ಯಾನ್ ಮಾಡಬೇಕಂದ್ರೆ ಏನೇನು ಬೇಸಿಕ್ಸ್, ABCD ಇವಿಷ್ಟೆಲ್ಲ ಇರಬೇಕಂತ ನೀವು ಕೂತ್ಕೊಂಡು ಲೆಕ್ಕ ಹಾಕ್ತಿದ್ರಿ ಸರ್?
ಆವಾಗ ಭಾಳ ಬೇಸಿಕ್ ನಾವು ಇಟ್ಕೊಂಡು ನಾವು ರೆಸ್ಟೋರೆಂಟ್ ರೆಡಿ ಮಾಡಿ ಮಾಡ್ತಾಯಿದ್ವಿ. ಬೇಸಿಕ್ಸ್ ಅಂದರೆ ಬೇಸಿಕ್ ಅಂದರೆ ಸಿಂಪಲ್ ಇಂಟೀರಿಯರ್, ಕಿಚನು ಸಿಂಪಲ್, ಅಷ್ಟು ನಾವು ಮಾಡಬೇಕು ಅಂತ ಆವಾಗ ಅವಶ್ಯಕತೆ ಇರಲಿಲ್ಲ. ಆವಾಗ 97 ನಮಗೆ ನಾವು ಆಲ್ಮೋಸ್ಟ್ ನನಗೆ ಮೀಲ್ಸೇ ನಾವು ಕೊಟ್ಟಿರ್ಬೋದು ಒಂದು 40 ರೂಪೀಸ್. ಫುಲ್ ಮೀಲ್ಸ್, ಆಂಧ್ರ ಮೀಲ್ಸ್. ಅವತ್ತು ಬ್ಯಾಂಗ್ಳೂರು ಫುಡ್ ಸೀನ್ ಹೆಂಗಿತ್ತು ಸರ್? ಬಿಕಾಸ್ ಟುಡೇ ತುಂಬ ಟ್ರೆಂಡ್ಸ್ ಬಂದ್ಬಿಟ್ಟಿದೆ. ಬಿರಿಯಾನಿಗೆ ಒಂದು ಟ್ರೆಂಡ್ ಇದೆ, 4 AM ಎಲ್ಲ AMs ಇಡ್ಲಿ, ಪುಡಿ ಇಡ್ಲಿ. ಬಟ್ ವೇ ಬ್ಯಾಕ್ ದೆನ್ ವಾಟ್ ವಾಸ್ ಅ ಫುಡ್ ಸೀನ್ ಇನ್ ಬ್ಯಾಂಗ್ಳೂರ್ ಸರ್? ಎಲ್ಲಿ ಚೆನ್ನಾಗಿದೆಯೋ, ಎಲ್ಲಿ ಊಟ ಚೆನ್ನಾಗಿದೆಯೋ ಅಲ್ಲಿ ಗ್ರಾಹಕರು ಬರೋದು, ಕಸ್ಟಮರ್ಸ್ ಬರೋರು. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಅಂದರೆ ಇಸ್ ಇಟ್ ಟ್ರೂ ದಟ್ ಅವ್ರವ್ರ ಕ್ಯಾಟಗರಿನಲ್ಲಿ ಅವ್ರವ್ರ ಜಾಗ ಹಿಡ್ಕೊಂಡು ಬಿಟ್ಟಿದ್ರು? ಫಾರ್ ಎಕ್ಸಾಂಪಲ್ ದೋಸೆಗಂದರೆ ದೆರ್ ವರ್ ಫ್ಯೂ, ಮಧ್ಯಾಹ್ನದ ಊಟಕ್ಕಂದರೆ ಆ ಥರ ಫ್ಯೂ. ಸೊ ಆ ಥರ ಅಷ್ಟೇ ಇದ್ದಿದ್ದ, ಬೆರಳೆಣಿಕೆ ಅಷ್ಟೇ? ಎಸ್ ಭಾಳ ಕಡಿಮೆ ಇತ್ತು. ಲಂಚ್ ಆದರೆ ಮೀಲ್ಸ್ ಹೋಟ್ಲಿಗೆ ಹೋಗೋಣ. ನಾನ್ ವೆಜ್ ಅಂದರೆ ಎಸ್ಪೆಷಲಿ ನಾನ್ ವೆಜ್ ಅಂದರೆ ನಂದನ ಆ ಥರ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಇದೆಯಲ್ಲ, ಅದು ಬರ್ತಾರೆ. ಆದರೆ ಬೆಳಗ್ಗೆ ಆದರೆ ಊಟ ಟಿಫನ್ಸ್ಗೆ ಭಾಳ ನಮ್ಮ ಉಡುಪಿ ರೆಸ್ಟೋರೆಂಟ್ಸ್ ಭಾಳ ಇದೆ. ನೈಟಲ್ಲಿ ಇದಕ್ಕೆ ಮುಂಚೆ ಹೇಳ್ಬೇಕಂದ್ರೆ ನೈಟಲ್ಲಿ ನಾವು ಡಿನ್ನರ್ ಸೆಷನ್ನಲ್ಲಿ ಮಧ್ಯಾಹ್ನ ಆಫೀಸ್ ಬಿಸ್ನೆಸ್ ಮೆನ್ಸ್ ಬರೋರು, ಡೈನಿಂಗ್ ಆದರೆ ಫ್ಯಾಮ್ಲಿ ಜೊತೆಗೆ ಬಂದು ಭಾಳ ಆವಾಗ ಒಂದು ಒಕ್ಕೂಟ ಅವಾಗ ಬಂದರೆ ಎಲ್ಲರೂ ಜಾಯ್ನ್ ಆಗಿ ಒಂದು ಫ್ಯಾಮ್ಲಿಯಾಗಿ ಬಂದು ಮಾಡೋ ಕಲ್ಚರ್ ಭಾಳ ಚೆನ್ನಾಗಿತ್ತು ಅವಾಗ. ಈಗೆಲ್ಲ ಸಿಂಗಲ್ ಫ್ಯಾಮ್ಲಿ ಬರ್ತಾರೆ, ಅವಾಗೆಲ್ಲ 3-4 ಫ್ಯಾಮ್ಲೀಸ್ ಒಟ್ಟಾಗಿ ಜಾಯ್ನ್ ಆಗಿ ಬಂದು ಸೆಲೆಬ್ರೇಟ್ ಮಾಡೋರು. ಸರ್, ಇವತ್ತು ವಿವ್ ಸೀನ್ ದಿಸ್ ಟ್ರೆಂಡ್. ಮೂವಿ ಪ್ರಮೋಷನ್ಸ್ಗೆ ಪಾಪ್ಯುಲರ್ ಆ್ಯಕ್ಟರ್ಸ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಆಗಿರಲಿ, ಇಂಡಿಯಾ ಆಗಿರಲಿ, ಬೆಂಗಳೂರಿಗೆ ಬಂದರೆ ದೇ ಗೋ ವಿಸಿಟ್ ಅ ಪರ್ಟಿಕ್ಯುಲರ್ ರೆಸ್ಟೋರೆಂಟ್. ಸೊ ಆ ಥರ ನಂದನ ಮತ್ತು ಹಳೆ ರೆಸ್ಟೋರೆಂಟ್ ಹೆಸರಲ್ಲಿ ಅವತ್ತೆಲ್ಲ ಈ ಬಾಲಿವುಡ್ ನಟರೆಲ್ಲ ಇಲ್ಲಿ ಬೆಂಗಳೂರಿಗೆಲ್ಲ ಬಂದಾಗ ಬರ್ತಾ ಇದ್ದಿದ್ದೀವಲ್ಲ, ಏನಾರು ಇದೆಯಾ ಸರ್? ಭಾಳ. ಯಾರೆಲ್ಲ ಬಂದಿದ್ದಾರೆ? ಐ ಮೀನ್ ಅವೀಗ ನಮ್ಮ BL ರೆಸ್ಟೋರೆಂಟ್ಗೆ ನಮಗೆ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅವರು ಅಲ್ಲಿ ಸದಾಶಿವನಗರ ಹತ್ರ ಅವ್ರಿಗೆ ನಮ್ಮ ರೆಸ್ಟೋರೆಂಟಿಂದ ಪ್ರತಿ ವಾರ ಅಲ್ಲಿಗೆ ಅವರು ನಮ್ಮ ಮ್ಯಾನೇಜರ್ ಫೋನ್ ಮಾಡೋರು, ಎಲ್ಲ ಫುಡ್ಡೆಲ್ಲ ಕಳಿಸೋರು. ಸರ್ಪ್ರೈಸ್ ಆಗಿ ನಮ್ಮ ಅಲ್ಲಿ ಆ BL ನಮ್ಮ ಬ್ರ್ಯಾಂಚಲ್ಲಿ ಹೆಚ್ಚಾಗಿ MS ರಾಮಯ್ಯ ಕಾಲೇಜಿಂದ, ಹಾಸ್ಪಿಟಲಿಂದ ಮತ್ತು ಅಲ್ಲಿ ಆಲ್ ಪಾಲಿಟಿಷಿಯನ್ಸ್ ಅಲ್ಲಿ ಬರೋರು. ಸೊ ಡ್ಯೂ ರಿಮೆಂಬರ್ ನಿಮ್ಮ ಫಸ್ಟ್ ಡೇ ಸೇಲ್ಸ್ ರಾಜಾಜಿನಗರ್ ಔಟ್ಲೆಟು? ಆಲ್ಮೋಸ್ಟ್ ಒಂದು 10,000 ಇರ್ಬೋದು ಅವಾಗ. ಓ ಮೈ ಗಾಡ್, ದಟ್ ವಾಸ್ ಅ ಬಿಗ್ ನಂಬರ್, ನೋ? ಹಾಂ. ಸೊ ನಿಮಗೆ ಗೊತ್ತಾದಾಗ ಓಕೆ ದಿಸ್ ಇಸ್ ಅ ಹಿಟ್ ಹೋಟೆಲ್, ಮುಂದಕ್ಕೆ ದಾರಿ ಏನು ಕಾಣಿಸ್ತಾ ಇತ್ತು? ಲೈಕ್ ಇದನ್ನ ಇಲ್ಲಿಂದ ಹೆಂಗೆ ಮುಂದಕ್ಕೆ ಎತ್ಕೊಂಡು ಹೋಗ್ಬೇಕಂತ. ಅಫ್ಕೋರ್ಸ್ ಆಫ್ಟರ್ ಒನ್ ಬಿಗ್ ಫಾಲ್ ಶಾಲಿನಿ ಹೋಟೆಲಲ್ಲಿ ಸೋತಿದ್ರಿ, ಇಲ್ಲಿ ಗೆದ್ದಾಗ ಸೋತು ಗೆದ್ದವ್ರಿಗೆ ಐ ಥಿಂಕ್ ಅದರದ್ದು ರುಚಿ ಇನ್ನೂ ಚೆನ್ನಾಗೇ ಹತ್ತಿರಬೇಕು. ಹೌದು. ಐ ಸಿ ಯು ಗೆಟಿಂಗ್ ಲಿಟಲ್ ಎಮೋಷ್ನಲ್. ಹೌದು. ಹೌ ಡಿಡ್ ಯು ಸೆಲೆಬ್ರೇಟ್ ಸಕ್ಸಸ್? ನನಗೆ ನನ್ನ ಪ್ಯಾಷನ್ ಹೋಟೆಲ್, ನನಗೆ ದಿನನಿತ್ಯ ನನ್ನ ಜೀವನ ಇದು. ನನ್ನ ಒಂದು ಸಕ್ಸಸ್ ನಾನು ಎಂಜಾಯ್ ಮಾಡ್ತೀನಿ ಅಂದರೆ, ಇನ್ನೂ ಬೇರೆ ಒಂದು ಸ್ಥಳಕ್ಕೆ ಹೋಗಿ ಒಂದು ರೆಸ್ಟೋರೆಂಟ್ ಪ್ರಾರಂಭ ಮಾಡಿ ಒಂದು 100 ಜನಕ್ಕೆ ನಾವು ಕೆಲಸ ಕೊಟ್ಟು ಹತ್ರ ಆ ಏರಿಯಾದಿಂದ ನನಗೆ ಮತ್ತು ಅವರ ಕಸ್ಟಮರ್ಸ್ ಬೇಡಿಕೆ ಮೇರೆಗೆ ನಾವು ಬ್ರಾಂಚ್ ಓಪನ್ ಮಾಡಿ ಒಂದು 100 ಜನಕ್ಕೆ ನಾವು ಕೆಲಸ ಕೊಟ್ಟು ಅದನ್ನು ನಾನು ಅದೇ ನನಗೆ ಒಂದು ಸೆಲೆಬ್ರೇಷನ್ ಥರ. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಇದು. ಫ್ರಮ್ 97
ಅದಾದಮೇಲೆ 2015ವರೆಗೂ ನಿಮ್ಮದೊಂದು 9 ಔಟ್ಲೆಟ್ ಇದೆ ಆ್ಯಸ್ ಪರ್ ದ ರಿಪೋರ್ಟ್. ಆಫ್ಟರ್ 15 ಟಿಲ್ ನೌ ಅನದರ್ 20 ಔಟ್ಲೆಟ್ಸ್. ಸಾಕನಗರ್ ಬ್ರ್ಯಾಂಚಿಗೆ ಅವರು ಲಂಚಿಗೆ ಬಂದಿದ್ದರು. ಓಹೋ. ಲಂಚಿಗೆ ಬಂದಾಗ ನನಗೆ ಒಂದು ಯೂಶ್ವಲ್ ರೌಂಡ್ಸಲ್ಲಿ ನಾನು ಇದ್ದಾಗ ಮೇಡಮ್ಮು ಅವ್ರ ಅಸೋಸಿಯೇಟ್ಸ್ ಅವ್ರ ಜೊತೆಗೆ ಒಂದು ಊಟ ಮಾಡ್ತಾ ಇದ್ದಾಗ ಭಾಳ ನನಗೆ ಖುಷಿ ಆಯಿತು ಆವತ್ತು. ಹೇಳಿದ್ರೆ ಅವ್ರಿಗೆ ಸ್ಟೋರಿ? ಎಸ್. ಹೇಳಿದ ತಕ್ಷಣ ಮೇಡಮ್ಮು ನೀವೇನೇ ರವಿಚಂದ್ರ ಅಂತ ಕೇಳಿದ್ರು. ಹೌದು ನಾನೇ ರವಿಚಂದ್ರ, ನಿಮ್ಮ ಬಗ್ಗೆ ಕೇಳಿದ್ದೀನಿ. ಆವತ್ತೇ ನಾನು ಮೇಡಮ್ ನಿಮ್ಮನ್ನು ನಾನು ಬೆಂಗಳೂರಿಗೇ ಕರೆದು ನಾನು ನನ್ನ ಬ್ರ್ಯಾಂಚನ್ನು ಓಪನ್ ಮಾಡಬೇಕಂತಿದ್ದೆ. ನೀವು ಯಾವಾಗಲೂ ನೀವು ನನ್ನ ಸಿಸ್ಟರ್ ಅಂದಂಗೆ ನೀವು ನನಗೆ ಆ ಒಂದು ಕ್ಯಾರೆಕ್ಟರ್ ನನಗೆ ಲೈಫ್ನಲ್ಲಿ ನಾನು ಮತ್ತು ನನ್ನ ಜೀವನಕ್ಕೆ ದಾರಿ ಅದು. ಆಗ ಇಮಿಡಿಯೇಟಾಗಿ ಅಲ್ಲಿಂದನೇ ಮೇಡಮ್ ಚೆನ್ನೈ ಓಪನ್ ಮಾಡೋದಕ್ಕೆ ನಾನು ಓಕೆ ಅಂತ ಹೇಳ್ತೀನಿ ಎಂದಾಗ. ಆವಾಗ ಕೋವಿಡ್ ಟೈಮ್, ಆವಾಗ ಆ ಮಾತು ಕೊಟ್ಟಂಗೆ ಮೇಡಮ್ ನಮಗೆ 18th Jan 2021 ಬಂದು ಅವರು ನಮ್ಮ ಕೆ ಬಾಲಚಂದರ್ ಡಾಟರ್ ಪುಷ್ಪಕಾಂತ ಸ್ವಾಮಿ ಇಬ್ಬರು ಬಂದು ನನ್ನ ಬ್ರ್ಯಾಂಚನ್ನು ಪ್ರಾರಂಭ ಮಾಡಿಕೊಟ್ರು. ನನಗೆ ಅವತ್ತು ಆ ಹ್ಯಾಪಿನೆಸ್ ಅದೇ ನನಗೊಂದು ಸಾಧನೆ ಥರ ಇತ್ತು ಅವತ್ತು. ಅಲ್ಲ ಒಂದು ಕಡೆ ಒಂದು ಕ್ಲೋಷರ್ ಸಿಕ್ತು ಎಲ್ಲಿಂದ ಶುರುವಾಗಿದ್ದು ಅಂತ. ಹೌ ಡಿಡ್ ಶಿ ರಿಯಾಕ್ಟ್? ಯಾಕಂದರೆ ಇಟ್ ಇಸ್ ಅ ವೆರಿ ಪರ್ಸ್ನಲ್ ಸ್ಟೋರಿ ಆ್ಯಂಡ್ ಕ್ವೈಟ್ ಫಿಲ್ಮಿ. ಒಂದು ಸಿನಿಮಾ ಕ್ಯಾರೆಕ್ಟ್ರು ಒಬ್ಬ ವ್ಯಕ್ತಿಯನ್ನು ಬದುಕಿಸಿ ಮತ್ತು ಮುಂದೊಂದು ದೊಡ್ಡ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗೋ ಒಂದು ಸಾಮ್ರಾಜ್ಯನ ಕಟ್ಟೋಕೆ ದಾರಿ ಆಗುತ್ತೆ ಅಂದರೆ ಭಾಳ ಹೆಮ್ಮೆಯಿಂದ ಮೇಡಮ್ ನಾನು ಮೂವಿಯಲ್ಲಿ ಕ್ಯಾರೆಕ್ಟರ್ ಮಾಡಿರ್ಬೋದು. ಆ ಕ್ಯಾರೆಕ್ಟರ್ನ ಅದನ್ನು ಇವ್ರ ಲೈಫೇ ಬದಲಾಯಿಸ್ಕೊಂಡು ಈ ಒಂದು ರೆಸ್ಟೋರೆಂಟ್ ಕಟ್ಟಿದಾರಲ್ಲ, ಅದು ಭಾಳ ನನಗೆ ಖುಷಿ ಆಗುತ್ತೆ ಅಂತ ಹೇಳಿ ಅವರು ಅವತ್ತು. ಸರ್, ನಿಮ್ಮ ಈ ಅನುಭವದಲ್ಲಿ ಆ್ಯಸ್ ಅನ್ ಉದ್ಯಮಿ ಎಲ್ಲ ಏರಿಳಿತಗಳನ್ನು ನೋಡಿದ್ದೀರಾ, ಕೆಲವು ಕಹಿಯನ್ನು ನುಂಗಿರ್ತೀರ. ನಿಮ್ಗೇನು ಅನಿಸುತ್ತೆ, ಇಲ್ಲಿ ಮ್ಯಾಟರ್ ಆಗೋದು ಲಕ್ಕ, ಲೊಕೇಶನ್ನ ಅಥವಾ ಲೇಬರ ಈ ಹೋಟೆಲ್ ಇಂಡಸ್ಟ್ರಿನಲ್ಲಿ? ನೀವು ಹೇಳಿದಂಗೆ ಮೂರೂ ಬೇಕು. ಲೊಕೇಶನ್ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಲೊಕೇಶನ್ ನೋಡಿದ ತಕ್ಷಣ ಅಲ್ಲಿ ಸುತ್ತಮುತ್ತ ನಾವು ಏನು ಇದೆ, ಅಲ್ಲಿ ಯಾವ ಥರ ಕಸ್ಟಮರ್ಸ್ ಬೇಸ್ ಇದೆ ಅಂತ ನಾವು ಅನಲೈಸ್ ಮಾಡಬೇಕು. ಓಹೋ. ಸೊ ನೀವೊಂದು ರೆಸ್ಟೋರೆಂಟ್ ಶುರು ಮಾಡೋಕ್ಕೆ ಮುಂಚೆ ಏನೇನು ಮಾಡ್ತೀರಿ ಸರ್? ಆರ್ ಎನ್ ಡಿನ ಮಾಡೋದು ಒಂದು ಪ್ಲೇಸ್ ಪೀಪಲ್ ಪ್ರಿಯಾರಿಟಿ. ಪ್ಲೇಸ್ ಪೀಪಲ್ ಪ್ರಯಾರಿಟಿ. ಸೊ ಒಂದು ಸ್ವಲ್ಪ ಬಿಡಿಸಿ ಹೇಳೋದಾದರೆ ಪ್ಲೇಸಲ್ಲಿ ಇನ್ನೂ ಏನೇನು ನೋಡ್ತೀರಿ? ಪ್ಲೇಸ್ ಅಲ್ಲಿ ಈ ಜಾಗಕ್ಕೆ ಬಂದಾಗ ಇಲ್ಲಿ ಗೌರ್ಮೆಂಟ್ ಆಫೀಸಸ್ ಏನಿದೆ, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಹಾಸ್ಪಿಟಲ್ಸ್, ಇದೆಲ್ಲ ನಾವು ಇದಕ್ಕೆ ಸಪೋರ್ಟ್ ಆಗುತ್ತಾ ಅಂತ ನೋಡ್ತೀವಿ. ಮನೆಗಳು ಎಷ್ಟು ಮನೆಗಳಿದೆ ಇಲ್ಲಿ ಸುತ್ತಮುತ್ತ. ನೆಕ್ಸ್ಟ್ ಪೀಪಲ್, ಇಲ್ಲಿಗೆ ಬೇಕಾದ ಸ್ಟಾಫನ್ನು ನಾವು ಎಲ್ಲಿಂದ ತರೋದು, ಮತ್ತು ಕಸ್ಟಮರ್ಸ್ ನಾವು ಈ ಸುತ್ತಮುತ್ತ ಇರೋರೆಲ್ಲ ನಮಗೆ ಕರೆಕ್ಟಾಗಿ ಆಗುತ್ತಾ ಅಂತ ನಾವು ಇದು ಮಾಡ್ಕೊಳ್ತೀವಿ. ಈ ಇನ್ನೊಂದು ಪ್ರಿಯಾರಿಟಿ ಅಂದರೆ ಇಲ್ಲಿರೋ ಅವ್ರಿಗೆ ಎಷ್ಟು ಹತ್ರದಲ್ಲಿ ಇದ್ದೀವಿ ಮತ್ತು ಯಾವ ಥರ ಇವರು ಲೈಕ್ ಮಾಡ್ತಾರೆ ಅಂತ ನಾವು ಅನಲೈಸ್ ಮಾಡಿ ಅವ್ರಿಗೆ ಬೇಕಾದ ಸೌಲಭ್ಯಗಳನ್ನು ಅಲ್ಲಿ ನಾವು ವ್ಯವಸ್ಥೆ ಮಾಡಿ. ಯಾಕಂದರೆ ಕೆಲವು ಜಾಗದಲ್ಲಿ ಪಾರ್ಕಿಂಗ್ ಇರಲ್ಲ, ಆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ. ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಜಾಗ ಚೆನ್ನಾಗಿರ್ಬೋದು, ಆದರೆ ನಮಗೆ ಇಲ್ಲಿ ಬರೋದಕ್ಕೆ ಕನ್ವೀನಿಯೆಂಟ್ ಇರಲ್ಲ. ಆವಾಗ ಆ ಒಂದು ನಿಯರ್ ಬೈ ಒಂದು ಪಾರ್ಕಿಂಗ್ ಪ್ಲೇಸ್ ತೊಗೊಂಡು ಅವ್ರಿಗೆ ನಾವು ಸೊ ಇದೆಲ್ಲ ವ್ಯವಸ್ಥೆ ಮಾಡಿ ಇಷ್ಟೆಲ್ಲ R&D ಮಾಡಿರ್ತೀರಿ. ಮಾಡ್ತೀವಿ. ಸೊ ಜನರಲಿ ಇವತ್ತೆಲ್ಲ ಆಯಾ ಏರಿಯಾದಲ್ಲೇ ಒಂದು ಫುಲ್ ಇಕೋಸಿಸ್ಟಮ್ ಇರುತ್ತಲ್ಲ ಸರ್. ಎಲೆಕ್ಟ್ರಾನಿಕ್ಸ್ ಆಗಿರಲಿ, ಮಾಲ್ ಆಗಿರಲಿ, ಥಿಯೇಟ್ರ್ ಆಗಿರಲಿ, ಹೋಟೆಲ್ ಆಗಿರಲಿ. ಯಾರು ಇವತ್ತು ಮೊದಲಿನ ಥರ MG ರೋಡಿಂದ
ಕಮರ್ಷಿಯಲ್ ಸ್ಟ್ರೀಟು ಅಥವಾ ಕಮರ್ಷಿಯಲ್ ಸ್ಟ್ರೀಟಿಂದ ಮಾರಾತ್ರಲ್ಲಿ ಯಾರೂ ಓಡಾಡಲ್ಲ. ಸೊ ಈ ಕಲ್ಚರ್ ಚೇಂಜ್ ಆಗಿದೆ. ಸೊ ಟುಡೇ ನಂದನ ಎಷ್ಟು ಕಿಲೋಮೀಟ್ರಿಗೆ ಒಂದು ಹೋಟೆಲ್ ಇದೆ, ಒಂದು ರೆಸ್ಟೋರೆಂಟ್ ಇದೆ? 5 ಕಿಲೋಮೀಟರ್ಸ್. ಸೊ ಇಸ್ ದ್ಯಾಟ್ ದ ಇದು ಸಾಕಷ್ಟು ವಿತಿನ್ ದಟ್ ರೇಡಿಯಸ್ ಇಸ್ ಇನಫ್? 2000 ಮುಂಚಿತವಾಗಿ ನಾವು ಥಿಂಕ್ ಮಾಡ್ತಾ ಇದ್ದು 10 to 15 ಕಿಲೋಮೀಟರ್ಸ್ ಓ, ಒಂದಿದ್ರೆ ಸಾಕಂತ. ಓ 2000 ನಂತರ ಈಗ ಈ ಟ್ರಾಫಿಕ್ ಜಾಮಿಂದ, ಡೆನ್ಸಿಟಿ ಟ್ರಾಫಿಕ್ ಜಾಮಿಂದ ಈಗ ನನಗೆ 5 to 6 ಕಿಲೋಮೀಟರ್ಸ್ ಹತ್ರದಲ್ಲೇ ನಾವು ಬ್ರಾಂಚ್ ಮಾಡ್ತಾಯಿದ್ದೀನಿ. ನಮ್ಮ ಸ್ಟುಡಿಯೋ ಬರುವಾಗಲೂ ನನಗೆ ಒಂದು ಈ ಟೋಟಲ್ ಏರಿಯಾನ ಒಂದು ಅರ್ಧ ಗಂಟೆ ಸುತ್ತಿದ್ದೀನಿ. ಈಗ ನಾನು ಫುಲ್ R&D ಮಾಡಿದ್ರಾ? ಮಾಡಿದ್ದೀನಿ. ಗ್ಯಾಪ್ಸ್ ಎಲ್ಲಿದೆ ಅಂತ? ಎಸ್. ಸೊ ಎವ್ರಿ 5 kilometers ಇಸ್ ಅ ಗುಡ್ ಇದು. ಆ್ಯಂಡ್ ಔಟ್ ಆಫ್ ಕ್ಯೂರಿಯಾಸಿಟಿ, ಎಲ್ಲ ಕಂಪನಿ ಒಂದು ಬೂಟ್ ಸ್ಟ್ರ್ಯಾಪ್ಡ ಸರ್? ಎಸ್. ಅಂದರೆ ಯಾವುದೋ ಫ್ರಾಂಚೈಸ್ ಮಾಡೆಲ್ ಅಲ್ಲ, ಫ್ರಾಂಚೈಸ್. ಆಲ್ ಆಫ್ ದಟ್ ಇಸ್ ಯುವರ್ ಓನ್ ಕಂಪನಿ ಓನ್. ಅವ್ರ ಆ್ಯಂಡ್ ಈ 6 ಕ್ಲೌಡ್ ಕಿಚನ್ಸ್ ಇದೆಯಲ್ಲ, ಇದು ಯಾವ್ಯಾವ ಏರಿಯಾದಲ್ಲಿರೋದು? ಈಗ ಇಲ್ಲೂ ಇರಬೇಕಲ್ಲ, ನಮ್ಮ ಮನೆ ಹತ್ರ ಒಂದಿದೆ, ಸರ್ಜಾಪುರ ಹತ್ರ. ಎಸ್, ಅಲ್ಲಿದೆ ಕ್ಲೌಡ್ ಕಿಚನ್ ಇದೆ. ಎಸ್, ನಾನು ಆರ್ಡರ್ ಮಾಡಿ ಈಗ. ಎಸ್ ಕ್ಲೌಡ್ ಕಿಚನ್ ಇದೆ. ಬಾಕಿ 5 ಮತ್ತು ಬನಶಂಕರಿ ಇದೆ, ಅರಕೆರೆ ಇದೆ, ಮತ್ತು ಚೆನ್ನೈಯಲ್ಲಿ ತೊರೈಪಾಕಂ ಆ್ಯಂಡ್ ವಂಡಲೂರ್. ಸೊ ಆ್ಯಸ್ ಅನ್ ಆಂಟ್ರಪ್ರನರ್ ನೀವು ಈ ಹೋಟೆಲ್ ಇಂಡಸ್ಟ್ರಿನಲ್ಲಿ ಲೆಕ್ಕ ಹೆಂಗೆ ಹಾಕ್ತೀರಾ? ಲೈಕ್ ಬಾಡಿಗೆ ಎಷ್ಟಿರಬೇಕು, ರಿಟರ್ನ್ಸ್ ಒಂದು ದಿವಸಕ್ಕೆ ಎಷ್ಟು ಮಾಡಬೇಕು, ವಾಟ್ ಈಸ್ ಅ ಫಾರ್ಮುಲಾ ದೇರ್ ಸರ್? ನಮಗೆ ಈಗ ನಮ್ಮ ಒಂದು ರೆಸ್ಟೋರೆಂಟ್ ಮಾಡಬೇಕಂದ್ರೆ ನನಗೆ 2 ರಿಂದ 2.5 ಕೋಟಿ ಆಗುತ್ತೆ ಒಂದು ರೆಸ್ಟೋರೆಂಟ್ ಮಾಡಬೇಕಂದ್ರೆ. ವಾವ್. ಈಗ ಓಕೆ, ಅಲ್ಲಿ ರೆಂಟಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ. ಒಂದು ಕಡೆ ನಮಗೆ ಒಂದು 100 ರೂಪೀಸ್ ಬರ್ಬೋದು, ಒಂದು ಕಡೆ 70 ರೂಪೀಸ್ ಬರ್ಬೋದು ಪರ್ ಸ್ಕ್ವೇರ್ ಫೀಟ್. ಹಾಗಿದ್ದಾಗ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗೆ ನಮ್ಮ ಅಲ್ಲಿರೋ ಒಂದು ಎಲ್ಲ ಲೆಕ್ಕಗಳು ನೋಡಿಕೊಂಡು ನಾವೇನು ಇನ್ವೆಸ್ಟ್ ಮಾಡ್ತೀವೋ ಅದನ್ನು ನಾವು 18 ಮಂತ್ಸಲ್ಲೇ ROI ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬಂದ್ಬಿಡ್ಬೇಕದು, ಬ್ರೇಕ್ ಈವನ್ ಆಗಬೇಕು. ಪ್ಲ್ಯಾನ್ ಮಾಡ್ತೀವಿ. ಯೂಶಲಿ ವಾಟ್ ಇಸ್ ದ ಸ್ಟಾಫ್ ಸೈಜ್ ಪರ್ ಹೋಟೆಲ್ ಪರ್ ರೆಸ್ಟೋರೆಂಟ್ ಸರ್? ಸೀಟಿಂಗ್ ಕೆಪಾಸಿಟಿ ಎಷ್ಟು ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ 60, ಮ್ಯಾಕ್ಸಿಮಮ್ 90 ಸೀಟಿಂಗ್ ಕೆಪಾಸಿಟಿ. ಅಲ್ಲ, ಸ್ಟಾಫ್. ನಮ್ಮ ಸೀಟಿಂಗ್ ಕೆಪಾಸಿಟಿ 120 to 180 ಮಿನಿಮಮ್ ಇಷ್ಟು ಇರಲೇಬೇಕು. ಕ್ರೇಜಿ. ನಾವು ಹ್ಯಾಬಿಟ್ ಅಂತ ಬಂದಾಗ ಆ್ಯಸ್ ಅನ್ ಆಂಟ್ರಪ್ರಿನರ್ ನಿಮ್ಮ ಯಾವ ಒಂದು ಅಭ್ಯಾಸ ನಿಮ್ಮನ್ನು ಇಷ್ಟು ವರ್ಷಗಳ ಕಾಲ ಸರ್ವೈವ್ ಮಾಡೋ ಹಾಗೆ ಮಾಡಿದೆ ಇನ್ ಅ ಹೋಟೆಲ್ ಇಂಡಸ್ಟ್ರಿ ವಿಚ್ ಇಸ್ ವೆರಿ ಕಾಂಪಿಟೇಟಿವ್, ವೆರಿ ಟ್ರೆಂಡ್ ಡ್ರಿವನ್, ರಿವ್ಯೂ ಸಿಸ್ಟಮ್ ಡ್ರಿವನ್? ಒಂದು ರಿವ್ಯೂ ಸಾಕಲ್ಲ ಸರ್ ಅಷ್ಟು ಹಾಳು ಮಾಡೋಕ್ಕೆ. ನಮ್ಮದು ಡೆಡಿಕೇಶನ್, ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್. 3 Ds. 3 Ds. ಡಿಸಿಪ್ಲಿನ್, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿಟರ್ಮಿನೇಷನ್. ಬಿಡಿಸಿ ಹೇಳೋದಾದರೆ ಅಂದರೆ ಇವತ್ತಿಗೂ ನೀವು ಈ ಗೋಸ್ಟ್ ರೌಂಡ್ಸ್ ಅಂತೆಲ್ಲ ಹೋಗ್ತೀರಾ? ಕೇಳದೆ ಸಡನ್ನಾಗಿ ಮಿಸ್ಟೇಕ್ ಸರ್ಪ್ರೈಸಾಗಿ ಹೋಗ್ತೀನಿ. ಎವ್ರಿ ಡೇ ಮಿನಿಮಮ್ 3 to 4 ಬ್ರಾಂಚಸ್ ವಿಸಿಟ್ ಮಾಡ್ತೀನಿ. ಈವನ್ ಟುಡೇ. ಸೊ ವಾಟ್ ಅದರ್ ಹ್ಯಾಬಿಟ್ ಹ್ಯಾಸ್ ಮೇಡ್ ಯು ಸರ್ವೈವ್ for 29 years and also let ನಂದನ ಥ್ರೈವ್? ನನ್ನ ಒಂದು ಟೀಮಿಗೆ ನಾನು ಹೇಳೋದೊಂದೇ, ನಾವು ಕೊಡೋ ಫುಡ್ ಕನ್ಸಿಸ್ಟೆಂಟ್ ಕ್ವಾಲಿಟಿ ಫುಡ್ ಕೊಡಬೇಕು. ವಾಪಸ್ ನಂಬಿಕೆಯಿಂದ. ನಂದನ ಅಂದರೆ ನಂಬಿಕೆ. ಆ ನಂಬಿಕೆಯಿಂದ ಕಸ್ಟಮರ್ಸ್ ನಮಗೆ ಬಂದೇ ಬರ್ತಾರೆ. ಆದರೂ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ನಮ್ಮ ಕಸ್ಟಮರ್ಸ್ ಸಪೋರ್ಟ್. ಸರ್, ಇಫ್ 25 ವರ್ಷದ ಯಂಗ್ಸ್ಟರ್ ವಾಚಿಂಗ್ ಯು ಟುಡೇ ವಾಂಟ್ಸ್ ಟು ಎಂಟರ್ ಫುಡ್ ಬಿಸ್ನೆಸ್, ಇವತ್ತು ಅವ್ರಿಗೆ ನೀವು ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರು ಏನು ತಿಳ್ಕೊಬೇಕು ಫಸ್ಟು ಫುಡ್ ಇಂಡಸ್ಟ್ರಿಗೆ ಎಂಟ್ರ್ ಹಾಕೋ ಮುಂಚೆ? ಅದು ನಾನು ಹೇಳಿದ್ನಲ್ಲ, ಲೊಕೇಶನ್ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ಏನೋ ಇದರಲ್ಲಿ ಲಾಭ ಇದೆ ಅಂತೇಳಿ ನೀವು ಇಮಿಡಿಯೇಟಾಗಿ ನಾವು ಮಾಡಿದ್ರೆ ಲಾಭ ಬಂದ್ಬಿಡುತ್ತಂತ ಬರಬೇಡಿ. ಲೊಕೇಶನ್ ಇಂಪಾರ್ಟೆಂಟ್. ಸ್ಟಾಫ್ ಒಳ್ಳೆಯ ಒಂದು ಟೀಮನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಸ್ನೆಸ್ಗೆ ಇಳಿಯೋದು ಭಾಳ ಉತ್ತಮ. ಸೊ ವಾಟ್ ಈಸ್ ದ ಟೈಮ್ ಲೈನ್ ಯೂಶಲಿ ROI ತೊಗೊಳಕ್ಕೆ ಟುಡೇ ಇನ್ ಬ್ಯಾಂಗ್ಳೂರ್? ಭಾಳ ಸಾಫ್ಟ್ವೇರ್ ಮತ್ತು ಭಾಳ ಜನ ಈಗ ನೋಡ್ತಾ ಇದ್ದೀವಿ.
ಈಗಿರೋ ಸಮಯದಲ್ಲಿ ಅವರು ನಮ್ಮ ಒಂದು ಸ್ಟ್ರೆಂತ್ಗೆ ನಾವು 18 ಮಂತ್ಸ್ ಅಂತ ಪ್ಲ್ಯಾನ್ ಮಾಡ್ತೀವಿ ನಾವು. ಲೈಕ್ ಯು ಸೆಟ್. ಎಸ್, ಕೆಲವು ಬ್ರಾಂಚ್ 12 ಮಂತ್ಸ್ಗೆ ನಾವು ಸಕ್ಸಸ್ ಆಗ್ತೀವಿ. ವಾಟ್ಸ್ ಯುವರ್ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಹಿಟ್ ಬ್ರಾಂಚ್ ಯಾವ್ದು ಸರ್? ಅದು ಭಾಳ ಸೀಕ್ರೆಟ್ ಅದು. ಸರ್ ಟುಡೇ ಒಂದು ರೆಸ್ಟೋರೆಂಟ್ ಸಕ್ಸಸ್ಫುಲ್ಲಾಗಿ ಓಡಬೇಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಬರಬೇಕಾ ಅಥವಾ ಆಫೀಸು ಕಾಲೇಜ್ ಕ್ರೌಡು ಜಾಸ್ತಿ ಬಂದು ನಡೆಸ್ತಾರಾ ಸರ್? ಲಂಚಲ್ಲಿ ಹೇಳ್ಬೇಕಂದ್ರೆ ನಮಗೆ ಆಫೀಸ್ ಮತ್ತು ಗೌರ್ಮೆಂಟ್ ಆಫೀಸರ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಲಂಚಿಗೆ. ಡಿನ್ನರ್ಗೆ ಫ್ಯಾಮ್ಲೀಸ್ ಟಾರ್ಗೆಟ್ ಮಾಡ್ತೀವಿ. ದಿಸ್ ಇಸ್ ಹೌ ಇಟ್ ರನ್ಸ್. ಸರ್ ಇಸ್ ಇಟ್ ಟ್ರೂ ದ್ಯಾಟ್ ಆಲ್ ಈವ್ನಿಂಗ್ ಡಿನ್ನರಲ್ಲಿ ಹೇಗಂದರೆ ಆಲ್ಮೋಸ್ಟ್ ಬರ್ತ್ಡೇಸ್, ವೆಡ್ಡಿಂಗ್ ಡೇಸ್ ಸೆಲೆಬ್ರೇಟ್ ಮಾಡೋರು ಭಾಳ ಜನ ಡಿನ್ನರ್ಗೆ ಬಂದು ಸೆಲೆಬ್ರೇಟ್ ಮಾಡ್ತಾರೆ ಫ್ಯಾಮ್ಲಿಯಾಗಿ. ಸರ್ ಇಸ್ ಇಟ್ ಟ್ರೂ ಇವತ್ತಿಗೂ ಫುಡ್ ಇಂಡಸ್ಟ್ರಿನಲ್ಲಿ 100% ಮಾರ್ಜಿನ್ ಇದೆ ಅವಲ್ಲ? ಅದು ತಪ್ಪು. 100% ಮಾರ್ಜಿನ್ ಅದೇ ನನ್ನ ಒಂದು 87ನಲ್ಲೇ ನನಗೆ ನನ್ನ ಪಾರ್ಟ್ನರ್ಸು ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿದ್ರೆ 50% ಅಮೌಂಟ್ ತೊಗೊಂಡು ಹೋಗ್ಬೋದು ಅಂತೇಳಿ ಆ ಭಾವನೆಯಿಂದ ಇರ್ತಾರೆ. ಈಗಲೂ ಅವರು ಭಾಳ ಸಾಫ್ಟ್ವೇರ್ ಕಂಪ್ನೀಸ್ ಅವರು ಮಾಡೋರೆಲ್ಲ ಒಂದು ರೆಸ್ಟೋರೆಂಟ್ ಮಾಡಬೇಕಂತ ಬರ್ತಾರೆ. ಅಲ್ಲಿ ಈ ಸ್ಟಾಫ್ ಒಳ್ಳೆ ಸ್ಟಾಫ್ ಸಿಕ್ಕದೇನೆ ಲೊಕೇಶನ್ ಕರೆಕ್ಟಾಗಿ ಅವ್ರು ಚೂಸ್ ಮಾಡದೆ ಇರೋದಕ್ಕೇ ಅವರು ಭಾಳ ರೆಸ್ಟೋರೆಂಟ್ಸ್ ಅಷ್ಟು ಬೇಗ ಓಪನ್ ಮಾಡ್ತಾರೆ, ಅಷ್ಟು ಬೇಗ ಕ್ಲೋಸು ಮಾಡ್ತಾಯಿದ್ದಾರೆ. Wake up to fresh ideas. Repose. ಇವತ್ತು ತುಂಬ ರೆಸ್ಟೋರೆಂಟ್ಸ್ ದೇ ಲುಕ್ ಬ್ಯುಸಿ ಬಟ್ ದೇ ಆರ್ ಲೂಸಿಂಗ್ ಮನಿ. ವೈ ಸರ್? ಪ್ರೈಸಿಂಗ್ ಅಂದರೆ ಕಾಂಪಿಟೇಟಿವ್ ಆಗಿರೋದಕ್ಕೆ ತುಂಬ ಕಮ್ಮಿ ಇಡ್ತಾರಾ? ಆ ಕಾಸ್ಟಿಗಿಂತ ಇನ್ನೂ ಲೋ ಪ್ರೈಸಲ್ಲಿ ಮಾರಕ್ಕೆ ಹೋಗ್ತಾ ಇದ್ದಾರೆ. ಕಾಸ್ಟು ನೀವು ಆ ಒಂದು ಡಿಶ್ ಮಾಡಬೇಕಂದ್ರೆ ಕಾಸ್ಟು ಆ್ಯಂಡ್ ಅದರ್ ಓವರ್ ಇಟ್ಸ್ ಎಲ್ಲ ಮಾಡಿಕೊಂಡು ಅದನ್ನು ಒಂದು ರೇಟ್ ಫಿಕ್ಸ್ ಮಾಡಬೇಕು. ಅದನ್ನು ಮಾಡದೆ ಇವರು ಅದನ್ನು ಕ್ಯಾಲ್ಕುಲೇಟ್ ಮಾಡದೇನೆ ಅವರು ಪಕ್ಕದ ರೆಸ್ಟೋರೆಂಟಲ್ಲಿ ಇಷ್ಟು ರೇಟ್ ಇಟ್ಟಿದ್ದಾರೆ, ಅದಕ್ಕಿಂತ ಒಂದು 5 ರೂಪಾಯಿ ಕಡಿಮೆ ಇಡೋಣ ಅಂತೇಳಿ ಇಡ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ಮಾಡಿದೆ. ಒಂದು ಅತಿ ದೊಡ್ಡ ತಪ್ಪು ಕಲ್ಪನೆ ಏನು ಸರ್? ಬಿಗ್ಗೆಸ್ಟ್ ಲೈ ಜನ ನಂಬಿರೋದು? ನನ್ನ ಒಂದು ಲೆಕ್ಕಕ್ಕೆ ಅವ್ರಿಗೆ ರೆಸ್ಟೋರೆಂಟು ಮಾಡಿದ್ರೆ ಏನೋ ಕಾಸು ಬಂದ್ಬಿಡುತ್ತಂತ ಅಂದ್ಕೊಂಡಿರೋದು ಭಾಳ ತಪ್ಪೋದು. ಹಿಂದ್ಗಡೆ ಭಾಳ ಎಷ್ಟು ಶ್ರಮಗಳು ಇದೆ ಅಂಥೇಳಿ ನೋಡ್ಬೇಕು. ಏನು ಸರ್ ಡಾರ್ಕ್ ಸೈಡ್ ಆಫ್ ಫುಡ್ ಬಿಸ್ನೆಸ್ಸು? ಲೈಕ್ ಬರೀ ಗ್ಲ್ಯಾಮರು, ಔಟ್ಸೈಡ್ ಬಿಲ್ಡಿಂಗು, ಜನ ಓಕೆ, ಬಟ್ ಈ ಒಳಗಡೆ ಏನೇನಾಗತ್ತೆ ಜನ ಕಾಣ್ದಿರೋದು ಭಾಳ. ಬೆಳಗ್ಗೆ ಆಲ್ ಮಾಸ್ಟರ್ಸ್ ಬಂದಿದ್ದಾರ, ಆ ಟೈಮಿಗೆ ಬಂದಿದ್ದಾರ. ಫುಡ್ ಮಾಸ್ಟರ್ಸ್, ಫುಡ್ ಪ್ರಿಪ್ರೇಷನ್, ಓಕೆ, ಬಿರಿಯಾನಿ ಮಾಸ್ಟರ್ ಆಗಲಿ, ಓಹೋ, ಮಲ್ಟಿ ಕ್ಯೂಸಿನ್ ಮಾಸ್ಟರ್ಸ್ ಆಗಲಿ, ಆ ಟೈಮಿಗೆ ಪಂಚಿನಾಗಿದ್ದಾರ. ಓಕೆ, ಸೆಟಪ್ ಆಗಿದೆಯಾ? ಯಾವ ಸೆಟಪ್ಪು? ಕಿಚನ್ ಸೆಟಪ್ ಆಗಿದೆಯಾ? ಡೈನಿಂಗ್ ಹಾಲಲ್ಲಿ ಎಲ್ಲ ಹೌಸ್ ಕೀಪಿಂಗ್ ಎಲ್ಲ ಬಂದು ರೆಡಿ ಮಾಡಿ ಎಲ್ಲ ರೆಡಿ ಆಗ್ತಾ ಇದೆಯಾ? ಅದೆಲ್ಲ ಟೈಮ್ ಟು ಟೈಮ್ ಸೆಟ್ ಮಾಡಿರ್ತೀವಿ ನಮ್ಮ SOPs. ಓಕೆ. ಮೇಯ್ನ್ ನಮಗೆ ಅಂದರೆ ಬ್ಯಾಕ್ ಎಂಡ್ ಕಿಚನಲ್ಲಿ ನಾವು ಎಷ್ಟು ಸ್ಟ್ರೆಂತ್ ಅಷ್ಟು ನಾವು ಬೇಗ ನಾವು ರೆಡಿ ಮಾಡಿ ಸರ್ವಿಸ್ಗೆ ನಾವು ರೆಡಿ ಮಾಡಿಕೊಡ್ತೀವೋ ಆವಾಗ ಅದು. ಸೊ ಮಧ್ಯಾಹ್ನ 12:30ಗೆ ರೆಸ್ಟೋರೆಂಟ್ ಓಪನ್ನ? 12:30 ಒಂದು ನಮ್ಮದು ಸ್ಟಾರ್ಟ್ ಆಗೋದು 11 ಗಂಟೆಗೆ. 11ಕ್ಕೆ ಸ್ಟಾರ್ಟು. ಸೊ 11 ಗಂಟೆಗೆ ಊಟ ಬಡ್ಸೋಕ್ಕೆ ರೆಡಿ ಇರಬೇಕಂದ್ರೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಸ್ಟಾಫು ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡ್ತಾರೆ ಸರ್? ಒಂದೊಂದು ಟೀಮ್ ಒಂದೊಂದು ಟಾಸ್ಕ್ ಕೊಟ್ಟಿರ್ತೀವಿ, ಅದನ್ನು ಮುಗಿಸ್ಕೊಂಡು 11 ಗಂಟೆಗೆ ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ವಿ ಹ್ಯಾವ್ ಸಮ್ ಸಿಗ್ನೇಚರ್ ಮತ್ತು ಐಡೆಂಟಿಟಿ ಡ್ರಿವನ್ ಇದು. ಸರ್ ಬೆಂಗಳೂರು ಇಸ್ ಎನಿವೇಸ್ ಬಿರಿಯಾನಿಗೆ ಸಿಕ್ಕಾಪಟ್ಟೆ ಲಾಯಲ್ ಫ್ಯಾನ್ ಬೇಸ್ ಇರುವಂಥ ಒಂದು ಊರು. ಹೌದು. ಸೊ ಇವತ್ತು ನೂರಾರು ಥರ ಬಿರಿಯಾನಿ ಮಧ್ಯನೂ ಹೌ ಹ್ಯಾಸ್ ನಂದನಾ ಬಿರಿಯಾನಿ ಸ್ಟುಡ್ ಔಟ್? ಆಲ್ ಬಾಸ್ಮತಿ ರೈಸ್ ಬೇಸ್ಡ್. ಓಹೋ. ಅದರಲ್ಲಿ ನಮ್ಮ ನೆಲ್ಲೂರು ಬಿರಿಯಾನಿ ಇದೆ ಆ್ಯಂಡ್ ಹೈದ್ರಾಬಾದಿ ಸ್ಟೈಲ್ ಸುಪ್ರೀಂ ಬೋನ್ಲೆಸ್ ಬಿರಿಯಾನಿ ಇದೆ. ಓಕೆ. ಆಂಧ್ರ ತೆಲಂಗಾಣ 2 ಸ್ಟೇಟ್ದು ನಾವು ಆ ಬಿರಿಯಾನೀಸ್
ಬಾಸ್ಮತಿ ರೈಸ್. ಹೂ ಕ್ರ್ಯಾಕ್ ದ ರೆಸಿಪಿ ಫಾರ್ ನಂದನ ಬಿರಿಯಾನಿ? ನಂದನ ಬಿರಿಯಾನಿ ನಮ್ಮ ಓಲ್ಡ್ ಏಜ್, ನಮ್ಮ ಶೈಲಿಯಲ್ಲಿ ಆಂಧ್ರ ಬಿರಿಯಾನಿ ನಮ್ಮದು ಜನರಲಾಗಿ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದದಾಗೋದು. ಮತ್ತು ಇಲ್ಲಿ ಮುಂಚಿತವಾಗಿ ನಮ್ಮ ಗಾಂಧಿನಗರಲ್ಲಿ ನಾವು 90s ನೋಡ್ತಾ ಇದ್ದಾಗ ನಾವು ಆವಾಗೆಲ್ಲ ಜೀರಿಗೆ ಸಂಬಾನೆ ಹಾಕಿ ಮಾಡ್ತಾಯಿದ್ರು. ಮತ್ತು ಲಕ್ಸುರಿ ಅಂತ ಬಂದಾಗ ಕೆಲವು ದಿನಗಳ ನಂತರ ಒಂದು 2000 ಐ ಥಿಂಕ್ 90s ಮಿಡಲಲ್ಲಿ ಬಾಸ್ಮತಿಗೆ ಕನ್ವರ್ಟ್ ಆಯ್ತಲ್ಲ. ಓ, ಸೊ ಬಿರಿಯಾನಿದು ಸೀಕ್ರೆಟ್ ಸಾಸ್ ಏನು ಸರ್? ರೈಸಲ್ಲಿದೆಯಾ, ಮಸಾಲೆನಲ್ಲಿದೆಯಾ, ಕುಕ್ಕಿಂಗ್ ಸ್ಟೈಲಲ್ಲ? ಈಗ ನಾವು ಮಸಾಲೆ, ಮೀಟು, ಒಳ್ಳೆ ಮೀಟು, ಒಳ್ಳೆ ರೈಸ್, ಒಳ್ಳೆ ಮಸಾಲೆ ಇದ್ದಾಗ ಅದನ್ನು ಪ್ರೋಸೆಸ್ ಮಾಡಿದ್ಮೇಲೆ ಒಳ್ಳೆ ದಮ್ ಪರ್ಫೆಕ್ಟಾಗಿ ದಮ್ ಮಾಡಿ ಕೊಟ್ಟರೆ ಒಳ್ಳೆ ಬಿರಿಯಾನಿ. ಸೊ ದಮ್ ಹೆಂಗೆ ಕಟ್ತೀರಿ ಸರ್ ಅಟ್ ನಂದನ? ನೆಲ್ಲೂರು ಬಿರಿಯಾನಿಗೆ ಚಾರ್ಕೋಲ್, ನೆಲ್ಲೂರು ಬಿರಿಯಾನಿಗೆ. ಸೊ ಅದ್ರ ಪೀಸ್ ಇನ್ನು ಹಾಕ್ಬಿಟ್ಟು ಮೇಲೆ ಅದು ಮೇಲೆ ಚಾರ್ಕೋಲ್ ಇಡ್ತೀವಿ, ಅದ್ರದ್ದು ಹಬೆ ಒಳಗೆಲ್ಲ ಹೋಗುತ್ತೆ. ಓಕೆ. ಹೈದ್ರಾಬಾದ್ ಬಿರಿಯಾನಿಗೆ ಫೈರ್ ಇದರಲ್ಲೇ ಅಲ್ಲಿ ವಿತ್ ಅದಕ್ಕೆ ಏನಂದ್ರೆ ಅದು ಪ್ರೋಸೆಸ್ ಬೇರೆ. ಹೈದ್ರಾಬಾದ್ ಬಿರಿಯಾನಿಗೆ ಪ್ರೋಸೆಸ್ ವಿತ್ ಕ್ಲಾತ್ ಕವರ್ ಮಾಡಿ ಹೈದ್ರಾಬಾದ್ ಬಿರಿಯಾನಿಗೆ ದಮ್ ಮಾಡ್ತೀವಿ. ವಾವ್. ನಿಮ್ಮ ಪ್ರಕಾರ ನಿಮ್ಮ ನಂದನದ ಇಡೀ ಜಾತಕನೇ ಚೇಂಜ್ ಮಾಡಿದ್ದು ಒಂದು ಡಿಶ್ ಯಾವುದು ಸರ್? ಅಂದರೆ ಫ್ಯೂಚರನ್ನೇ ಚೇಂಜ್ ಮಾಡಿದ್ದು ಡಿಶ್? ವೆಜ್ಜು ನಾನ್ ವೆಜ್ ಎರಡೂ ಇದೆ ನಮಗಿಲ್ಲಿ. ವೆಜ್ ಮೀಲ್ಸಾ? ವೆಜ್ಜಲ್ಲಿ ವೆಜ್ ಮೀಲ್ಸ್, ಆಮೇಲೆ ನಾನ್ ವೆಜ್? ನಾನ್ ವೆಜ್ಜಲ್ಲಿ ಸುಪ್ರೀಂ ಬೋನ್ಲೆಸ್ ಬಿರಿಯಾನಿ. ಸೊ ಇನ್ ನಾನ್ ವೆಜ್ ಚಿಕನ್ ಕ್ಷತ್ರಿಯ ನಮ್ಮ ಐಡೆಂಟಿಟಿ ಅನ್ಸತ್ತಿದು. ಚಿಕನ್ ಕ್ಷತ್ರಿಯ ಅನ್ನೋದು ನಮ್ಮ ಸಿಗ್ನೇಚರ್ ಡಿಶ್ ನಮ್ಮದು, ಸೆಲ್ಲಿಂಗ್ ಡಿಶ್ ಅದು ನಮ್ಮದು. ಏನಕ್ಕೆ ಹೆಸರಿಟ್ರಿ ಆ್ಯಂಡ್ ವೈ ಡಿಡ್ ಯು ಕಮ್ ಅಪ್ ವಿತ್ ದಿಸ್ ಡಿಶ್? ನಮ್ಮ ಚೆಫಲ್ಲೆಲ್ಲ ನಾವು ಮಾತಾಡಿದಾಗ ಯಾಕೆ ನಾವು ಡ್ರೈ ಕೊಡುವಾಗ ಒಂದು ಸೆಮಿ ಗ್ರೇವಿಯಲ್ಲಿ ಯಾಕೆ ಮಾಡಬಾರ್ದು ಅಂಥೇಳಿ, ಅದು ಬರೀ ಚಿಕನ್ ಲೆಗ್ ಪೀಸಲ್ಲಿ ಸೆಮಿ ಗ್ರೇವಿಯಾಗಿ ಮಾಡಿ ನಾವು ಇನ್ನೋವೇಟಿವ್ ಆಗಿ ನಾವು ಕಸ್ಟಮರ್ ಕೊಡೋಣ ಅಂಥೇಳಿ ಮಾತಾಡಿ 99 ಇಂದಿರಾನಗರ್ ಬ್ರ್ಯಾಂಚ್ ಪ್ರಾರಂಭ ಮಾಡಿದಾಗ ಇಂಟ್ರೊಡ್ಯೂಸ್ ಮಾಡಿದ್ವಿ. ವಾವ್. ಇಟ್ ಇಸ್ ಆಲ್ಮೋಸ್ಟ್ ಅಂದರೆ 27 ವರ್ಷ ಇನ್ನೂ ಉಳ್ಕೊಂಡಿದೆ ಆ ಡಿಶ್ಶು. 99 ಇಂದಿರಾನಗರ್ ಪ್ರಾರಂಭ ಮಾಡಿದ್ದು ನಾವು. ದಟ್ ಈಸ್ ಚಿಕನ್ ಕ್ಷತ್ರಿಯ. ಸರ್, ಫಸ್ಟ್ ಟೈಮ್ ಇವತ್ತಿಗೆ ನಂದನಾಗೆ ಬರ್ತಾ ಇರೋರು, ಹೊಸಬರು ನೋಡ್ತಾ ಇರೋರಿಗೆ ಯಾವ 3 ಡಿಶನ್ನು ಟ್ರೈ ಮಾಡಲೇಬೇಕು ಸರ್ ಅವರು? ವೆಜ್ಜಲ್ಲಾದರೆ ಡ್ರಮ್ ಸ್ಟಿಕ್ ಸೂಪ್. ಓ, ನುಗ್ಗೆ ಇದು ಸೂಪ್ ಇದೆಯಾ? ನುಗ್ಗೆಕಾಯ್ದು. ಕ್ಯಾರೆಟ್ 65. ಕ್ಯಾರೆಟ್ 65? ಎಸ್. ಓ. ಹೈದ್ರಾಬಾದಿ ಪನ್ನೀರ್ ಬಿರಿಯಾನಿ. ಸ್ವಲ್ಪ ಗ್ರೀನ್ ಇರುತ್ತಾ ಸರ್? ಯೆಲ್ಲೋಯಿಶ್ ಇರುತ್ತೆ. ಯೆಲ್ಲೋಯಿಶ್. ಯಾ, ಹೈದ್ರಾಬಾದಿ ಅಂದ ತಕ್ಷಣ ಯೂಶಲಿ ದಿ ಆ್ಯಡ್ ದಟ್ ಗ್ರೀನ್ ಇದಲ್ಲ? ಇಲ್ಲ, ಗ್ರೀನ್ ಬಂದು ಕರ್ನಾಟಕ ಸ್ಟೈಲ್, ನಾಟಿ ಸ್ಟೈಲ್ ನಮ್ಮದನ್ನೇ ಬಿರಿಯಾನಿ. ದಟ್ ಈಸ್ ಯೆಲ್ಲೋ. ದಟ್ ಈಸ್ ಯೆಲ್ಲೋ. ಇಸ್ ದಟ್ ಸ್ಯಾಫ್ರನ್ ಇದು ಇಂಡಿಕೇಶನ್ ಅಂತ ಅದು? ಓಕೆ. ಬೆಡಿಗೆ ಚಿಲ್ಲಿ ಪೌಡರ್. ಸೊ ವಿಚ್ ಡಿಶ್ ಸರ್ಪ್ರೈಸ್ಡ್ ಯು ಆ್ಯಂಡ್ ಬಿಕೇಮ್ ಅ ಬೆಸ್ಟ್ ಸೆಲ್ಲರ್, ಅಂಡರ್ ಡಾಗ್ ಥರ? ಇದೇನು ಓಡಲ್ಲ ಅಂದ್ಕೊಂಡಿದ್ರಿ ಬಟ್ ಎದ್ಬಿಡ್ತು. ಬ್ಯಾಂಬೂ ಚಿಕನ್. ಬ್ಯಾಂಬೂ ಚಿಕನ್ ಇವತ್ತಿಗೂ ಇದೆ ಅದು. ನಾನ್ ವೆಜ್ಜಲ್ಲಿ ಡಿಶ್ ಹೇಳಬೇಕು ನಿಮಗೆ, ನಮ್ಮಲ್ಲಿ ಪ್ರಸಿದ್ಧವಾದದ್ದು ಮಟನ್ ಲೆಗ್ ಸೂಪ್. ಓಹೋ. ಮಟನ್ ಬೋನ್ ಸೂಪ್ ಅಂತ ಭಾಳ ಲೈಕ್ ಕಾಲ್ ಮಾಡ್ತಾರೆ. ಸೂಪ್. ಈ ಡ್ರಮ್ ಸ್ಟಿಕ್ ಸೂಪ್, ಮಟನ್ ಬೋನ್ ಸೂಪ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದ ಯಾವಾಗಂದರೆ ಕೋವಿಡ್ ಪೀರಿಯಡಲ್ಲಿ. ಓಹೋ. ಇಮ್ಯುನಿಟಿ ಬೂಸ್ಟರ್ಗೆ. ವೆಜ್ನವ್ರಿಗೆ ಡ್ರಮ್ ಸ್ಟಿಕ್ ಸೂಪ್, ನಾನ್ ವೆಜ್ನವ್ರಿಗೆ ಮಟನ್ ಬೋನ್ ಸೂಪ್ ಇದ್ದಾಗ ಅದು ಭಾಳ ಹಿಟ್ ಆಯಿತು. ಹಾಸ್ಪಿಟಲ್ ಡಾಕ್ಟರ್ಸ್ MS ರಾಮಯ್ಯ ಕಾಲೇಜ್, ಅಪೋಲೋ ಹಾಸ್ಪಿಟಲ್, ಮಣಿಪಾಲ್, ನೋಡಪ್ಪ ನಂದನದವರು ಡ್ರಮ್ ಸ್ಟಿಕ್ ಸೂಪ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇಮ್ಯುನಿಟಿ ಬೂಸ್ಟರ್. 10, 15, 20 ಹಂಗೆ ನಾವು ಪಾರ್ಸಲ್ ಹೋಗೋದು, ಪೇಷಂಟ್ಸು ಕೊಡೋರು ಅವರು. ವಾವ್. ವೆಜ್ಜಿನವ್ರಿಗೆ ಅದು, ನಾನ್ ವೆಜ್ನವ್ರಿಗೆ ಇದು. ನಾನು ಹಿಂಗೆ ಕೇಳ್ತೀನಿ ಅಂತ ಬೈಕೋಬೇಡಿ, ನೀವು ಬೈಕೊತೀರಾ, ಮೇ ಬಿ ಅಲ್ಲಿರೋ ಲೇಡೀಸ್ ಖುಷಿ ಪಡ್ಬೋದೇನೋ. ಸರ್, ಇದೇನಾದ್ರು ಸೀಕ್ರೆಟ್ ರೆಸಿಪಿ ಹೇಳೋಂಗಿದ್ದೀರಾ ಮನೆಯಲ್ಲೇ ಡ್ರಮ್ ಸ್ಟಿಕ್ ಸೂಪ್ ಹೆಂಗೆ ಮಾಡೋದಂತ?
ಡೆಫಿನೆಟಾಗಿ. ವಾಟ್ ಈಸ್ ಒನ್ ಅಂಡರ್ ರೇಟೆಡ್ ಸೀಕ್ರೆಟ್ ಮಸಾಲ ವಿಚ್ ಇಸ್ ಅ ಗೇಮ್ ಚೇಂಜರ್ ಫಾರ್ ಆಂಧ್ರ ಕ್ವಿಸೀನ್ ಸರ್? ಡಿಶ್ ನಮಗೆ ಗೇಮ್ ಚೇಂಜರ್ ಅಂದರೆ ನಮಗೆ ಆವತ್ತಿಂದ ಇವತ್ತಿನವರೆಗೂ ನಮ್ಮ ಚಿಕನ್ ಛತ್ರಿಯಣ್ಣ ನಮಗೆ. ಅದರಲ್ಲೂ ಸ್ಪೈಸಸಲ್ಲಿ ಒಂದು ಗೇಮ್ ಚೇಂಜಿಂಗ್ ಸ್ಪೈಸ್ ಯಾವುದು ಸರ್? ಆಂಧ್ರ ಅಂದ ತಕ್ಷಣ ಲೈಕ್ ಈಗ ಮೆಣಸಿನ್ಕಾಯಿನ ಅಥವಾ ಪೆಪ್ಪರ, ಗಾರ್ಲಿಕ್ ಇಸ್ ಅಗೇನ್ ನಾಟ್ ಅ ಸ್ಪೈಸ್ ಬಟ್ ಯಾ ಮರಾಠಿ ಮೊಗ್ಗ ನೋ. ಇಲ್ಲ ಗೇಮ್ ಚೇಂಜರ್ ಅಂದರೆ ನಮಗೆ ಅದು ಚಿಲ್ಲಿ ಬೇಸ್ಟೇ. ಸೊ ನಿಮ್ಮ ರೆಸ್ಟೋರೆಂಟ್ಗೀಗ ಮೋಸ್ಟ್ ಜಾಸ್ತಿ ಆರ್ಡರ್ ಮಾಡೋ ಐಟಮ್ ಯಾವುದು? ಸುಪ್ರೀಂ ಬೋನ್ಲೆಸ್ ಬಿರಿಯಾನಿ ಹೆಚ್ಚಾಗಿ ಆರ್ಡ್ರ್ ಬರುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರೋಂಗೆ ಚಿಕನ್. ಈ ಫ್ರೆಶ್ನೆಸ್ ಹೆಂಗೆ ಮೇಂಟೈನ್ ಮಾಡ್ತೀರಾ ಸರ್? ಅಂದರೆ ನಾನ್ ವೆಜ್ ಇದರಲ್ಲಿ ಮಾರ್ನಿಂಗ್ ಎವ್ರಿ ಬೆಳಗ್ಗೆ ಬರುತ್ತೆ, ಅದನ್ನು ಪ್ರಾಸೆಸ್ ಆಗಿ ನಾವು ರೆಡಿ ಮಾಡಿ ಆವತ್ತಿಗೆ ಕ್ಲೋಸ್ ಮಾಡ್ತೀವಿ. ಸೊ ನಿಮ್ಮ ಇಡೀ ಮೆನುನಲ್ಲಿ ಯಾವುದು ಒಂದು ಮೋಸ್ಟ್ ಡಿಫಿಕಲ್ಟ್ ಡಿಶ್ ಟು ಪರ್ಫೆಕ್ಟ್ ಇಟ್? ಭಾಳ ಟ್ರಯಲ್ ಮಾಡಿ ಬಾಂಬು ಚಿಕನನ್ನು ನಾವು ಮಾಡಿದ್ವಿ. ಸೊ ಯೂಶಲಿ ಮೆನುಗೆ ಬಿಡೋಕ್ಕೆ ಮುಂಚೆ ಎಷ್ಟು ಸತಿ ಟ್ರಯಲ್ ನೋಡ್ತೀರಾ? ಅದಕ್ಕೇನು ಸರ್ ಪ್ರಾಸೆಸ್ SOP ಅಲ್ಲಿ? ಹೊಸದನ್ನು ಹೆಂಗೆ ಇಂಟ್ರಡ್ಯೂಸ್ ಮಾಡ್ತೀರಾ ಮತ್ತು ಯಾಕೆ ಮಾಡ್ತೀರಾ? ಅಂದರೆ ಎಷ್ಟು ದಿವಸಕ್ಕೆ ಒಂದು ಸತಿ ಹೊಸ ಡಿಶ್ ಬರುತ್ತೆ? ಎವ್ರಿ 3 months ಒನ್ಸ್. ಯಾ ಹೊಸದು ಬಿಟ್ಟಾಗ ಒಂದು ಹಳೇದು ಸ್ಟಾಪ್ ಮಾಡ್ತೀರಾ? ಯಾವ್ದು ನಾನ್ ಮೂವಿಂಗ್ ಐಟಮ್ಸ್ ಸ್ಟಾಪ್ ಮಾಡ್ತೀವಿ. ಓಕೆ ಸರ್, ಒಂದು ಡಿಶ್ ಓಡ್ತಾ ಇದೆ ಅಥವಾ ಓಡ್ತಾ ಇಲ್ಲ ಅಂತ ಅದು ನೀವು ನೋಡೋಕ್ಕೆ ಎಷ್ಟು ತಿಂಗಳು ಟೈಮ್ ಕೊಡ್ತೀರಾ? ನಾವು ಎವ್ರಿ ಮಂತ್ ಪ್ರೊಡಕ್ಷನಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ಲೇಟ್ಸ್ ಹೋಗ್ತಾ ಇದೆ, ಈಚ್ ಬ್ರಾಂಚಲ್ಲಿ ಎಷ್ಟೆಷ್ಟು ಪ್ಲೇಟ್ಸ್ ಹೋಗ್ತಾ ಇದೆ, ಅದು ನಮ್ಗೆ ವಯಬಲ್ ಅಲ್ವಾ ಅದನ್ನು ಅನಲೈಸ್ ಮಾಡ್ತಾ ನಾವು ರಿಪೋರ್ಟ್ ಕೊಡ್ತಾ ಇರ್ತಾರೆ ನಮ್ಮ ಟೀಮ್. ಹಾಗಾಗಿ ಅಕಾರ್ಡಿಂಗ್ಲಿ ವಿಲ್ ಕಂಟಿನ್ಯೂ ಆರ್ ಡಿಸ್ಕಂಟಿನ್ಯೂ. ಸೊ ಟುಡೇ ಥ್ಯಾಂಕ್ಸ್ ಟು ವೈರಲ್ ರೀಲ್ಸ್, ಫುಡ್ ಸಂಬಂಧಪಟ್ಟಂತೆ ಎಲ್ಲ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಬಿರಿಯಾನಿಗೆ ಯೂಶ್ವಲಿ ಯಾವ ಆಯಿಲ್ ಹೋಗುತ್ತೆ ಸರ್? ನಮ್ಗೆ 2 ಆಯಿಲ್ ಬರುತ್ತೆ. ನಮಗೆ ಒಂದು ಜಿಮ್ನಿ ಆಯಿಲ್ ಆ್ಯಂಡ್ ಸನ್ಪ್ಯೂರ್. ಓ, ಸೊ ದೀಸ್ ಆರ್ 2 brands that you have to use and then ಸೊ 2 ಆಯಿಲ್. ಕಾರ್ಗಿಲ್ ಅವರು ಪುಣೆದಿಂದ ಬರುತ್ತೆ ಅದು ಇನ್ನೊಂದು ಜಿಮ್ನಿ ಬ್ರ್ಯಾಂಡ್. ಆಯಿಲ್. ಅದೇ ಕಾರ್ಗಿಲ್ ಜಿಮ್ನಿ ಆಯಿಲ್. ಸೊ ಕೆಲವುದು ಟೇಸ್ಟ್ ಮನೇಲಿ ಏನು ಮಾಡಿದ್ರು ರಿಫೈನ್ಡೇ. ಸೊ ಏನಾದ್ರು ಆಯಿಲ್ ಫ್ಯೂಷನ್ ನಡೆಯುತ್ತಾ ಅಥವಾ ಇಟ್ಸ್ ಓನ್ಲಿ ರಿಫೈನ್ಡ್ ಆಯಿಲ್ ಓನ್ಲಿ ಬೀಂಗ್ ಯೂಸ್? ರಿಫೈನ್ಡ್ ಓನ್ಲಿ. ಅವತ್ತಿಗೆ ಅದನ್ನು ಮತ್ತೆ ರಿಯೂಸ್ ಮಾಡಲ್ಲ. ನಮ್ಮಲ್ಲಿ ಟೇಸ್ಟಿಂಗ್ ಪೌಡ್ರ್ ಇಲ್ಲ, ನೋ ಕಲರ್ಸ್, ನೋ ಆರ್ಟಿಫಿಷಿಯಲ್ ಕಲರ್ಸ್, ನ್ಯಾಚುರಲ್ ಕಲರ್ಸ್ ವಿ ಯೂಸ್. ಸೊ ಈಗ ಮುಂದೆ ಯಾವ ಡಿಶ್ಶು ಟ್ರಯಲಲ್ಲಿದೆ? ಮುಂದೆ ಏನೇನು ಹೊಸ ಡಿಶನ್ನು ಎದುರು ನೋಡ್ಬೋದು? ಲೈಕ್ ಈಗ ಇನ್ನೇನು ಸಮ್ಮರ್ ಅಲ್ವಾ ಸರ್? ಸಮ್ಮರು, ರೈನಿ ಸೀಸನ್ ಅಂತ ಫ್ರೂಟ್ಸ್ ಹೆಂಗೆ ಚೇಂಜ್ ಆಗುತ್ತೋ ಮೆನುನಲ್ಲೂ ಅಡಿಷನ್ಸ್ ಆಗುತ್ತಾ? ಆಲ್ರೆಡಿ ನಾವು ನಮ್ಮ ಇನ್ನೋವೇಟಿವ್ ಟೀಮ್ ವಿರ್ ಆನ್ ದ ಡಿಸ್ಕಷನ್. ಈ ಪ್ರತಿಯೊಂದು ಬ್ರ್ಯಾಂಚ್ ಓಪನ್ ಮಾಡುವಾಗ ಯಾವುದೋ ಒಂದು ಡಿಶನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ತೀವಿ. ಸರ್, ನಾವು ಕೇಳ್ದಂಗೆ ಮಲ್ಟಿಪಲ್ ಬ್ರಾಂಚಸ್ ಆಗ್ತಿದ್ದಂಗೆ ಜನ ಹೆದರ್ಕೊಳ್ಳೋದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗತ್ತಾ, ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗತ್ತಾ ಅಂತ. ಸೊ ನೀವು ಅದನ್ನು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀರಾ ಸರ್ ಅಟ್ ನಂದನ? ರೆಸಿಪಿ ರೆಡಿ ಮಾಡಿದ್ದೀವಿ ನಾವು. ಸೆಂಟ್ರಲ್ ಕಿಚನಿಂದ ಆಲ್ ಮಸಾಲಾಸ್ ಒಂದು ಜಾಗದಿಂದನೇ ನಾವು ರೆಡಿ ಮಾಡಿ ಎಲ್ಲ ಬ್ರಾಂಚ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ಎಲ್ಲಿದೆ ಸರ್ ಸೆಂಟ್ರಲ್ ಕಿಚನ್ನು? ಕೋರಮಂಗಲ. ಅದ್ರ ಸಲುವಾಗಿಯೇ ನಮಗೆ ಕನ್ಸಿಸ್ಟೆನ್ಸಿ ಇರೋದೀಗ, ಕ್ವಾಲಿಟಿ. ಸೊ ಇನ್ ಅ ಡೇ ಹೌ ಮೆನಿ ಮಸಾಲಾಸ್ ವಿಲ್ ಗೋ ಸರ್? ಎಷ್ಟು ಟೈಪ್ ಆಫ್ ಮಸಾಲಾಸು? 3 type ಆಫ್ ಮಸಾಲಾಸ್. ಒಂದು ಹೈದ್ರಾಬಾದಿ ಮಸಾಲೆ, ಆಮೇಲೆ ನೆಲ್ಲೂರು ಬಿರಿಯಾನಿ ಮಸಾಲ, ಅದು ನಾಟಿ ಬಿರಿಯಾನಿ ಮಸಾಲ. ಇದು 3 ಹೋಗುತ್ತೆ. ಅಲ್ಲಿ ಹೋಟೆಲಲ್ಲಿ ಉದಾಹರಣೆಗೆ ನಾನೇನೋ ಸ್ಟಾರ್ಟರ್ ಆರ್ಡರ್ ಮಾಡಿದೆ, ಸೊ ಎಷ್ಟು ಡಿಶಸ್ ಅಲ್ಲೇ ಆನ್ ದ ಸ್ಪಾಟ್ ರೆಡಿ ಆಗುತ್ತೆ? ಮಲ್ಟಿ ಕ್ಯೂಸಿನ್ ಮಾತ್ರ ಅಲ್ಲಿ ರೆಡಿ ಆಗುತ್ತೆ. ಇಲ್ಲಿಂದ ನಮ್ಮಲ್ಲಿ ಸೆಂಟ್ರಲ್ ಕಿಚನಿಂದ ಚಿಲ್ಲಿ ಚಿಕನ್ ಆಗಲಿ, ಚಿಕನ್ ಛತ್ರಿ ಆಗಲಿ, ಗುಂಟೂರು ಚಿಕನ್ ಆಗಲಿ, ಕರಿಯಪ್ಪ ಚಿಕನ್ ಆಗಲಿ, ಆಲ್ ಮಟನ್ ಚಾಪ್ಸ್, ಆಲ್ ನಾನ್ ವೆಜ್ ಡಿಶಸ್, ಫಿಶ್ ಕರಿ, ಎವ್ರಿಥಿಂಗ್
ನಮ್ಮ ಸೆಂಟ್ರಲ್ ಕಿಚನಲ್ಲಿ ರೆಡಿ ಆಗುತ್ತೆ. ಅಲ್ಲಿಗೆ ಹೋಗಿ ಬರೀ ಲಾಸ್ಟ್ ಮಿನಿಟಲ್ಲಿ ಅವರು ಅಲ್ಲ ಸೆಟಪ್ ಇರುತ್ತೆ ನಮ್ಮಲ್ಲಿ. ಕೌಂಟರ್ಸಲ್ಲಿ ಹಾಟ್ ಟೆಂಪ್ರೇಚರ್ ಮೇಂಟೈನ್ ಮಾಡಿ ನಾವು ಹಾಟ್ ಕೇಸಸ್ ರೆಡಿ ಇರುತ್ತೆ. ಇಲ್ಲಿಂದ ಹೋಗಿ ಈ ಟೆಂಪ್ರೇಚರ್ ಸೇಮ್ ಟೆಂಪ್ರೇಚರ್ ಅಲ್ಲಿ ಆ ಟೆಂಪ್ರೇಚರ್ಗೆ ಮೇಂಟೈನ್ ಆಗುತ್ತೆ. ಸೊ ಸ್ಯಾಟರ್ಡೇ ಆ್ಯಂಡ್ ಸಂಡೇಸ್ ಆರ್ ಯುವರ್ ಬಿಗ್ಗೆಸ್ಟ್ ಡೇಸ್. ಮಿರಾಕಲ್ ಸಂಡೇ. ಸಂಡೇಸ್ ಆಲ್ವೇಸ್. ಸಂಡೇ ಎಷ್ಟು ಕೆ ಜಿ ಬಿರಿಯಾನಿ ಹೋಗುತ್ತೆ ಸರ್ ಓವರ್ ಆಲ್ ಸೆಂಟ್ರಲ್ ಕಿಚನ್ ಲೆಕ್ಕ ತೊಗೊಂಡ್ರೆ? ಅದು ಸೀಕ್ರೆಟ್. ಸೊ ದಿಸ್ ಇಸ್ ಹೌ ಯು ಎನ್ಶೋರ್? ಅದು ಹೇಳಬೇಕಂದ್ರೆ 10,000 ಪ್ಲಸ್. ಯು ಮೀನ್ ಪ್ಲೇಟ್ಸ್, ಪರ್ ಡೇ. ನಾಟ್ ಕೆ ಜಿ? ಪರ್ ಡೇ. Crazy. Plates. That's a big number. ಸೊ ಕನ್ಸಿಸ್ಟೆನ್ಸಿ ಹಿಂಗಾಯಿತು. ನಿಮ್ಮದು ಬಿಗ್ಗೆಸ್ಟ್ ಚಾಲೆಂಜ್ ಏನು? ಬಿಕಾಸ್ ಇವೆಲ್ಲ SOPs ಸೆಟಪ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಎಲ್ಲ ಮಾಡಿದ್ರೂ ಹೊಸ ಸಿಟಿಗೆ ಹೋಗಬೇಕಾದಾಗ ಲೈಕ್ ಚೆನ್ನೈ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ದೀರಾ, ಅಲ್ಲಿ ಚಾಲೆಂಜಸ್ಗಳನ್ನೆಲ್ಲ ಹೆಂಗೆ ಎದುರಿಸಿದ್ದೀರಾ ಸರ್? ಬ್ಯಾಂಗ್ಳೂರಲ್ಲಿ ಕಲ್ಚರ್ ಬೇರೆ, ಚೆನ್ನೈಯಲ್ಲೇ ಕಲ್ಚರ್ ಡಿಫ್ರೆಂಟ್ ಆಗಿದೆ. ಅಂದರೆ ಹೇಗೆ ಡಿಫ್ರೆಂಟ್? ಬ್ಯಾಂಗ್ಳೂರಲ್ಲಿ 2 ಥರ ಇದ್ದಾರೆ. ಇಲ್ಲಿ ಈ ಕೋವಿಡ್ ನಂತರ ಡೈನಿಂಗ್ 50%, ಡೆಲಿವರಿ 50%. ಓ, ಬೆಂಗಳೂರಲ್ಲಿ ವೆರಿ ನೈಸ್. ಅದೇ ಚೆನ್ನೈಯಲ್ಲಿ ಡೈನಿಂಗಲ್ಲಿ 70%. ಇವತ್ತಿಗೂ ಆಚೆಗೆ ಬಂದು ತಿನ್ನೋಕ್ಕೆ ಇಷ್ಟಪಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಡೆಲಿವರಿ 30%. ಸೊ ಈ ಥರ ಆಗ್ತಿದ್ದಂಗೆ ಹೌ ಡಸ್ ಇಟ್ ಚೇಂಜ್ ನಿಮ್ಮ DNA ಆ್ಯಂಡ್ ಕಂಪನಿದು ಡೈನಮಿಕ್ಸ್? ಅದಕ್ಕೆ ತಕ್ಕಂತೆ ನಾವು ಅಲ್ಲಿ ತಕ್ಕಂತೆ ಪ್ಲ್ಯಾನ್ ಮಾಡ್ತೀವಿ. ಇಲ್ಲಿ ಈ ಕನ್ವೀನಿಯನ್ಸ್ ಫುಡ್ ಡೆಲಿವರಿ ಅದಕ್ಕೆ ತಕ್ಕಂತೆ ನಾವು ಇಲ್ಲಿ ಸೆಟಪ್ ಮಾಡಿ ನಾವು ಸೆಟಪ್ ಮಾಡಿರ್ತೀವಿ. ಸೊ ಚೆನ್ನೈ ಅಂತ ಊರಲ್ಲಿ ಮೀನ್ ಕಲ್ಚರ್ ತುಂಬಾ ಬೇರೆ ಇದೆ. ಅಲ್ಲಿ ನಂದನ ಎಲ್ಲ ಸೆಟಪ್ ಮಾಡಬೇಕಾದಾಗ ಏನೇನಾಯಿತು ಸರ್? ಯಾಕೆಂದರೆ ಅಲ್ಲಿ ಬೆಂಗಳೂರ್ದು ಒಂದು ಇಲ್ಲಿ ಆಗಲೇ ಹಿಟ್ ಬ್ರ್ಯಾಂಡು, ಇಲ್ಲಿ ಒಂದು ರೀಕಾಲ್ ಇರುತ್ತೆ, ಒಲವಿರುತ್ತೆ. ಅಲ್ಲಿ ಹೊಸ ಬ್ರ್ಯಾಂಡನ್ನು ಸೆಟಪ್ ಮಾಡಿ ಜನಗಳನ್ನು ಕರ್ಕೊಂಬರ್ಬೇಕಲ್ಲ, ಅಗೇನ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್. ಹೌ ವಾಸ್ ಯುವರ್ ಇನಿಷಿಯಲ್ ಡೇಸ್ ದೇರ್? ಅದು ಒಂದೇ ಒಂದು ಅಡ್ವಾಂಟೇಜ್ ಏನಂದರೆ ಈ ಸಾಫ್ಟ್ವೇರ್ ಎಂಪ್ಲಾಯೀಸ್ ಅವರು ನಾವು ಫಸ್ಟ್ ಬ್ರ್ಯಾಂಚ್ ಮಾಡಿದಾಗ ಆ ಏರಿಯಾ ಬಂದು ಸಾಫ್ಟ್ವೇರ್ ಬೆಲ್ಟ್. ಅಲ್ಲಿ ಬಂದಾಗ ಅಲ್ಲಿ ನಾವು OMR ಅಲ್ಲಿ ಬ್ರ್ಯಾಂಚ್ ಮಾಡಿದಾಗ ಭಾಳ ನಮಗೆ ಆ ಸಾಫ್ಟ್ವೇರ್ ಇಂಜಿನಿಯರ್ಸು ಆಫೀಸ್ ಅಲ್ಲಿ ಸಾಫ್ಟ್ವೇರ್ ಎಂಪ್ಲಾಯೀಸ್ ಎಲ್ಲ ಬಂದು, ಓ ಬ್ಯಾಂಗ್ಳೂರು ನಂದನ ಇಲ್ಲಿ ಬಂದಿದೆ, ವಿ ಆರ್ ಸೋ ಹ್ಯಾಪಿ ಅಂತ ಹೇಳಿ ಆ ಒಂದು ಪಬ್ಲಿಸಿಟಿನೇ ನಮಗೆ ಇನ್ನೂ ಮತ್ತೆ ಬ್ರ್ಯಾಂಚ್ಗಳು ಸ್ಟಾರ್ಟ್ ಮಾಡೋಕ್ಕಾಯಿತು. ಬ್ಯಾಂಗ್ಳೂರಲ್ಲಿ ಈ ಲಂಚ್ ಆ್ಯಂಡ್ ಡಿನ್ನರ್ ಬೋತ್ ಮೀಲ್ಸ್ ಲೈಕ್ ಮಾಡ್ತಾರೆ. ಅಲ್ಲಿ ಲಂಚ್ಗೆ ಮಾತ್ರ, ಚೆನ್ನೈಯಲ್ಲಿ ಲಂಚ್ ಮಾತ್ರ ಮೀಲ್ಸ್ ತೊಗೊಳ್ತಾರೆ. ಡಿನ್ನರಲ್ಲಿ ಏನಿದ್ರು ಅವ್ರಿಗೆ ಲೈಟ್ ಫುಡ್, ಇಡ್ಲಿ, ದೋಸೆ, ಪರೋಟ, ಚಪಾತಿ, ಇಡಿಯಪ್ಪಂ, ಲೈಕ್ ಕಾಂಬೋಸ್. ಸೊ ಈಗ ಆನ್ಲೈನ್ ಎಲ್ಲ ಬಂದಮೇಲೆ ಏನಾದ್ರು ಹೊಸ ಡಿಶ್ ಇಂಟ್ರಡ್ಯೂಸ್ ಮಾಡಿದ್ರೆ ಬಿಕಾಸ್ ಇಟ್ ಇಸ್ ಟ್ರೆಂಡಿಂಗ್? ಈಗ ಆನ್ಲೈನ್ ಅಂತ ಬಂದಾಗ ಅವ್ರಿಗೆ ನಾವು ಏನು ಮಾಡಿದ್ವಿ ಅಂದರೆ ಬೋಲ್ ಬಿರಿಯಾನಿ ಇಂಟ್ರಡ್ಯೂಸ್ ಮಾಡಿದ್ವಿ. ಬೋಲ್ ಬಿರಿಯಾನಿ ಇಂಟ್ರೆಸ್ಟಿಂಗ್. ಸೊ ಹೌ ಡಿಫ್ರೆಂಟ್ ಇಸ್ ಬೋಲ್ ಬಿರಿಯಾನಿ ಫ್ರಮ್ ನಾರ್ಮಲ್? ಅಂದರೆ ಬೋಲ್ ಸೈಜು ಅದೆಲ್ಲ ಬಿಟ್ಟು 1000 ಗ್ರಾಮ್ ಫುಲ್ ಬಿರಿಯಾನಿ, 500 ಗ್ರಾಮ್ ಬೋಲ್ ಬಿರಿಯಾನಿ. ಓ ಸರ್, ಐ ಆಮ್ ಗೋನ್ ಟು ಆಸ್ಕ್ ಸಮ್ ಹಾರ್ಡ್ ಕೋರ್ ಟ್ರೂತ್ ಬಾಂಬ್ಸ್ ಕ್ವೆಶನ್ಸ್. ಅಂದರೆ ಟ್ರೂತ್ ಬಾಂಬ್ಸನ್ನು ಆಚೆಗೆ ಹಾಕೋದು. ಇವತ್ತೆಲ್ಲ ಆ್ಯಪ್ಸ್ಗಳು ಬಂದಿರೋದ್ರಿಂದ ಆ್ಯಪ್ಸ್ಗಳು ಇಸ್ ಇಟ್ ಹೆಲ್ಪಿಂಗ್ ರೆಸ್ಟೋರೆಂಟ್ಸ್ ಆರ್ ಹರ್ಟಿಂಗ್ ರೆಸ್ಟೋರೆಂಟ್ಸ್? ಭಾಳ ಆ್ಯಪ್ಸ್ಗಳು ಬರ್ತಾಯಿದೆ. ಭಾಳ ಅದರಲ್ಲಿ ಮಾಡ್ತಾ ಇರೋದು ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ. ಅದರಲ್ಲೂ ನಾವು ಆ ಕಸ್ಟಮರ್ಸ್ಗೆ ನಮ್ಮ ಮತ್ತೆ ನಮ್ಮ ಒಂದು ಡಿಶನ್ನು, ನಮ್ಮ ಒಂದು ಬಿರಿಯಾನೀಸ್ನ, ನಮ್ಮ ಒಂದು ಸಿಂಗಲ್ ಮೀಲ್ ಅವ್ರಿಗಿಂತಲೇ ನಾವು ಸಿಂಗಲ್ ಮೀಲ್, ಫುಲ್ ಮೀಲ್ ಇದೆಲ್ಲ ನಾವು ಇರೋದರಿಂದ ಮತ್ತೆ ಆ ಟೇಸ್ಟ್, ಕನ್ಸಿಸ್ಟೆನ್ಸಿ ಟೇಸ್ಟ್ ಕೊಡೋದ್ರಿಂದನೇ ನಮಗೆ ಮತ್ತೆ ಆರ್ಡರ್ಸ್ ಬರ್ತಾ ಇರೋದು. ಸೊ ಕನ್ಸಿಸ್ಟೆಂಟ್ ಫುಡ್, ಟೇಸ್ಟ್ ಅದೇ
ದಟ್ ವಿ ಆರ್ ಮೇಂಟೈನಿಂಗ್ ಇಟ್. ವಿ ಆರ್ ಗೆಟಿಂಗ್ ದ ರಿಪೀಟಿಂಗ್ ಕಸ್ಟಮರ್ಸ್. ಸೊ ಟುಡೇ ನಿಮ್ಮ ಫ್ಯಾಮಿಲಿ ಫುಲ್ಲೂ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಂಪೈರ್ಸನ್ನು ನಡೆಸ್ತಾ ಇರೋರೇ ಇರೋದು. ಮೊದಲನೇ ಅಳಿಯ A to B, ಎರಡನೇ ಅಳಿಯ ಸಂಗೀತ, ಆ್ಯಂಡ್ ಮಗಳು ಈಗ R&R ಬಿರಿಯಾನಿ ಇದು ಸ್ಟಾರ್ಟ್ ಮಾಡಿರೋದ್ರಿಂದ ವೆರಿ ಕ್ಯೂರಿಯಸ್, ನಿಮ್ಮ ಡೈನಿಂಗ್ ಟೇಬಲಲ್ಲಿ ಏನೇನು ವಿಚಾರಗಳು ಕೂತ್ಕೊಂಡು ಮಾತಾಡ್ತೀರಾ ಎಲ್ಲರೂ ಫ್ಯಾಮಿಲಿ ಫುಲ್ಲು ಸಿಕ್ಕಾಗ ಅಂತ. ಒಂದೊಂದು ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಕೊಡ್ತಾರೆ. ಅಂದರೆ ಬಿಸ್ನೆಸ್ ಬಗ್ಗೆ ಇದು ಈ ಸಿಟಿಗೆ ಹೋದೆ ಈ ಥರ ಇದೆ, ಈ ಸಿಟಿಗೆ ಹೋದೆ ಈ ಥರ ಇದೆ. ನಮ್ಮ ಹಳ್ಳಿ ಸನ್ನಿಲಾಸ್ ಹೇಳ್ತಾರೆ, ನಮ್ಮ ಡಾಟರ್ಸ್ ಹೇಳುವಾಗ ಹೊಸ್ದಾಗಿ ನಾವು ಆಲೋಚನೆ ಮಾಡಿ ನಾವು ನಮ್ಮಲ್ಲಿ ನೋಡಿ ಈಗ ನಮ್ಮದು ಪ್ಯಾಕಿಂಗ್ ನೋಡಿದ್ರೆ ಡಿಫ್ರೆಂಟ್, ಎಲ್ಲರಿಗಿಂತ ಪ್ಯಾಕಿಂಗ್ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ನಂದನದು ಯಾವುದೋ ನಮ್ಮ ಡಾಟರ್ಸು ಹೊಸ್ದಾಗಿ ಥಿಂಕ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸರ್, ಇವತ್ತಿನ ಯಂಗ್ಸ್ಟರ್ಸ್ದು ಟ್ರೆಂಡ್ಸನ್ನು ಹೆಂಗೆ ರೀಡ್ ಮಾಡ್ತೀರಾ ನೀವು, ಫುಡ್ ಟ್ರೆಂಡ್ಸನ್ನು? ಅವ್ರಿಗೆ ಕ್ವಾಲಿಟಿ ಬಗ್ಗೆ ಭಾಳ ಕಾನ್ಷಿಯಸ್ ಇದ್ದಾರೆ, ಕ್ವಾಂಟಿಟಿ ಬಗ್ಗೆ ಎಲ್ಲ. ಸೊ ದೇ ವಾಂಟ್ ಕ್ವಾಲಿಟಿ ಫುಡ್, ನಾಟ್ ಕ್ವಾಂಟಿಟಿ. ಸೊ ಅಕಾರ್ಡಿಂಗ್ ಟು ಯು ಜೆನ್ಝೀಸ್ಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುವಂಥ ಬ್ರ್ಯಾಂಡ್ ಯಾವುದು ಮತ್ತು ಯಾಕೆ ಕನೆಕ್ಟ್ ಆಗ್ತಾರೆ ಅಪಾರ್ಟ್ ಫ್ರಮ್ ಕ್ವಾಲಿಟಿ? ಆ್ಯಂಡ್ ಯು ಥಿಂಕ್ ದೇ ಆರ್ ಲಾಯಲ್? ಎಸ್, ಲಾಯಲ್. ಅದು ಬಡ್ಜೆಟ್ ಓರಿಯೆಂಟೆಡ್, ಅದಕ್ಕೆ ಬೌಲ್ ಬಿರಿಯಾನಿ ಕೊಟ್ಟಿದ್ದೀವಿ. ದೆನ್ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. 15ನೇ ಬ್ರ್ಯಾಂಚ್ ನಮ್ಮ ಸುಹಾಸಿನಿ ಮೇಡಮ್ ಓಪನ್ ಮಾಡಿದ್ರೆ 25th ಬ್ರ್ಯಾಂಚ್ ನಮ್ಮ ರಮೇಶ್ ಅರವಿಂದ್ ಓಪನ್ ಮಾಡಿಕೊಟ್ಟಿದ್ದಾರೆ. ರೈಟ್, ಹೌದು. ವೈ ದಟ್ ಕಾಂಬಿನೇಷನ್? ಸಿಸ್ಟರ್ ಬ್ರದರ್ ಆ ಮೂವಿಯಲ್ಲಿ. ಓಹೋ, ಟ್ರೂಲಿ ದಟ್ ಮೂವಿ ಹ್ಯಾಸ್ ಶೇಪ್ಡ್ ನಿಮ್ಮ ಲೈಫ್ನ. ತಮ್ಮನಾಗಿ ಫಸ್ಟ್ ಮೂವಿ ರಮೇಶ್ ಅರವಿಂದ್ ಅವರಿಗೆ, ಆ ಮೂವಿನೂ ಅವ್ರಿಗೆ ಅದು ಫಸ್ಟ್ ಮೂವಿ, ಇಳಂಗೋ ಪಾತ್ರ ಅವ್ರಿಗೆ. ನನ್ನ ಕನಸು ಅಂದರೆ ಮೇಡಮ್ ಅಲ್ಲಿ ಓಪನ್ ಮಾಡಿ ಕೊಟ್ಟಿದ್ದಾರೆ, ಈ 25th ಬ್ರ್ಯಾಂಚ್ ಅವರೇ ಓಪನ್ ಮಾಡಬೇಕಂತೇಳಿ ಅಪ್ರೋಚ್ ಮಾಡಿದಾಗ ಅವರು ಬಂದು ನಮಗೆ ಓಪನ್ ಮಾಡಿಕೊಟ್ರು. ಇಂಟ್ರೆಸ್ಟಿಂಗ್. ಸೊ ಹೌ ಡು ಯು ಚೂಸ್ ಯುವರ್ ಬ್ರ್ಯಾಂಡ್ ಅಂಬಾಸಿಡರ್ಸ್? ಅಂದರೆ ಎಲ್ಲದಕ್ಕೂ ಒಂದು ರೀಸನ್ ಇದೆ, ಇಸ್ ಅನ್ ಎಮೋಷನಲ್ ಕನೆಕ್ಟ್ ಹಿಯರ್, ಬಟ್ ಇಸ್ ದೇರ್ ಎನಿಥಿಂಗ್ ಎಲ್ಸ್ ದಟ್ ಯು ಸಿ ಸರ್? ವೆಲ್, ಅವರಲ್ಲಿ ಜನರಲಾಗಿ ನಾನು ನೋಡ್ತೀನಿ, ಅವರ ಒಂದು ಪಯಣ ಜರ್ನಿ ಹೇಗಿದೆ, ಅವರ ಜೀವನ ಶೈಲಿ ಮತ್ತು ಅವರ ಜರ್ನಿ ಹೇಗಿದೆ, ಅದರ ಮೇಲೆ ನನ್ನ ಕ್ಯಾಲ್ಕುಲೇಷನ್ಸ್. ಇಂಟ್ರೆಸ್ಟಿಂಗ್. ಮತ್ತು ಕೆಲವು ಭಾಳ ಬ್ರ್ಯಾಂಚ್ಗಳು ನಮ್ಮ ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಭಾಳ ಬ್ರ್ಯಾಂಚಸ್ ನಮಗೆ ಓಪನ್ ಮಾಡಿಕೊಟ್ಟಿದ್ದಾರೆ. ಮತ್ತು ನಮಗೆ ಪಿತಾಮಹ ಚಿನ್ನಸ್ವಾಮಿರಾಜು ಚೇರ್ಮನ್ ಏಟ್ರೆ ಗ್ರೂಪ್ ಆಫ್ ಹೋಟೆಲ್ಸ್, ಅವರೀಗ ಇಲ್ಲ, ಬಟ್ ಅವರ ಒಂದು ಸ್ಫೂರ್ತಿ ನಮಗೆ ಎಲ್ಲದಕ್ಕೂ ಆಶೀರ್ವಾದ ಮಾಡಿದ್ದಾರೆ. ಔಟ್ ಆಫ್ ಕ್ಯೂರಿಯಾಸಿಟಿ, ಸಿನಿಮಾಗೂ ನಂದನ ಬ್ರ್ಯಾಂಡ್ಗೂ ಇಷ್ಟು ನಂಟಿರಬೇಕಾದ್ರೆ ನೀವು ಎಲ್ಲೋ ಒಂದು ಕಡೆ ಮತ್ತೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಆ ಕಡೆ ತಿರುಗಲಿಲ್ವಾ? ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ನೀವು ಇವಾಗ ಅದೊಂದು ಸೂಚನೆ ಕೊಡುವಾಗ ದೇವ್ರ ಕೃಪೆ ಆಗ್ಬೋದು. ಓಹೋ. ಆ್ಯಂಡ್ ಪಾಲಿಟಿಕ್ಸ್? ಇಲ್ಲ, ನಾಟ್ ಇಂಟ್ರೆಸ್ಟೆಡ್. ನನಗೆ ಇಷ್ಟಿಲ್ಲ. ನನಗೆ ಸಮಾಜ ಸೇವೆ ಮಾಡೋಕ್ಕೆ ಭಾಳ ಇಷ್ಟ. ನನಗೆ ಆ್ಯಸ್ ಅ ಫೌಂಡರ್ ಆ್ಯಂಡ್ ಅಫ್ಕೋರ್ಸ್ ಯುವರ್ ಡಾಕ್ಟರೇಟ್ ಹೋಲ್ಡರ್, ವಾಟ್ ಈಸ್ ಚಾರಿಟಿ ಟು ಯು ಸರ್? ಆ್ಯಂಡ್ ಯಾಕೆಂದರೆ ಆಫ್ಟರ್ ಅ ಪಾಯಿಂಟ್ ನಮ್ಮ ಹೊಟ್ಟೆ ತುಂಬಿದ ಮೇಲೆ ಆಟೋಮ್ಯಾಟಿಕಲಿ ಅದೊಂದಿರೋ ಸಹಜ ಗುಣ, ಸಮಾಜ ಸುಧಾರಣೆ ಅಂತೆಲ್ಲ ಮಾಡಬೇಕಂತ. ಸೊ ತುಂಬ ವರ್ಷಗಳಿಂದ ನಡ್ಸ್ಕೋತಾ ಬಂದಿದ್ದೀರಿ. ವಾಟ್ ಈಸ್ ಸಮಾಜ ಸೇವೆ ಅಕಾರ್ಡಿಂಗ್ ಟು ಯು? ನಾವು ಈಗ ಬ್ಯಾಂಗ್ಳೂರಲ್ಲಿ ನಮ್ಮ ಗ್ರಾಹಕರು ಎಷ್ಟು ಜನ ನಮಗೆ ಸಪೋರ್ಟ್ ಮಾಡುವಾಗ ನಾವು ಸಮಾಜಕ್ಕೆ ನಾವು ಮಾಡಬೇಕು, ಅದನ್ನು ಸಮಾಜಕ್ಕೆ ಕೊಡಬೇಕು. ಅದ್ರ ಸಲುವಾಗಿಯೇ ನಾನು ಈಗ ಈಜಿಪುರದಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಅಡಾಪ್ಷನ್ ತೊಗೊಂಡು ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಟೆಂಪಲ್ಸ್ಗೆ ಎಲ್ಲ ನಾವು ಇಸ್ಕಾನ್ಗೆ ನಾನು ಫಾಲೋಯರ್. ಓಹೋ.
ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಸರ್ ಆ್ಯಕ್ಚುಲಿ ಬರ್ತಿದ್ದಂಗೆ ಒಂದು ಶಾಲ್ ಎಲ್ಲ ಹೊದಿಸಿ ಕೈಗೆ ಒಂದಷ್ಟು ಡೈರಿ ಮತ್ತು ಗಿಫ್ಟ್ಸ್ ಎಲ್ಲ ಕೊಟ್ಟರು. ಐ ವಾಸ್ ಸೋ ಓವರ್ವೆಲ್ಮ್. ನಾನು ಕೇಳಿದೆ ಸರ್ ಯಾಕೆ ಇವೆಲ್ಲ ಅಂತ. ಬಟ್ ಅವ್ರು ಒಂದು ಇದು ನೋಡಿ, ಇದು ಆಸ್ಟ್ರಾಲಜಿ ಡೈರಿ ಅಂತ ಕೊಟ್ಟರು, ಡೈಲಿ ಡೈರಿ, ಆಸ್ಟ್ರೋ ಡೈರಿ. ಸೊ ಆ್ಯಂಡ್ ಐ ಓಪನ್ಡ್ ಇಟ್. ಐ ಥಿಂಕ್ ದಿಸ್ ಇಸ್ ಅ ವೆರಿ ಯುನೀಕ್ ಡೈರಿ ದ್ಯಾಟ್ ಐವ್ ಸೀನ್. ಇದರಲ್ಲಿ ಪ್ರತಿ ದಿನಕ್ಕೂ ನಾನು ಐ ಕ್ಯಾರಿ ಈ ಥರ ಡೈರಿ ಎವ್ರಿ ಡೇ. ಐ ಮೇಂಟೈನ್ ಅ ಡೈರಿ. ಐ ಎಮ್ ಎ ವೆರಿ ಓಲ್ಡ್ ಸ್ಕೂಲ್ ಪರ್ಸನ್ ದ್ಯಾಟ್ ವೇ. ನನಗೆ ಗೂಗಲ್ ಕ್ಯಾಲೆಂಡರು ಇವು ರಿಮೈಂಡರ್ಗೆ ಓಕೆ, ಬಟ್ ಐ ವಾಂಟ್ ಟು ಸಿ ಮೈ ಡೈರಿ. ಸೊ ಆಫ್ಟರ್ ಟುಡೇ ಐ ಥಿಂಕ್ ದಿಸ್ ವಿಲ್ ಡೆಫಿನೆಟ್ಲಿ ಆ್ಯಡ್ ಮೋರ್ ಆರ್ಡರ್, ಆರ್ಗನೈಸೇಷನ್ ಆ್ಯಂಡ್ ಆಲ್ಸೋ ಆಸ್ಟ್ರೋ ಟಚ್ ಟು ಇಟ್. ಬಿಕಾಸ್ ಅಲ್ಲಿ ಕೆಳಗಡೆ ಎಲ್ಲ ಇದೆ ಸರ್. ಇವತ್ತು ಯಾವ ನಕ್ಷತ್ರ, ಏಕಾದಶಿ ಎಷ್ಟೊತ್ತಿಗೆ, ಬ್ರಹ್ಮಿ ಮುಹೂರ್ತ ಯಾವ ಟೈಮ್ಗೆ, ಎಲ್ಲನೂ ಇದೆ. ಗುಡ್ ಥಿಂಗ್ಸ್, ಬ್ಯಾಡ್ ಥಿಂಗ್ಸ್ ಎರಡೂ ಇರುತ್ತೆ ಅದರಲ್ಲಿ. ಯಾವ್ದು ಮಾಡ್ಬೋದು, ಯಾವ್ದು ಮಾಡಬಾರ್ದು ಅಂತೇಳಿ. ಯಾಕೆ ವೈ ಡಿಡ್ ಯು ಕಮ್ ಅಪ್ ವಿತ್ ದಿಸ್ ಐಡಿಯಾ? ವೆರಿ ಯುನೀಕ್. ಎಲ್ಲರಿಗೂ ಇದು ನಿಮ್ಮ ಎಂಪ್ಲಾಯೀಸ್ಗೂ ಇದೆಯಾ? ಎಸ್, ನಮ್ಮ ಮ್ಯಾನೇಜರ್ಸ್ ಎಲ್ಲರೂ ಕೊಡ್ತೀವಿ. ಹಾಂ. ಆ್ಯಂಡ್ ಪ್ರತಿ ವರ್ಷ ಇದನ್ನೇ ಗಿಫ್ಟಾಗಿ ಎವ್ರಿ ಇಯರ್ಗೆ ಎಲ್ಲರೂ ಕೊಡ್ತೀನಿ. ವೆರಿ ನೈಸ್. ಸೊ ಎಸ್, ದಿಸ್ ಡೈರಿ ವಿಲ್ ಡೆಫಿನೆಟ್ಲಿ ಆ್ಯಡ್ ಮೋರ್ divine touch to my routine. Thank you, sir. Yes, good. Now let's play some fun rapid fire round with you. ಹೌದಾ? All about ನಿಮ್ಮದೇ ರೆಸ್ಟೋರೆಂಟ್ ಆ್ಯಂಡ್ ನಿಮ್ಮ ಲೈಫ್. ಸರ್ ಫಸ್ಟ್, ಬಿರಿಯಾನಿನ ಆಂಧ್ರ ಮೀಲ್ಸಾ ನಂದನದು? ನೀವು ಚೂಸ್ ಮಾಡೋದು ಆ್ಯಸ್ ಅ ಫೌಂಡರ್. ಬಿರಿಯಾನಿ. ಚಿಕನ್ ಕ್ಷತ್ರಿಯಾನ ಪೆಪ್ಪರ್ ಚಿಕನ್ನ? ಚಿಕನ್ ಕ್ಷತ್ರಿಯ. ಸ್ಪೈಸ್ ಓವರ್ ಫ್ಲೇವರಾ, ಫ್ಲೇವರ್ ಓವರ್ ಸ್ಪೈಸಾ? ಫ್ಲೇವರ್ ಓವರ್ ಸ್ಪೈಸ್. ಡೈನಿನ್ನ ಡೆಲಿವರಿನಾ? ಡೈನಿನ್ ಆಲ್ವೇಸ್ ಬೆಸ್ಟ್. ನಂದನದು ಒಂದು ಡಿಶ್ ನಿಮ್ಗೆ ಯಾವತ್ತೂ ಬೋರೇ ಹೊಡೆಯಲ್ಲ? ಚಿಕನ್ ಕ್ಷತ್ರಿಯ. ಆ್ಯಕ್ಚುಲಿ ಒಂದು ಡಿಶ್ಶು ನಂದನದು ಇದಕ್ಕಿನ್ನೂ ಜಾಸ್ತಿ ಯಶಸ್ಸು ಸಿಗಬೇಕಾಗಿತ್ತು, ಯಾಕೋ ಸಿಗಲೇ ಇಲ್ಲ. ಅದು ಯಾವುದು? ಅದೇ ನಮಗೆ ಹೇಳಿದ್ನಲ್ಲ, ಮಲ್ಲಿ ಚಿಕನ್ ಫ್ರೈ. ಇನ್ನೂ ಇದೆಯಾ ಅದು? ಸೆಕೆಂಡ್ ಚಾನ್ಸ್ ತೆಗೆದುಬಿಟ್ರಿ. ಮೋಸ್ಟ್ ಆರ್ಡರ್ಡ್ ಐಟಮ್ ಆನ್ ಯುವರ್ ಮೆನು ಇನ್ ನಂದನ? ಸುಪ್ರೀಂ ಬೋನ್ಲೆಸ್ ಬಿರಿಯಾನಿ. ಸುಪ್ರೀಂ ಬೋನ್ಲೆಸ್. ಅ ಡಿಶ್ ದಟ್ ಯು ಪರ್ಸ್ನಲಿ ಅವಾಯ್ಡ್ ಅಟ್ ನಂದನ? ನಥಿಂಗ್, ಎವ್ರಿಥಿಂಗ್. ಹಾಂ ಸರ್, ಮಾರ್ನಿಂಗ್ ಕಿಚನ್ ವೈಬಾ ಅಥವಾ ಡಿನ್ನರ್ ರಶ್ ಕ್ಯಾಸ್? ಮಾರ್ನಿಂಗ್ ಕಿಚನ್. ಯಾ. ಅಕಾರ್ಡಿಂಗ್ ಟು ಯು, ಒನ್ ವರ್ಡ್ ಟು ಡಿಸ್ಕ್ರೈಬ್ ನಂದನ ಫುಡ್? ನಂದನ ಫುಡ್ ಕನ್ಸಿಸ್ಟೆಂಟ್, ಕ್ವಾಲಿಟಿ, ಟೇಸ್ಟ್. ಮೂರಾಗುತ್ತೆ, ಕನ್ಸಿಸ್ಟೆಂಟ್, ಕ್ವಾಲಿಟಿ ಆ್ಯಂಡ್ ಟೇಸ್ಟ್. ಸರ್, ಡಿಸ್ಕ್ರೈಬ್ ನಿಮ್ಮ ಬಿರಿಯಾನಿ ಇನ್ 3 words. ಬಿರಿಯಾನಿನ ಅಥೆಂಟಿಕ್, ಬೋಲ್ಡ್, ಕ್ರೇವಬಲ್. ಅಥೆಂಟಿಕ್, ಬೋಲ್ಡ್ ಆ್ಯಂಡ್ ಕ್ರೇವಬಲ್. ABC. ಓ, ಅಥೆಂಟಿಕ್, ಬೋಲ್ಡ್ ಆ್ಯಂಡ್ ಕ್ರೇವಬಲ್. ನಂದನ ಆಹಾರ ಒಬ್ಬ ವ್ಯಕ್ತಿ ಆಗಿದ್ದಿದ್ರೆ ಹೆಂಗೆ ಬಣ್ಣಿಸ್ತೀರಾ ಆ ವ್ಯಕ್ತಿಯನ್ನು? ಅಬ್ದುಲ್ ಕಲಾಂ, ಹೀಗೆ ರತನ್ ಟಾಟಾ ಅಂಥವರೆಲ್ಲ ನೋಡಿದ್ರು. ಅಂಥವರು ಒಂದು ಶೈಲಿ ನನಗೆ ಭಾಳ. ಸೊ ಒನ್ ಆಫ್ ದೆಮ್. ಅಂತ. ಓಕೆ. ಈಗ ಈ ನಡುವೆ ಈಗ ಮೀಟ್ ಮಾಡಿದಾಗ ನನಗೆ ಭಾಳ ಇನ್ಸ್ಪೈರ್ ಆಗಿದ್ದು ಸಂಜೀವ್ ಮೆಹ್ತಾ, ಹಿಂದೂಸ್ತಾನ್ ಯೂನಿಲಿವರ್ ಚೇರ್ಮನ್. ವೈ ಸರ್? ಆ ಕಂಪನಿಯನ್ನು ಅವರು ಬೆಳೆಸಿದ್ದು ರೀತಿ. ರೀತಿ. ಎನಿಥಿಂಗ್ ಇನ್ ಪರ್ಟಿಕ್ಯುಲರ್ ನೀವು ಕಣ್ಣಿಟ್ಟಿದ್ದು ಅದ್ರ ಮೇಲೆ? ಉದಾಹರಣೆಗೆ ಒಂದು ಚಿಕ್ಕ ಒಂದು ಫಾರಿನ್ FMG ಕಂಪನಿಯನ್ನು ನಮ್ಮ ಇಂಡಿಯಾ ಇದಕ್ಕೆ ಅವರು ದೊಡ್ಡ ಮಟ್ಟದಲ್ಲಿ ಭಾಳ ಡಿಫ್ರೆಂಟ್ ವರ್ಟಿಕಲ್ಸ್ ಮಾಡಿ ಆ ಕಂಪ್ನಿಯನ್ನು ದೊಡ್ಡ ಎತ್ತರಕ್ಕೆ ತೊಗೊಂಡೋಗಿದ್ದಾರೆ. ಹಾಗೆ ದಟ್ಸ್ ಹೌ ಯು ಲುಕ್ ಅಟ್ ಪೀಪಲ್. ಒನ್ ಫುಡ್ ಟ್ರೆಂಡ್ ಯು ಸೀಕ್ರೆಟ್ಲಿ ಡೋಂಟ್ ಲೈಕ್? ಯಾವ ಫುಡ್ ಟ್ರೆಂಡ್ ನಿಮಗೆ ಇಷ್ಟ ಆಗಲ್ಲ? ನನಗೆ ಬ್ರೀವರಿ ಆ್ಯಂಡ್ ಪಬ್ಸ್. ಎನಿ ರೀಸನ್ ಸರ್? ಭಾಳ ಈಗ ದೊಡ್ಡ ಪಬ್ಗಳು ಬ್ರೀವರೀಸ್ ಮಾಡಿದ್ದಾರೆ. ಈಗ ಪಬ್ ಕಲ್ಚರ್ ಇತ್ತು, ಈಗ ಬ್ರೀವರೀಸ್ ಮಾಡಿದ್ದಾರೆ. ಬ್ರೀವರೀಸ್ ಈಗ ಮಾಡಿದಾಗ ಅದು ಅಲ್ಲಿ ಇರೋ ಈ ಯಂಗ್ ಲಾಯಲ್ಟಿ ಇಲ್ಲ. ಹೊಸ್ದಾಗ ಬಂದರೆ ಅದಕ್ಕಾಗಿ ಶಿಫ್ಟ್ ಮಾಡ್ತಾ ಇರ್ತಾರೆ ಒಂದರಿಂದ ಒಂದು. ದಟ್ಸ್ ವೈ ಯು ಡೋಂಟ್ ಲೈಕ್ ಇಟ್. ಸೊ ಹೌ ಟು ಚೇಂಜ್ ದಿಸ್ ಸರ್?
ಅದು ಆ ಫೀಲ್ಡ್ ನನಗೆ ಅಷ್ಟು ಆಸಕ್ತಿ ಇಲ್ಲ ನನಗೆ. ಹಾಗಾಗಿ ಆ ಅದಕ್ಕಾಗಿಯೇ ನಾನು ನಮ್ಮಲ್ಲಿರೋ ಬಾರ್ಸ್ನಲ್ಲೂ ನಾವು ಕ್ಲೋಸ್ ಮಾಡಿದ್ದೀವಿ. ಓ ಈ ಟ್ರೆಂಡ್ ಬಂದಾಗ, ಈ ಬ್ರೂವರೀಸ್ ಬಂದಾಗ ನಮ್ಮಲ್ಲಿ 9 ಹಳೆ ರೆಸ್ಟೋರೆಂಟ್ಸಲ್ಲಿ ಬಾರ್ ಇತ್ತು ನಂದು. ಅದರಲ್ಲಿ ಎಲ್ಲ ಬಾರು ಒಂದೊಂದಾಗಿ ಕ್ಲೋಸ್ ಮಾಡಿ ನಾವು ಅದನ್ನು ಬ್ಯಾಂಕ್ವೆಟ್ ಹಾಲಾಗಿ ಕನ್ವರ್ಟ್ ಮಾಡಿಬಿಟ್ವಿ. ನಾವು ದಿಸ್ ಆರ್ ದಟ್ ಇದಾದ 1997 ಕಸ್ಟಮರ್ಸಾ 2026 ಕಸ್ಟಮರ್ಸಾ? 97 ಮೀಲ್ಸಾ ಬಿರಿಯಾನಿನಾ? ಬಿರಿಯಾನಿ. ಸರ್ ಆಫ್ಲೈನ್ ಕ್ರೌಡಾ ಆನ್ಲೈನ್ ಕ್ರೌಡಾ? ಆಫ್ಲೈನ್ ಕ್ರೌಡ್ ಲೈಕ್ ಮಾಡ್ತೀವಿ, ಬಟ್ ಎರಡೂ ಬೇಕು. ಆಂಧ್ರ ಸ್ಪೈಸಾ ದೊನ್ನೆ ಫ್ಲೇವರಾ? ಎರಡು ಕಣ್ಣು ನಿಮಗೆ. ಎಸ್. ಆದರೂ ಒಂದು ಪಿಕ್ ಮಾಡೋದಾದ್ರೆ ನಂದನ ಅಂದರೆ ಆಂಧ್ರ. R&R ಅಂದರೆ ಕರ್ನಾಟಕ. ಸರ್ ಕ್ವಾಲಿಟಿನಾ ಅಥವಾ ರ್ಯಾಪಿಡಾಗಿ ಸ್ಕೇಲ್ ಆಗೋದಾ? ಕ್ವಾಲಿಟಿ ಟೇಸ್ಟ್ ಇಲ್ಲದೆ ಏನೂ ಆಗಲ್ಲ. ಸರ್ ಟ್ರೆಡಿಷನ್ನಾ ಟ್ರೆಂಡಾ? ವಿ ಆರ್ ಆಲ್ ಟ್ರೆಡಿಷನ್. ಬೆಂಗಳೂರಾ ಚೆನ್ನೈಯಾ? ಆಲ್ವೇಸ್ ಬ್ಯಾಂಗ್ಳೂರ್. ಶೆಫ್ಗಿರೋ ಟ್ಯಾಲೆಂಟಾ ಅಥವಾ ಮಾರ್ಕೆಟಿಂಗಿರೋ ಪುಲ್ಲ? ಚೆಫ್, ಆಮೇಲೆ ಮಾರ್ಕೆಟಿಂಗ್. ಸರ್ ಪ್ರಾಫಿಟಾ ಕಸ್ಟಮರ್ ಲಾಯಲ್ಟಿನಾ? ಕಸ್ಟಮರ್ ಲಾಯಲ್ಟಿ. ಸರ್ ಫೇಮ್ ಆರ್ ಪೀಸ್? ಫೇಮಾ ಪೀಸಾ? ಪೀಸ್. ಸರ್ 3 ಕ್ವಾಲಿಟೀಸ್ ಎವ್ರಿ ಶೆಫ್ ಇನ್ ಯೋರ್ ಕಿಚನ್ ಮಸ್ಟ್ ಹ್ಯಾವ್? ಕನ್ಸಿಸ್ಟೆಂಟ್ ಮೈಂಡ್ಸೆಟ್ ಇರಬೇಕು ಅವ್ರಿಗೆ. ಅವರಲ್ಲಿರೋ ಟೀಮ್ ಕಮ್ಯುನಿಕೇಷನ್ ಇರಬೇಕು. ಎರಡು ಇದ್ದರೆ ಒಳ್ಳೆ ಕ್ವಾಲಿಟಿ ಒಂದೇದು. ಸರ್ ನಿಮ್ಮ ಪ್ರಕಾರ 3 ಫುಡ್ ಟ್ರೆಂಡ್ಸ್ ದ್ಯಾಟ್ ವಿಲ್ ಡಾಮಿನೇಟ್ ದ ನೆಕ್ಸ್ಟ್ 5 years ಇನ್ ಇಂಡಿಯಾ? 3 ಆಹಾರದ ಟ್ರೆಂಡ್ಸ್ಗಳು ನಿಮ್ಮ ಪ್ರಕಾರ ವಿಚ್ ವಿಲ್ ಡಾಮಿನೇಟ್ ಇಂಡಿಯಾ ನೆಕ್ಸ್ಟ್ 5 years? ಈ ಜೆನ್ಸೀಸ್ ಲೈಕ್ ಮಾಡ್ತಾರೋದು ಈಗ ಮುಂದಕ್ಕೆ ಈ ಹೆಲ್ತಿ ಫುಡ್ ಲೈಕ್ ಮಾಡ್ತಾರೆ, ಬಟ್ ಕ್ವಾಂಟಿಟಿ ಲೆಸ್ ಹೆಲ್ತಿ ಫುಡ್ ಲೈಕ್ ಮಾಡ್ತಾರೆ. ಅವ್ರಿಗೆ ಡೈಜೆಸ್ಟಿವ್ ವೆಲ್ನೆಸ್ ಆ ಥರ ಫ್ಯೂಷನ್ ಫುಡ್. ಡೈಜೆಸ್ಟಿವ್ ವೆಲ್ನೆಸ್. ಒನ್ ಎಕ್ಸಾಂಪಲ್ ಫಾರ್ ದಿಸ್ ಸರ್? ಏನೇ ಇದ್ದರೂ ಈಗ ವೆಜಿಟೇಬಲ್ಸ್, ಫ್ರೂಟ್ಸ್, ಫೈಬರ್, ಪ್ರೋಟೀನ್. ಅದ್ರ ಸಲುವಾಗಿನೇ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಮೋರ್ ಆಫ್ ಮೀಟ್, ಚಿಕನ್, ಲೆಸ್ ಆಫ್ ರೈಸ್. Interesting. Lot of protein food. So these are all the changes that will dominate India. ಈ ಕೊರಿಯನ್ ಫುಡ್ ಆ್ಯಂಡ್ ಜಪನೀಸ್ ಫುಡ್ ಟ್ರೆಂಡಿಂಗ್. ಹೌದು. ಸೊ ಇದರಲ್ಲೂ ಫ್ಯೂಷನ್ ಫುಡ್ ಏನಾದ್ರು ಬರುತ್ತೆ ಸರ್ ಆಂಧ್ರ ಜೊತೆಗೆ? ಆಲ್ ವಿ ಆರ್ ಎಕ್ಸ್ಪೆರಿಮೆಂಟಿಂಗ್. ಕೊರಿಯನ್ ಬನ್ನು ಆ್ಯಂಡ್ ಜಾಪನೀಸ್ ಅಂದರೆ ಸುಶೀಸ್ ಆ್ಯಂಡ್ ದೆನ್ ಐ ಥಿಂಕ್ ಬ್ಯಾಂಬೂ is not Japanese, yeah. Thailand. Thailand, okay. Thai curry and bamboo biryani, all of that, right. Sir, 3 must-try dishes at Nandana, apart from your biryani, veg meals and chicken kshatriya. 3 dish. Veg? Anything, sir. Yes. Veg alli cat 65. Like you said, yeah. Pudina, baby corn pudina. Baby corn pudina. Then? Paneer ghee roast. Oh, paneer ghee roast ಇದೆಯಾ? ಓಹೋ. ದೆನ್ ಆಯಿತು. 3 dishes that define Andhra cuisine. Amaravati chicken fry. Guntur chicken kshatriya. 3 biggest challenges in running multiple outlets. We all focus with SOPs, consistent quality and taste with recipes. 3 secrets behind a perfect biryani. Quality biryani rice, basmati biryani rice and meat. Basmati rice, meat, ಮತ್ತೆ perfect masalas. So I guess with this, ಮುಂದೆ ಏನು ಸರ್
ವಿತ್ ಸೋ ಮಚ್ ದಟ್ you've seen with ಲೈಫ್, ಯಾವ ಕಡೆಗೆ ಹೊರಟಿದೆ ತಮ್ಮ ಕ್ಯೂರಿಯಾಸಿಟಿ ಆ್ಯಂಡ್ ತಮ್ಮ ಹಸಿವು? ಈ ಒಂದು 1987ಇಂದ 2026ವರೆಗೆ ನಮ್ಮ ಪಯಣ, ನಂದನ ಪಯಣ, ಮತ್ತು ನಮ್ಮ ಡಾಟರ್ಸ್ ಶ್ವೇತಾ, ರಮ್ಯಾ, ನನ್ನ ಚಿಕ್ಕವಳಿದ್ದಾರೆ ರವೀನಾ, ಮೂರನೇವರು, ಮತ್ತು ನಮ್ಮ ನಂದನ ಟೀಮ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಹೌ ಬಿಗ್ ಇಸ್ ಯೋರ್ ಟೀಮ್ ಸರ್? ಅವ್ರ ಸ್ಟ್ರೆಂತ್ ನಮಗೆ, ಅವ್ರ ಸ್ಟ್ರೆಂತ್ ಇಂದ ನಾವು ಮಲ್ಟಿಪಲ್ ಸಿಟೀಸ್ಗೆ ಹೋಗ್ಬೇಕು. ಈಗ ಚೆನ್ನೈಗೆ ಹೋಗಿದ್ದೀವಿ, ಮತ್ತು ನಮಗೆ ಸೌತಲ್ಲಿ ಭಾಳ ಕವರ್ ಮಾಡಬೇಕಾಗಿದ್ದು ಭಾಳ ಸಿಟೀಸ್ ಇದೆ. ಯಾವ ಕಡೆ ನೆಕ್ಸ್ಟ್ ಮಲ್ಟಿಪಲ್ ಸಿಟೀಸ್ ಅಂದರೆ ನಮಗೆ ಹೈದರಾಬಾದ್, ಕೊಯಂಬತ್ತೂರು. ಆ್ಯಕ್ಚುಲಿ ಆಂಧ್ರ ಕ್ವಿಜಿನಾಗೆ ಯಾಕಿನ್ನು ನೀವು ಹೈದರಾಬಾದು, ತೆಲಂಗಾಣ ಈ ಕಡೆ ಹೋಗಿಲ್ಲ ಸರ್? ಹೋಗ್ತಾಯಿದ್ದೀವಿ ಅದಕ್ಕೆ. ಹೈದರಾಬಾದ್ ಭಾಳ, ಈ ಕಡೆ ನಮ್ಮ ವೈಜಾಗ್, ತಿರುಪತಿ, ವಿಜಯವಾಡ ಎಲ್ಲರೂ ನಮ್ಮ ಕಸ್ಟಮರ್ಸ್ ಬರೋರೆ ನಮ್ಮಲ್ಲಿ ಬನ್ನಿ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೈದರಾಬಾದ್ ಮತ್ತು ಕೊಯಂಬತ್ತೂರು ಭಾಳ. ಫ್ರ್ಯಾಂಚೈಸ್ ಕೊಡ್ತೀರಾ ಸರ್? ಓವರ್ಸೀಸ್ಗೆ ಫ್ರ್ಯಾಂಚೈಸ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಂಡಿಯಾದಲ್ಲಿ ನಾವೇ ಮಾಡಬೇಕಂತಿದ್ದೀವಿ. ಜನರಲಿ ಏನು ಟ್ಯೂನಿಗೆ ಬರುತ್ತೆ ಸರ್ ಈ ಥರ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಫ್ರ್ಯಾಂಚೈಸ್ ತೊಗೋಬೇಕಂದ್ರೆ? ಟುಡೇ KFC, ಮೆಕ್ಡಿ ಎಲ್ಲ ಕೋಟಿಗಳಲ್ಲೇ ಇದೆ. ಸೊ ಇದು ಅದರಲ್ಲೇ ಇರುತ್ತಾ ಸರ್? ಸೊ ಇದು ಬ್ರ್ಯಾಂಡು ಬಿಸ್ನೆಸ್ ಆಯಿತು. ಪರ್ಸ್ನಲಿ ಏನು ಹುಡುಕ್ತಾ ಇದ್ದೀರಿ ಸರ್ ಅಟ್ ದಿಸ್ ಫೇಸ್ ಆಫ್ ನಿಮ್ಮ ಲೈಫ್? ಕಂಪನಿ ಈಗ ನಮ್ಮ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಇನ್ನು ಮಲ್ಟಿಪಲ್ ಸಿಟೀಸಲ್ಲಿ ನಾವು ಪ್ಲ್ಯಾನ್ ಮಾಡಿ ನಾವು ಮುಂದಕ್ಕೆ ನಮ್ಮ ನಂದನ ಟೀಮ್ ಇಂದ ನಾವು IPO ಮಾಡಬೇಕಂತ, ನಾನು ಪಬ್ಲಿಕ್ ಲಿಮಿಟೆಡಾಗಿ ಹೋಗ್ಬೇಕಂತ ನಾನು. ವಾವ್. ಸೊ IPO ಪ್ಲ್ಯಾನ್ವರೆಗೂ ಇದೆ. ಪರ್ಸ್ನಲಿ ಸಿನ್ಸ್ ಯು ಆರ್ ಗಾಡ್ ಲವಿಂಗ್ ಆ್ಯಂಡ್ ಸ್ಪಿರಿಚುವಲಿ ಇನ್ಕ್ಲೈನ್ಡ್, ಎಸ್, how is your routine there spiritually sir? What do you do as a leader every day in the morning? ಪ್ರೇಯರ್, ಇಸ್ಕಾನ್ದು ಹರೇ ಕೃಷ್ಣ ಪ್ರೇಯರ್, ನಂತರ ವಾಕಿಂಗ್ ಆ್ಯಂಡ್ ಯೋಗ, ನಂತರ ರೂಟೀನ್ ಜಾಬ್. ಒಂದು ಸ್ಟೋರಿ ಇದೆ ಸರ್. ಎಲ್ಲ ಪಕ್ಷಿಗಳು ಮಳೆ ಬಂದಾಗ ಮಳೆ ಅಂತ ಗೂಡಿಗೆ ಸೇರಿಕೊಂಡ್ರೆ ಹದ್ದು ಮಾತ್ರ ಮೋಡಕ್ಕಿಂತ ಮೇಲೆ ಹೋಗುತ್ತೆ ಅಲ್ಲೇ ಇರೋದಕ್ಕೆ. ಸೊ ಈ ಕತೆ ಕೇಳಿದಾಗ ವಾಟ್ ಫೇಸ್ ಆಫ್ ನಿಮ್ಮ ಲೈಫ್ ಓಪನ್ಡ್? ಯಾವ ಟೈಮಲ್ಲಿ ನೀವು ಹದ್ದಾಗಿದ್ರಿ? ಬಹುಶಃ 89 ಫೇಸಾ? ಅದೇ ರೀತಿಯಿಂದ ನಾವು ಹೋಗ್ತಾ ಇದ್ದೀವಿ. ಈ ಬಿಸ್ನೆಸ್ಗಳಲ್ಲಿ ಕಹಿಗಳನ್ನು ಹೆಂಗೆ ನುಂಗ್ತೀರಾ? ಮೋಸ, ಬೆನ್ನಿಗೆ ಚೂರಿ ಹಾಕೋರು ಭಾಳ ಇದೆ. ಇದಕ್ಕೆ ಇಷ್ಟೇನಾ? ಇದಕ್ಕೆ ನೋಡೋಣ. ಕೋರ್ಟು ಕೇಸು ಭಾಳ ಅನುಭವಿಸಿದ್ದೀನಿ. ನಮ್ಮ ಎಕ್ಸ್ ಇದರಿಂದ ಭಾಳ ನಮಗೆ ಅದು ಏಟ್ಗಳಿದ್ದೆ ಇದೆ. ಇದ್ದು ಅದೆಲ್ಲ ಗೆದ್ದು ಬಂದು ಕೊಟ್ಟಿದ್ದೀನಿ. ಆದರೂ ಈ ಒಂದು ಲೈಫ್ ಜರ್ನಿಯಲ್ಲಿ ನಾವು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದಾಗ ಆಯಿತು, ಇದು ಹಿಂಗಾಗಿದೆಯಾ, ದೇವರಿಗೆ ಒಪ್ಪಿಸ್ಬಿಟ್ಟು ನಾನು ಹೋಗ್ತಾಯಿರ್ತೀನಿ. ಸೊ ದಟ್ಸ್ ಹೌ ಆ ಭಾರನ ಇಳಿಸ್ಕೋತೀರ. ನೀವು ಅದನ್ನು ತೊಗೊಳಲ್ಲ, ಅವ್ನು ನೋಡ್ಕೋತಾನೆ ಬಿಡು ಅಂತ ಅಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋದ್ರೆ ಅದು ಲಾಸ್ ಆಯ್ತಂತ ಅದನ್ನೇ ನಾನು ವೆರಿ ಇಂಟ್ರೆಸ್ಟಿಂಗ್ ಕೋಪಿಂಗ್ ಮೆಕ್ಯಾನಿಸಮ್ ಅಲ್ಲ. ಇದು ಆಯಿತಾ, ನೆಕ್ಸ್ಟ್ ಹೋಗ್ತಾ ಇರೋಣ. Amazing, sir. Yes. So much to learn from your journey. So much to learn from the way you've looked at life. Wishing you more power and onwards and upwards from here. ತಮ್ಮನ್ನು ಭೇಟಿ ಮಾಡಿದ್ದು ಭಾಳ ಖುಷಿ ಆಯಿತು. Same here, sir. Thank you. Yes. Wow. Thanks for your time and all the learnings. Yes. ಬರೀ ಇಷ್ಟು ಸಹ ನಂದನ ರುಚಿ ನೋಡಿದ್ವಿ. ಒಂದು ಬ್ರ್ಯಾಂಡ್ನ ಹಿಂದೆ ಇರುವಂತಹ ವ್ಯಕ್ತಿತ್ವನ ಇವತ್ತು ನೋಡಿದ್ವಿ. ಸೊ ನೆಕ್ಸ್ಟ್ ಟೈಮ್ ನಂದನ is not just a plate full of biryani or just a full meals for us. Now we know where the root is and why there is so much heart in the food. Yes. ನಾನು ಒಂದೇ ನಮ್ಮ
ಆಲ್ ನಂದನ ಟೀಮ್ಗೆ R&R ಟೀಮ್ಗೆ ಹೇಳೋದು, ನಾವು ಯಾವುದಕ್ಕೂ ಹೋಗಬಾರ್ದು, ಹಿಂದೆ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ಬರೋ ಒಂದು ಕಸ್ಟಮರ್ನ ಬರೆ ಮಾಡಿಕೊಂಡು ನಮಸ್ತೆ ನಂದನ ಕರೆದು ಸರ್ವ್ ವಿತ್ ಸ್ಮೈಲ್. ನಾವು ನಂದನ ಅಂದರೆ ನಂಬಿಕೆಯಿಂದ ಬರ್ತಾಯಿದ್ದಾರೆ, ಅವರನ್ನು ಬಂದಾಗಿಂದ ಊಟ ಮಾಡಿ ಹೋಗೋವರೆಗೂ ಅವ್ರು ಹ್ಯಾಪಿಯಾಗಿ ಕಳಿಸೋದು ನಮ್ಮ ಕರ್ತವ್ಯ. ರೈಟ್. ಎಸ್, ಆ ನಂದನ ನಂಬಿಕೆಯಿಂದ ಯಾವಾಗ ಬರ್ತಾರೋ ಅವರನ್ನು ಖುಷಿಯಾಗಿ ಹ್ಯಾಪಿಯಾಗಿ ಕಳಿಸಿದ್ರೆ ಅವರು ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಎಲ್ಲರನ್ನ ನಮ್ಮ ಫ್ಯಾಮ್ಲೀಸ್, ನಂದನ ಫ್ಯಾಮ್ಲಿ, R&R ಫ್ಯಾಮ್ಲಿ ಹ್ಯಾಪಿಯಾಗಿರ್ಬೋದು. ಅಮೇಝಿಂಗ್. ಲಾಸ್ಟ್ಲಿ ಯಾರನ್ನು ನಾಮಿನೇಟ್ ಮಾಡ್ತೀರಿ ಸರ್? ಜಸ್ಟ್ ಕ್ಯೂರಿಯಸಲ್ಲಿ ನಮ್ಮದೊಂದು ಪ್ರತೀತಿ ಇದೆ, ಬರುವಂಥ ಪ್ರತಿ ಗೆಸ್ಟೂ 3 ಜನನ ನಾಮಿನೇಟ್ ಮಾಡ್ತಾರೆ. ಸೊ ಈ ಕುರ್ಚಿ ಮೇಲೆ ಯಾವ 3 ವ್ಯಕ್ತಿಗಳನ್ನು ನಾವು ಕೂಡಿಸ್ಬೇಕು? ಆ್ಯಕ್ಟರ್ಸ್, ಆಂಟ್ರಪ್ರಿನರ್ಸ್, ಎನಿಬಡಿ whom you think our story should be told to the world? ಪ್ರತಿಯೊಂದು ದಿನ ನಾನು ನೋಡುವಾಗ ರಮೇಶ್ ಅರವಿಂದ್ ಅವರ ಮೋಟಿವೇಶ್ನಲ್ ಕೋಟ್ಸ್ ಆ್ಯಂಡ್ ಸ್ಪೀಚ್ ಇಸ್ ಅಮೇಝಿಂಗ್. ನೆಕ್ಸ್ಟ್ ಓವರಾಲ್ ನಾನು ತೊಗೊಂಡ್ರೆ ನಮ್ಮ ಮಹಾತ್ರಿಯ, ಅವ್ರನ್ನ ನೋಡೋಕೆ ಇಷ್ಟಪಡ್ತೀರಿ ಒಂದಿಷ್ಟು? ಅವ್ರ ಗುರುಜಿ ನಮ್ಮ ಮಹಾತ್ರಿಯ. ಕೋವಿಡ್ ಮಸ್ಟ್ ಹ್ಯಾವ್ ಬಿನ್ ಟಫ್ ಅಲ್ಲ ಸರ್? ಎಸ್, ಬಿಕಾಸ್ ಫುಡ್ ರೆಸ್ಟೋರೆಂಟ್ ಇಂಡಸ್ಟ್ರಿ ತುಂಬ ಹಿಟ್ ತೊಗೊಂಡಿತ್ತು. ಹೌದು. ಸೊ ಫ್ರಮ್ ದೇಟ್ ಯು ಕನ್ಸಿಡರ್ ದಿಸ್ ಆ್ಯಸ್ ನ್ಯೂ ಬಿಗಿನಿಂಗ್, ಒನ್ ಮೋರ್ ನ್ಯೂ ಬಿಗಿನಿಂಗ್? ಎಸ್, ಕೋವಿಡಲ್ಲಿ ಆಲ್ಮೋಸ್ಟ್ ಅದೊಂದು ದೊಡ್ಡ ಕತೆ ಇದೆ ನಮಗೆ. ಅದು ಅವಾಗ 800+ ಸ್ಟಾಫ್ ನಮ್ಮಲ್ಲಿ ಇದ್ದಿದ್ದು ಅವಾಗ. ಅಪ್ಪ, 2 years we have infused almost every year 10 crores. ಸ್ಯಾಲ್ರೀಸ್ ಕೊಟ್ಟು ಯು ಹ್ಯಾಡ್ ಟು ಇನ್ವೆಸ್ಟ್. ರೆಂಟಲ್ಸ್ ಎವ್ರಿಥಿಂಗ್. ಒಳ್ಳೆ ಪ್ರಾಪರ್ಟೀಸ್ ಮಾರಿ ನಾವು ಅದನ್ನು ಇನ್ಫ್ಯೂಸ್ ಮಾಡಿದ್ವಿ 20 crores. ಲೈಕ್ ದೇ ಸೇ ಆಂಟ್ರಪ್ರಿನರ್ಸ್ ಲೈಫ್ ಇಸ್ ನಾಟ್ ಆಲ್ವೇಸ್ ರೋಸಿ ಅಲ್ಲ? ಎಸ್. ಹಾಗಾಗಿ ಸೊ ಆಫ್ಟರ್ ದ್ಯಾಟ್ ವಾಟ್ ಈಸ್ ದ ಬಿಗ್ಗೆಸ್ಟ್ ಲೆಸನ್ ನಿಮಗೆ ಕೋವಿಡ್ ಕಲಿಸಿದ್ದು ಸರ್? ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಂತ. ಈಗ ಡೆಟ್ ಫ್ರೀ ಕಂಪ್ನಿ ಆಗಿದ್ದೀವಿ. ವೆರಿ ಇಂಟ್ರೆಸ್ಟಿಂಗ್ ಸರ್. ಲೈಕ್ ಅ ಫೀನಿಕ್ಸ್ ಬರ್ಡ್, ಟುಡೇ ಯು ಗೈಸ್ ಆರ್ ಬ್ಯಾಕ್ ಆ್ಯಂಡ್ ಲೈಕ್ ಐ ಸೆಡ್ ಆನ್ವರ್ಡ್ಸ್ ಆ್ಯಂಡ್ ಅಪ್ವರ್ಡ್ಸ್ ಫ್ರಮ್ ಹಿಯರ್. ಎಸ್. ಸೊ ಎಸ್, ಆ 3 ವ್ಯಕ್ತಿತ್ವಗಳನ್ನು ವಿ ವಿಲ್ ಬ್ರಿಂಗ್ ದೆಮ್ ಆನ್ ದ ಶೋ. ಆಲ್ಸೋ ಐ ಆಮ್ ಕ್ಯೂರಿಯಸ್ ಟು ಗೆಟ್ ಶ್ವೇತಾ ಆ್ಯಂಡ್ ರಮ್ಯಾ ಆಲ್ಸೋ ಟು ಸಿ ಆ ಯಂಗ್ ಮೈಂಡ್ಸು ಹೆಂಗೆ ಯೋಚನೆ ಮಾಡುತ್ತೆ, ಬಿಕಾಸ್ ಅವ್ರ ಸೆಕೆಂಡ್ ಜನ್ರೇಷನ್ ಅಲ್ಲ ಬಿಸ್ನೆಸ್ಸಲ್ಲಿ. ಸೊ ನಿಮಗೂ ನಿಮ್ಮ ಮಕ್ಳಿಗೂ ಮನೆಯಲ್ಲೆಲ್ಲ ಕ್ಲಾಶಸ್ ಎಲ್ಲ ಆಗ್ತಾ ಇರುತ್ತೆ, ಥಾಟ್ಸು ಅವ್ರದ್ದೊಂದು ಹೊಸ ಅಲೆ ಏನೋ ಇರುತ್ತೆ, ಆಲೋಚನೆ, ನಿಮ್ಮದು ಒಂದು ಹಳೆ ಅನುಭವ ಇರುತ್ತೆ. ಕೊನೆಗೆ ಯಾರು ಗೆಲ್ತಾರೆ? ಮಕ್ಕಳು ಹೇಳ್ತಾರೆ ನಿಮಗೆ. ಎಸ್. ಸೊ ಲೆಟ್ ಮೀ ಗೆಟ್ ದೆಮ್ ಆಲ್ಸೋ. ಎಸ್, ಎಸ್, ಎಸ್. ಆಯಿತು ಸರ್, ಥ್ಯಾಂಕ್ ಯು. ಐ ಹೋಪ್ ಯು ಎಂಜಾಯ್ಡ್ ಜಸ್ಟ್ ಕ್ಯೂರಿಯಸ್. ಹೌ ವಾಸ್ ಜಸ್ಟ್ ಕ್ಯೂರಿಯಸ್ ಫಾರ್ ಯು? ನೀವು ಇದುವರೆಗೂ ನೋಡಿದ್ರಿ ಎಪಿಸೋಡ್ಸ್ಗಳು, ಇಲ್ಲಿ ಬಂದು ಕೂತ್ಕೊಂಡಾಗ ಹೆಂಗೆ ಅನ್ನಿಸ್ತು? ಹೌ ಡಿಡ್ ಯು, ಹೆಂಗೆ ಅನ್ನಿಸ್ತು ನಿಮ್ಮದೇ ಜೀವನ ನೀವು ಹಿಂದೆ ತಿರುಗಿ ನೋಡಿದ್ದು? ಭಾಳ ರೀಕಾಲ್ ಆಯಿತು. ನೀವು ಇಷ್ಟು ಟೈಮ್ ಹೆಂಗೆ ಹೋಗಿತ್ತು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಈಗ. ಅಷ್ಟು ಇಂಟ್ರೆಸ್ಟಿಂಗ್ ಯುವರ್ ರ್ಯಾಪಿಡ್ ರಶ್ಮಿ ಶೋ. ಥ್ಯಾಂಕ್ ಯು ಸರ್. ಹೇಳ್ಬೇಕಂದ್ರೆ ನಿಮ್ಮದು ಆವಾಗ ಫಾಲೋ ಮಾಡ್ತಾಯಿರ್ತೀವಿ, ಅಷ್ಟು ಕ್ಯಾಶುಯಲಾಗಿ ನೀವು ಅದನ್ನು ಪ್ರೆಸೆಂಟ್ ಮಾಡುವಾಗ ನಿಮ್ಮ ವಿಡಿಯೋಸ್ ಎಲ್ಲ ನಾವು ಫಾಲೋ ಮಾಡ್ತಾಯಿರ್ತೀವಿ. ಥ್ಯಾಂಕ್ ಯು ಸರ್. ಐ ಮೀನ್ ಬರ್ತಿದ್ದಂಗೆ ಯು ಇವನ್ ಮೆನ್ಷನ್, ಓ ರವಿ ಮೆಲ್ವಾನಿ ಅಲ್ವಾ ಅಂತ. ಇದೆಲ್ಲ ಬಿಸ್ನೆಸ್ ಕಮ್ಯುನಿಟಿ ಅಲ್ವಾ, ಅವಾಗಿಂದ ಹಳೆ ತಲೆಗಳು ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ಸೊ ಬಿಸ್ನೆಸ್ಸಲ್ಲೂ ಫ್ರೆಂಡ್ಶಿಪ್ಗೆ ಜಾಗ ಇದೆಯಾ? ಡೆಫಿನೆಟಾಗಿ. ಒಳ್ಳೆಯದು ಏನು ನಡೀತಾ ಇದೆ, ಏನು ಸಮಾಜದಲ್ಲಿ ಕೆಟ್ಟದ್ರು ಏನು ನಡೀತಾ ಇದೆ ಅದನ್ನು ಹೇಳೋರು ಭಾಳ ಜನ ಇದ್ದಾರೆ. ಸೊ ಕೀಪ್ ಗೋಯಿಂಗ್ ಸರ್. ಎಸ್ ಸರ್, now that we read you like a book, it's time for me to give you a book as a gift. Okay. To add more perspectives to your life. So of course ರವಿ ಮೆಲ್ವಾನಿ ಅವರು ಇವಾಗ ನಿಮಗೆ ಗೊತ್ತಿರೋಂಗೆ ಸ್ಪಿರಿಚುವಲ್ ಅವೇಕ್ನಿಂಗ್ ಎಲ್ಲ ಆಗಿ ಹಿ ಈಸ್ ಆತ್ಮನ್ ಇನ್ ರವಿ ನಾವು. ಅವರು ಎಷ್ಟೋ 90ಕ್ಕೂ ಹೆಚ್ಚು ಬುಕ್ಸ್ ಏನು ಬರೆದಿದ್ದಾರೆ, ಅದರಲ್ಲಿ 3 ಇದೆ ಇವತ್ತು. ಯಾವುದನ್ನು ನೀವು ಚೂಸ್ ಮಾಡ್ತೀರಿ? ಮೈ ಜರ್ನಿ ಆಫ್ ಸ್ಪಿರಿಚುವಲ್ ಅವೇಕ್ನಿಂಗ, ಐ ಆಮ್ ನಾಟ್ ಹೂ ಐ ಆಮ್, ಡೆತ್ ಇಸ್ ನಾಟ್ ದಿ ಎಂಡ್, ಡೆತ್ ಇಸ್ ಲಿಬರೇಷನ್. ಯಾವುದು ಸರ್?
ಮೈ ಜರ್ನಿ ಆಫ್ ಸ್ಪಿರಿಚುವಲ್ ಅವೇಕನಿಂಗ್. This? Yes. First, I think I'll give you a music. I'll give you a pillow from Repose, sir. Thank you again. ಥ್ಯಾಂಕ್ ಯು ಸೋ ಮಚ್. Yes, dear Ravi, sir. Keep shining and wish you more empires to rule and peaceful mind to fuel. So, ರೈಸಿಂಗ್ ರ್ಯಾಪಿಡ್ ರಶ್ಮಿ. thank you, sir. ಎಸ್. There you go. ಆರ್ ಅಂದರೆ ಪವರ್ ಅಮ್ಮ. ನಮ್ಮಲ್ಲಿ ಆರ್ ಹೆಚ್ಚಾಗಿ Uh-huh. ರವಿಚಂದರ್, ರಮ್ಯಾ, ರವೀನಾ. Uh-huh. Yes. So, yes, R has some power for sure. ಯಾವುದೋ ಒಳ್ಳೆ ಗಳಿಗೆಯಲ್ಲಿ ನಮ್ಮ ತಾಯಿ ಹೆಸರಿಟ್ಬಿಟ್ಟಿದ್ದಾರೆ ರಶ್ಮಿ ಅಂತ. ಸೊ ಸಮ ವಿತ್ ದ ಜರ್ನಿ ಆಫ್ ಲೈಫ್ ಹಿಯರ್ ಐ ಗೋ ಸರ್. ಥ್ಯಾಂಕ್ ಯು ಅಗೇನ್. Yes. ದೇ ಯು ಗೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. Yes, thank you. And so, I guess today here we see Ravi sir, old school warrior ಅನ್ಬೇಕಾ, ಫ್ಯಾಮಿಲಿ ಬಿಲ್ಡರ್ ಅನ್ಬೇಕಾ, ಸ್ಟ್ರಾಟಜಿಕ್ ಥಿಂಕರ್ ಅನ್ಬೇಕಾ, ಟ್ರೆಂಡ್ ಅಡ್ಯಾಪ್ಟರ್ ಅನ್ಬೇಕಾ, ಸರ್ವೈವರ್ ಅಲ್ಲ, ಸರ್ವೈವಲ್ ಜೊತೆಗೆ ಥ್ರೈವಿಂಗ್ ವಿತ್ ಯುನೋ ಇವತ್ತಿನ ಟ್ರೆಂಡ್ ಆ್ಯಂಡ್ ಹಳೇದು ಓಲ್ಡ್ ವಿಸ್ಡಮ್ ಅನ್ಬೇಕಾ. ನೀವು ಹೇಳಿ ನೀವೇನು ಅನ್ಬೇಕಂತಿದ್ದೀರಾ ಅಂತ. ಲುಕಿಂಗ್ ಫಾರ್ವರ್ಡ್ ಟು ಸಿ ನೀವು ಇವತ್ತಿನ ಎಪಿಸೋಡಲ್ಲಿ ಆ್ಯಸ್ ಅನ್ ಆಂಟ್ರಪ್ರಿನರ್ ನೋಡಿರೋರು ಏನು ಕಲ್ತ್ರಿ, ಸಂಬಡಿ ಆ್ಯಸ್ ಅ ಫ್ಯಾನ್ ಆಫ್ ನಂದನ ಊಟ ಮಾಡಿರೋರು ತೃಪ್ತಿಯಾಗಿ ನೀವೇನು ಮಾತಿನ ರುಚಿನಲ್ಲಿ ನೀವೇನು ಕಂಡ್ರಿ, ಆ್ಯಂಡ್ ಯಂಗ್ಸ್ಟರ್ಸ್ ವಾಚಿಂಗ್ ಅಸ್ ಟುಡೇ. ಯಾ, ಇದು ಸಾಧಕರ ಕತೆ ಆ್ಯಂಡ್ ಸಾಧನೆ ಕಂಟಿನ್ಯೂಸ್. ಆ್ಯಸ್ ಆನ್ ಟುಡೇ 2026ಅಲ್ಲಿ ನಿಮ್ಮ ಒಂದು ಅವೇಕ್ನಿಂಗ್ ಏನಿತ್ತು ಈ ಒಂದು ಎಪಿಸೋಡನ್ನು ನೋಡಿ. ಆಲ್ವೇಸ್ ಕ್ಯೂರಿಯಸ್ ಟು ಸಿ ದ್ಯಾಟ್. ಆ್ಯಂಡ್ ನಿಮ್ಮ ಕಾಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಬಿ ದಿ ಆ್ಯಂಕರ್ ಟು ಲೆಟ್ ಅಸ್ ನೋ ಯಾರನ್ನು ನಾವು ಈ ಒಂದು ಕುರ್ಚಿನಲ್ಲೂ ಮುಂದೆ ಕೂಡಿಸ್ಬೇಕು ಅಂತ. ಒಳ್ಳೊಳ್ಳೆ ಸಜೆಷನ್ಸ್ಗಳು ನಿಮ್ಮಿಂದ ಯಾವಾಗಲೂ ಬಂದಿದೆ. ವುಡ್ ಡೆಫಿನೆಟ್ಲಿ ಲುಕ್ ಫಾರ್ವರ್ಡ್ ಟು ಸಿ ಮೋರ್. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ನಾನು ನಿಮ್ಮ RJ ಟರ್ನ್ ಪಾಡ್ಕಾಸ್ಟರ್ ಆ್ಯಂಡ್ ಅನ್ ಆಂಟ್ರಪ್ರಿನರ್ ಆ್ಯಂಡ್ a hustler for life, signing off from another beautiful episode of Just